ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತು ಸ್ಟೇಟ್ ಲೆವೆಲ್ SSLC ಪ್ರಿಪರೇಟರಿ ಎಕ್ಸಾಮಿನೇಷನ್ ಸೈನ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಆಗಿದೆ. ಸೊ ಅದರ ಒಂದು ಕೀ ಆನ್ಸರ್ಸ್ನ ನಾವು ನೋಡ್ತಾ ಹೋಗೋಣ. ಸೊ ಇದು ತುಂಬಾ ಈ ಒಂದು ಸಂಪೂರ್ಣ ವಿಶ್ಲೇಷಣೆಯೊಂದಿಗೆ ಇವತ್ತು ನಾನು ನಿಮ್ಮ ಜೊತೆಗೆ ಈ ಒಂದು ಕೀ ಆನ್ಸರ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಕ್ವಶನ್ ಪೇಪರ್ ಗೊತ್ತಿರಂಗೆ ನಿಮ್ಗೆ ಗೊತ್ತಿದೆ. ಪಾರ್ಟ್ ಎ ಫಿಸಿಕ್ಸ್, ಪಾರ್ಟ್ ಬಿ ಕೆಮಿಸ್ಟ್ರಿ, ಪಾರ್ಟ್ ಸಿ ಬಯಾಲಜಿ ಅಂತೇಳಿ. ಫಸ್ಟ್ ಪಾರ್ಟ್ ಎ ಫಿಸಿಕ್ಸ್ ಅನ್ನು ನೋಡ್ತಾ ಹೋಗೋಣ. ಇಲ್ಲಿ ಕ್ವಶನ್ ನಂಬರ್ 1, ದ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ 4 ಆಪ್ಷನ್ ಕೊಟ್ಟಿರುವಂಥದ್ದು ಗೊತ್ತಿದೆ ನಿಮಗೆ. ವೋಲ್ಟ್, ಆಪ್ಷನ್ ಬಿ ಆಂಪಿಯರ್, ಆಪ್ಷನ್ ಸಿ ಕೂಲಮ್, ಆಪ್ಷನ್ ಡಿ ಓಮ್ ಮೀಟರ್. ಸೊ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ವೋಲ್ಟ್. ಸೊ ಅದರ SI ಯೂನಿಟ್ ಯಾವ್ದಪ್ಪ ಅಂತಂದ್ರೆ ವೋಲ್ಟ್. ಸಿಂಬಲ್ ಬಂದ್ಬಿಟ್ಟು ವಿ ಅಂತ ಹೇಳಿ ಇದರಲ್ಲಿ ಕರೀತಾರೆ. ಸೊ ನಿಮ್ಗೆ ಗೊತ್ತಿರುವಂತದ್ದು. ಹಾಗೆ ಎರಡನೇ ಕ್ವಶನ್, ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಗಿವನ್ ಡಯಾಗ್ರಾಮ್. ನೋಡಿ, ಈ ಒಂದು ಡಯಾಗ್ರಾಮ್ ನ ನೀಟಾಗಿ ಅನಲೈಸ್ ಮಾಡ್ಕೋಬೇಕು. ಇದು ಹಾರ್ಡ್ಸ್ ಕ್ವಶನ್ ಅಲ್ಲಿ ಬರುತ್ತೆ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವಶನ್ ಅಲ್ಲಿ ಕೇಳಿರುವಂತದ್ದು. ಇಲ್ಲಿ ಪಾಯಿಂಟ್ ಪಿ ಮತ್ತೆ ಪಾಯಿಂಟ್ ಕ್ಯೂ ಮತ್ತೆ ಪಾಯಿಂಟ್ ಆರ್ ನೋಡ್ಲಿಕ್ಕೆ ಇದೊಂದು ಸೊಲನಾಯ್ಡ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ, ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಹಾಗಾಗಿ ಪಿ ಇಂದ ಕ್ಯೂಗೂ ಮತ್ತೆ ಆರ್ಗೂ ಇರುವಂತಹ ಒಂದು ಡಿಫ್ರೆನ್ಸ್ ಏನಂತ ನಾವು ನೋಡ್ತಾ ಹೋಗ್ಬೇಕು. ಸೊ ಇಲ್ಲಿ ಸಿ ಅನ್ನೋದು ಕರೆಂಟ್ ಅಂತ ಕೊಟ್ಟಿರುವಂತದ್ದು, ಪಿ ಅಂಡ್ ಕ್ಯೂ ಪಾಯಿಂಟ್ಸ್ ಇನ್ಸೈಡ್ ದಿ ಸೊಲನಾಯ್ಡ್ ಅಂಡ್ ಆರ್ ಇಸ್ ದ ಪಾಯಿಂಟ್ ಔಟ್ಸೈಡ್ ದ ಸೊಲನಾಯ್ಡ್. ಸೊ ಬರುತ್ತೆ. ಸೊ ಇಲ್ಲಿ ಹಾಗಾದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಹೇಗೆ ಇರುತ್ತೆ ಅಂತ ಕೇಳ್ತಾ ಹೋಗಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ ಡಿ ಬಂದ್ಬಿಟ್ಟು ಇನ್ ಪಿ ಅಂಡ್ ಕ್ಯೂ ಈಸ್ ಈಕ್ವಲ್. ಸೊ ನಿಮ್ಗೆ ಗೊತ್ತಿರುವಂತದ್ದು ಇನ್ಸೈಡ್ ದ ಮ್ಯಾಗ್ನೆಟ್ ಅಲ್ಲಿ ನಿಮ್ಗೆ ಏನಾಗಿರುತ್ತಪ್ಪ ಅಂತಂದ್ರೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ಗೊತ್ತಿರಬಹುದು, ಒಂದು ಸೊಲನಾಯ್ಡ್ ಅಲ್ಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಈಸ್ ಯೂನಿಫಾರ್ಮ್ ಅಂಡ್ ಇಟ್ ಈಸ್ ಮಚ್ ಸ್ಟ್ರಾಂಗರ್ ದೆನ್ ದ ಔಟ್ಸೈಡ್. ಸೊ ಹೊರಗಡೆ ಕಂಪೇರ್ ಮಾಡಿದ್ರೆ ಆರಿ ಕಂಪೇರ್ ಮಾಡಿದಾಗ ಪಿ ಅಂಡ್ ಕ್ಯೂ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ತುಂಬಾನೇ ಸ್ಟ್ರಾಂಗ್ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಹಾಗೆ ಮೂರನೇ ಕ್ವಶನ್ ನೋಡ್ತಾ ಹೋಗೋಣ್ರಿ. ಸೊ ಇದು ಕೂಡ ಏನಪ್ಪಾ ಅಂದ್ರೆ 1 ಮಾರ್ಕ್ಸ್ ಕ್ವಶನ್. ಇದು ಎರಡು ಕೂಡ MCQ ಆಗಿತ್ತು. ಮೂರನೇ ಕ್ವಶನ್ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ನಾವು ನೋಡ್ತಾ ಹೋಗ್ತೀವಿ. ಇಲ್ಲೊಂದು ಡಯಾಗ್ರಾಮ್ ಅನ್ನು ಕೊಟ್ಟಿರುವಂತದ್ದು. ವಿಚ್ ಆಂಗಲ್ ಈಸ್ ಬಿಗ್ಗರ್ ಅಮಂಗ್ ದಿ ಆಂಗಲ್ R1 ಅಂಡ್ R2, ಗಿವ್ ರೀಸನ್. ಸೊ ಅದಕ್ಕೆ ರೀಸನ್ ಅನ್ನು ಕೊಡಬೇಕು. ಇದರಲ್ಲಿ ನಮಗೆ ಗೊತ್ತಿರಬಹುದು, ಗ್ಲಾಸ್ ಲೆವೆಲ್ ಒಂದು ಇನ್ಸಿಡೆಂಟ್ ಲೈಟ್ ಅನ್ನು ಪಾಸ್ ಮಾಡಿದಾಗ ಏನಾಗುತ್ತೆ. ಸೊ ಇಲ್ಲಿ ಫಸ್ಟ್ ಕೇಸಲ್ಲಿ ಏನಾಗಿದೆ ಅಂತಂದ್ರೆ ರೇರರ್ ಮೀಡಿಯಂ ಇಂದ ಲೈಟ್ ಡೆನ್ಸರ್ ಮೀಡಿಯಂಗೆ ಎಂಟ್ರಿ ಆಗ್ತಾ ಇದೆ. ಸೊ ಅಲ್ಲಿ ನಾರ್ಮಲ್ ಕಡೆ ಬೆಂಡ್ ಆಗೋದ್ರಿಂದ R1 ಅಲ್ಲಿ ಏನಾಗಿದೆ, ಅದರ ಒಂದು ಆಂಗಲ್ ಡಿಕ್ರೀಸ್ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಯಾವ್ದ್ರ ಆಂಗಲ್ ಜಾಸ್ತಿ ಇದೆಯಪ್ಪ ಅಂದ್ರೆ R2. ಯಾಕೆಂದ್ರೆ ಇಲ್ಲಿ R1 ಇಂದ R2 ಬರ್ಬೇಕಾದ್ರೆ ಏನಾಯ್ತು, ಗ್ಲಾಸ್ ಇಂದ ಏರಿಗೆ ಬರ್ತಾ ಇದೆ ಲೈಟ್, ಅಲ್ಲಿ ಡೆನ್ಸರ್ ಇಂದ ಅಗೇನ್ ರೇರರಿಗೆ ಬರ್ತಾ ಇರೋದ್ರಿಂದ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ದ ಆಂಗಲ್ ಈಸ್ R2 ಈಸ್ ಬಿಗ್ಗರ್ ದೆನ್ R1. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ರೀಸನ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಬೇಕಾಗುತ್ತೆ. ಸೊ ಬಟ್ ಆನ್ಸರ್ಸ್ ಮಾತ್ರ ಸಿಂಪಲ್ ಆಗಿ 1 ಮಾರ್ಕ್ಸ್ ಕ್ವಶನ್ ಕೇಳಿದ್ರಿಂದ ಅಲ್ಲಿ ಏನ್ ಕೇಳಿದ್ರೆ ಅಷ್ಟನ್ನು ಮಾತ್ರ ನಾವು ಬರಿತಾ ಹೋಗೋಣ. ಇಲ್ಲೇನ್ ಬರೀಬೇಕು ಆನ್ಸರ್, ದ ಆಂಗಲ್ ಈಸ್ R2 ಬಿಗ್ಗರ್ ದೆನ್ R1 ಅಂತೇಳಿ ಬರೀಬೇಕು. ಸೊ ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕು ಅಂತಂದ್ರೆ ಇದರಲ್ಲಿ ನೀವು ನೋಡ್ತಾ ಹೋಗಿ ಮುಂದೆ ಬರುವಂತ ಎಕ್ಸಾಮಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಇಲ್ಲಿ ರೈಟ್ ದಿ ಡಯಾಗ್ರಾಮ್ಸ್ ಆಫ್ ದಿ ಸಿಂಬಲ್ಸ್ ಆಫ್ ದ ಫಾಲೋವಿಂಗ್ ಕಂಪೋನೆಂಟ್ಸ್ ಯೂಸ್ಡ್ ಇನ್ ಆನ್ ಸರ್ಕ್ಯೂಟ್ಸ್ ಅಲ್ಲಿ ಬರುವಂತಹ ಈ ಒಂದು ಡಯಾಗ್ರಾಮ್ಸ್ ನಾವು ಯಾವ್ದು ಕೇಳಿದಾರಪ್ಪ ಅಂತಂದ್ರೆ ರಿಯೋಸ್ಟಾಟ್ ಅಥವಾ ವೇರಿಯಬಲ್ ರೆಸಿಸ್ಟೆನ್ಸ್ ಮತ್ತೆ ವೈರ್ ಕ್ರಾಸಿಂಗ್ ವಿತೌಟ್ ಜಾಯಿನಿಂಗ್. ಸೊ ಎರಡು ಕೂಡ ಇದೆ. ಸೊ ಬಹಳ ಈಸಿ ಇದು ಮಾಡಿರ್ತೀರ ಅಂತ ಅನ್ಕೊಂಡಿರ್ತೀನಿ ನಾನು ಕೂಡ. ಸೊ ಹಾಗೆ 5ನೇ ಕ್ವಶನ್ ಹೋಗೋಣ್ರಿ. ಅಬ್ಸರ್ವ್ ದ ಗಿವನ್ ಡಯಾಗ್ರಾಮ್ ಆಫ್ ದಿ ಹ್ಯೂಮನ್ ಐ. ಸೊ ಇಲ್ಲೊಂದು ಇದು ಕೂಡ ಹಾರ್ಟ್ಸ್ ಕ್ವಶನ್ ಅನ್ನು ಇಲ್ಲಿ ಕೊಟ್ಟಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಇದು ಯಾವ ಐ ಡಿಫೆಕ್ಟ್ ಗೆ, ನೇಮ್ ದ ಐ ಡಿಫೆಕ್ಟ್ ಇಂಡಿಕೇಟೆಡ್ ಇನ್ ದಿಸ್ ಡಯಾಗ್ರಾಮ್ ಅಂಡ್ ಮೆನ್ಷನ್ ದ ಲೆನ್ಸ್ ಯೂಸ್ ಟು ಕರೆಕ್ಟ್ ದಿಸ್ ಡಿಫೆಕ್ಟ್. ಸೊ ಬಹಳ ಈಸಿಯಾಗಿ ನೀವು ನೋಡ್ತಾನೆ ಹೇಳ್ಬೋದು. ಈಗಾಗಲೇ ಡಯಾಗ್ರಾಮ್ ಪ್ರಾಕ್ಟೀಸ್ ಅಲ್ಲಿ ಮಾಡಿಸಿರ್ತಾರೆ ನಿಮ್ಮ ಎಲ್ಲ ಟೀಚರ್ಸ್. ಹೌದು, ಖಂಡಿತ. ಇದೊಂದು ಐ ಡಿಫೆಕ್ಟ್ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ಈ ಒಂದು ಡಯಾಗ್ರಾಮ್ ಅನ್ನು ನಾವು ಮಯೋಪಿಯಾ ಅಂತ ಹೇಳಿ ಕರಿತೀವಿ. ಆಲ್ಸೋ ನೋನ್ ಎಸ್ ವಾಟ್, ನಿಯರ್ ಸೈಟೆಡ್ನೆಸ್ ಅಂತ ಕೂಡ ಇದನ್ನ ಹೇಳ್ತಾ ಹೋಗ್ತಾರೆ. ಓಕೆ. ಸೊ ಹಾಗಾಗಿ ಯಾವ್ದಪ್ಪ ಕರೆಕ್ಟಿವ್ ಲೆನ್ಸ್ ಅಂತಂದ್ರೆ ಇಲ್ಲಿ ನಾವು ಕಾನ್ಕೇವ್ ಲೆನ್ಸ್ ಅನ್ನ ಇಲ್ಲಿ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಫ್ರಂಟ್ ಅಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಒಂದು ಕಾನ್ಕೇವ್ ಲೆನ್ಸ್ ಅನ್ನ ಇಲ್ಲಿ ಹಾಕ್ತಾರೆ. ಯಾವ ಲೆನ್ಸ್ ಅನ್ನ ಹಾಕ್ತಾರೆ, ಒಂದು ಕಾನ್ಕೇವ್ ಲೆನ್ಸ್ ಅನ್ನ ಇಲ್ಲಿ ಏನ್ ಮಾಡ್ತಾರೆ, ಯೂಸ್ ಮಾಡಿ ಇಲ್ಲಿ ಈ ಒಂದು ಐ ಡಿಫೆಕ್ಟ್ ಅನ್ನ ಇಲ್ಲಿ ಸರಿ ಮಾಡುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗೆ 6th ಕ್ವಶನ್ ಹೋಗೋಣ. ಇಲ್ಲೊಂದು ಇದು ಕೂಡ ಹಾರ್ಟ್ಸ್ ಕ್ವಶನ್, ಬಹಳ ಈಸಿ ಇರುವಂತದ್ದು. ನೋಡಿದ ತಕ್ಷಣ ಏನಾಗುತ್ತಪ್ಪ ಅಂತಂದ್ರೆ ಇದೇನಿದು ಹಿಂಗ್ ಸರ್ಕಲ್ ಕೊಟ್ಬಿಟ್ಟಿದಾರಲ್ಲ ಅಂತ ಭಯ ಆಗುತ್ತೆ. ಈ ಒಂದು ಗಿವನ್ ಡಯಾಗ್ರಾಮ್ ಅಂಡ್ ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಗಿವನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಟೋಟಲ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಿಯೋದು. ಸೊ ಅಂದ್ರೆ ಇದೊಂದು ಮಿಕ್ಸ್ಡ್ ಸರ್ಕ್ಯೂಟ್ ಕೂಡ ಅಲ್ಲ, ಎಲ್ಲವೂ ಪ್ಯಾರಲ್ ಆಗಿದ್ದಾವೆ. ಸೊ ನೀವು ನೋಡ್ಬೋದು, ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಖಂಡಿತ ನೋಡಿ, ಈ ಚಿತ್ರನ ನಾನು ಇನ್ನೊಂದು ರೀತಿಯಲ್ಲಿ ಕೂಡ ಅದೇ ತರ ಬಿಡಿಸಿದೀನಿ ಇದರಲ್ಲಿ. ಸೊ ಇದನ್ನ ನಾವೇನ್ ಮಾಡ್ಕೊಂಡಿದೀವಿ, ಸರ್ಕಲ್ ಇದೆಯಲ್ಲ, ಸೊ ಅದನ್ನ ನಾವು ಈಗ ಸ್ಟ್ರೈಟ್ ಲೈನ್ ತಗೊಂಬಂದಾಗ ಹೇಗೆ ಕಾಣಿಸುತ್ತೆ ನೋಡಿ. ಇಲ್ಲಿ ಕಾಣ್ತಿದೆಯಲ್ಲ ಈ ಚಿತ್ರ, ನೋಡ್ತಿದ್ದೀರಲ್ಲ, ಝೂಮ್ ಮಾಡ್ತಾ ಇದೀನಿ ನೋಡಿ. ಎಸ್, ಈ ತರ ಕೂಡ ನಾವು ಇಲ್ಲಿ ಈ ಚಿತ್ರನ ನಾವು ಬಿಡಿಸಬಹುದು. ಈಗ ನಿಮ್ಗೆ ಐಡಿಯಾ ಗೊತ್ತಾಗತ್ತೆ, ಹೌದಲ್ಲ. ಈಗ ನಾವೇನ್ ಮಾಡ್ಬೇಕು, ಇಲ್ಲಿ ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ದ ಪ್ಯಾರಲಲ್ ಅಂತ ಹಾಕೊಂಡಾಗ ಅಷ್ಟು ನಮ್ಗೆ ಏನಾಗುತ್ತೆ, ಟೋಟಲ್ ರೆಸಿಸ್ಟೆನ್ಸ್ ಇಲ್ಲಿ ಸಿಗುವಂತದ್ದು. ನೋಡಿ, ಸ್ಟೆಪ್ 1 ಅಲ್ಲಿ ಏನ್ ಮಾಡ್ಕೋಬೇಕು ನಾವು, ಐಡೆಂಟಿಫೈ ದ ರೆಸಿಸ್ಟೆನ್ಸಸ್ ಬಿಟ್ವೀನ್ ಪಾಯಿಂಟ್ ಎ ಅಂಡ್ ಬಿ. ಸೊ ಇಲ್ಲಿ ಕೂಡ ಅಪ್ಪರ್ ಸರ್ಕ್ಯುಲರ್ ಪಾತ್. ಸೊ ಇಲ್ಲಿ ಫಸ್ಟ್ ಏನ್ ಮಾಡ್ಕೋಬೇಕು, ಅಪ್ಪರ್ ಸರ್ಕ್ಯುಲರ್ ಪಾತ್ ಅಲ್ಲಿ ಏನಿದೆ ಫಸ್ಟ್ ಇದನ್ನ ನಾವು ಬರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಲೋಯರ್ ಸರ್ಕ್ಯುಲರ್ ಪಾತ್ ಅಲ್ಲಿ. ಸೊ ಹೀಗೆ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನಿಮಗೆ. ಅಪ್ಪರ್ ಸರ್ಕ್ಯುಲರ್ ಪಾತ್ ಅಲ್ಲಿ ಎ ಇಂದ ಬಿ ಹೋಗ್ಬೇಕಾದ್ರೆ R1 ಕೊಟ್ಟಿದ್ದಾರೆ ಅಲ್ಲಿ 15 ಓಮ್,
R2 5 ಓಮ್, R3 is 5 ಓಮ್. ಈ ಮೂರು ಕೂಡ ಏನಾಗಿದೆ ಅಂದ್ರೆ ಸಿರೀಸ್ ಅಲ್ಲಿ ಇದೆ. ಸೊ ಸಿರೀಸ್ ಅಲ್ಲಿ ಇರೋದ್ರಿಂದ ಏನಾಗಿದೆಪ್ಪ ಅಂತಂದ್ರೆ ನಮ್ಗೆ ಇದೊಂದು ಮಿಕ್ಸ್ಡ್ ಸರ್ಕ್ಯೂಟ್ ಆಗಿರೋದ್ರಿಂದ ಫಸ್ಟ್ ಸಿರೀಸ್ ನಾವು ಇಲ್ಲಿ ಕೌಂಟ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಟೋಟಲ್ ಆಗಿ ಅಪ್ಪರ್ ಅಲ್ಲಿ ಬರುವಂತ ಸಿರೀಸ್ ಅಲ್ಲಿ ಯಾವ್ದಪ್ಪ ಅಂತಂದ್ರೆ 15 ಪ್ಲಸ್ 5 ಪ್ಲಸ್ 5 ಅಂದ್ರೆ R1 ಪ್ಲಸ್ R2 ಪ್ಲಸ್ R3 ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ? ಟೋಟಲ್ ಆಗಿ 25 ಓಮ್ ಇಲ್ಲಿ ಬರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಲೋಯರ್ ಸರ್ಕುಲರ್ ಪಾತ್ ಅಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ R4 ಮತ್ತೆ R5 ಎರಡು ಕೂಡ ಸಿರೀಸ್ ಅಲ್ಲಿ ಇರೋದ್ರಿಂದ ಸೊ ಅವೆರಡನ್ನ ನಾವು ಇಲ್ಲಿ ಸಮ್ ತಗೋಬೇಕಾದ್ರದ್ದು. ಸೊ ಹಾಗಾಗಿ R5 ಪ್ಲಸ್ R4 ತಗೊಂಡಾಗ ಆ ಒಂದು ಲೋಯರ್ ಸರ್ಕಲ್ ಅಲ್ಲಿ R5 ಬಂದ್ಬಿಟ್ಟು 30 ಇದೆ, R4 20 ಇದೆ. ಸೊ 30 ಪ್ಲಸ್ 20 ಟೋಟಲ್ ಇಲ್ಲಿ 50 ಓಮ್ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗೆ ಅಷ್ಟು ಕೂಡ ಈಗ ಸ್ಟೆಪ್ 2 ಹೋಗೋಣ. ಅಪ್ಪರ್ ಮತ್ತೆ ಲೋಯರ್ ಪಾತ್ಸ್ ಆರ್ ಇನ್ ಪ್ಯಾರಲಲ್. ಸೊ ಅವೆರಡೂ ಪ್ಯಾರಲಲ್ ಆಗಿದಾವೆ. ಸೊ ಅಲ್ಲಿ ನಿಮಗೆ ಟೋಟಲ್ ಆಗಿ ಸಿಕ್ಕಿದೆ ನಮಗೆ 1/25. ಸೊ ಗೊತ್ತಿದೆ ನಿಮಗೆ ಫಾರ್ಮುಲಾ 1/RP is equal to 1/R1 ಪ್ಲಸ್ 1/R2 ತಗೋಬೇಕಿಲ್ಲಿ. ಸೊ ಹಾಗಾಗಿ ಇಲ್ಲಿ 1 ಅಪ್ಪರ್ ಪ್ಲಸ್ 1 ಲೋಯರ್ ಪಾತ್ ಅನ್ನ ನಾವಿಲ್ಲಿ ತಗೊಂತಾ ಹೋದ್ವಿ ಅಂತಂದ್ರೆ 1/25 ಪ್ಲಸ್ 1/50 ಬರುತ್ತೆ. ನೆಕ್ಸ್ಟ್ ಈ ಇದರದ ಒಂದು LCM ತಗೊಂಡು ನಾವಿಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಾಯ್ತು 3/50 ಆಗುತ್ತೆ. ಸೊ ಈಗ ಇದು 1/RP ಕೊಟ್ಟಿರೋದ್ರಿಂದ ಪ್ಯಾರಲಲ್ ಆಗಿರೋದ್ರಿಂದ ನಾವು RP ಡಿವೈಡೆಡ್ ಬೈ 1 ಮಾಡ್ಕೋಬೇಕು ಅಂಡ್ 50/3 ನ್ಯೂಮರೇಟರ್ ಡಿನಾಮಿನೇಟರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ RP is equal to 50 divided by 3 ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಾಯ್ತು ಇಲ್ಲಿ ನಿಮಗೆ 16.67 ಓಮ್ ಇಲ್ಲಿ ಬರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗೆ ಸ್ಟೆಪ್ 3 ಬಂದಿದ್ದಾವೆ ಬರೋಣ. ಸೊ ಇಲ್ಲಿ R6 ಅನ್ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ R6 ಏನಾಗಿದೆಪ್ಪ ಅಂತಂದ್ರೆ ನಿಮಗೆ ಟೋಟಲ್ ಆಗಿ ಇಲ್ಲಿ 25 ಓಮ್ ಅನ್ನ ಕೊಟ್ಟಿರುವಂತದ್ದು. ಹಾಗೆ ನೀವು ಡಯಾಗ್ರಾಮ್ ನ ನೋಡ್ಕೊಳ್ಳಿ, ಇಲ್ಲಿ ನಿಮಗೆ ರೆಫರ್ ಕ್ವಶನ್ ಪೇಪರ್ ಇಟ್ಕೊಂಡು ಈ ಒಂದು ಪೇಪರ್ ಅನಾಲಿಸಿಸ್ ನ ನಾವು ಮಾಡ್ತಾ ಕೂತ್ರೆ ಬಹಳಷ್ಟು ಈಸಿ ಅನ್ಸುತ್ತೆ. ಸೊ ಓಕೆ, ಇಲ್ಲಿ ರೆಸಿಸ್ಟೆನ್ಸ್ R6 ಇಲ್ಲಿ ಎಷ್ಟು ಕೊಟ್ಟಿದಾರಪ್ಪ, ಇಲ್ಲಿ ವ್ಯಾಲ್ಯೂ 25 ಓಮ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಡಯಾಗ್ರಾಮ್ ಅಲ್ಲಿ ಡೈರೆಕ್ಟ್ಲಿ ಕನೆಕ್ಟ್ ಟು ದ ಬಿಟ್ವೀನ್ ಎ ಅಂಡ್ ಬಿ ಮಾಡಿರೋದ್ರಿಂದ ಇವೆರಡು ಕೂಡ ನೀವೇನು ಅಂದ್ರೆ ಈ ಆನ್ಸರ್ ಬಂದಿರುವಂತ ಆನ್ಸರ್ ಮತ್ತೆ ಈ ಆನ್ಸರ್ ನಾವು ಇಲ್ಲಿ ಮತ್ತೆ ಅಗೇನ್ ಪ್ಯಾರಲಲ್ ಆಗಿ ನಾವಿಲ್ಲಿ ತಗೋಬೇಕಾಗುತ್ತೆ. ಸೊ ಹಾಗಾಗಿ ಟೋಟಲ್ ರೆಸಿಸ್ಟೆನ್ಸ್ ನ ಸರ್ಕಲ್ ತಗೊಂಡು ನಾವೀಗ 1 ಡಿವೈಡೆಡ್ ಬೈ R ಟೋಟಲ್ ತಗೊಂಡಾಗ ಇಲ್ಲಿ ಪ್ಯಾರಲಲ್ ಇರೋದ್ರಿಂದ 1 ಡಿವೈಡೆಡ್ ಬೈ R ಆಗ್ತದೆ. ಸೊ ಹಾಗಾಗಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 16.67. ಸೊ ಪ್ಲಸ್ 1/25 ಇಲ್ಲಿಂದ ಬಂತಪ್ಪ ಅಂತಂದ್ರೆ R6. ಸೊ 16.67 ಇಲ್ಲಿ ಇದು. ಸೊ ಟೋಟಲ್ ನಾವು ಇಲ್ಲಿ ಪ್ಯಾರಲಲ್ ಆಗಿ ಇರುವಂತದ್ದು ನಾವು ಅಪ್ಪರ್ ಮತ್ತೆ ಲೋಯರ್ ನ ಅದರ ಒಂದು ಪ್ಯಾರಲಲ್ ರೆಸಿಸ್ಟೆನ್ಸ್ ನ ಟೋಟಲ್ ರೆಸಿಸ್ಟೆನ್ಸ್ ನ ತಗೊಂಡು ಇಲ್ಲಿ ಕ್ಯಾಲ್ಕುಲೇಟ್ ಅನ್ನ ನಾವು ಇಲ್ಲಿ ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗೆ ಈಗ 1/R ಟೋಟಲ್ ತಗೊಂಡು ಇಲ್ಲಿ ನಾವು ಅಗೇನ್ LCM ತಗೊಂಡು ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ 0.10 ಅಂದ್ರೆ 1/10 ಬರುತ್ತೆ. ಸೊ 1/R is equal to 1/10 ಬರೋದ್ರಿಂದ ಇಲ್ಲಿ ನಮಗೆ R ವ್ಯಾಲ್ಯೂ ಬೇಕಾಗಿರೋದ್ರಿಂದ R/1 is equal to 10/1 ಆಗುತ್ತೆ. ಸೊ ಹಾಗಾಗಿ ಟೋಟಲ್ ರೆಸಿಸ್ಟೆನ್ಸ್ ಈ ಒಂದು ಸರ್ಕ್ಯೂಟ್ ಅಲ್ಲಿ ನಮಗೆ 10 ಓಮ್ ಬರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಆನ್ಸರ್ ನಿಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು 2 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ನಮಗೆ ಇಲ್ಲಿ ಸೊ 10 ಓಮ್ ಇಲ್ಲಿ ಅಂತ ಬರಿಬಹುದು. ಆದ್ರೆ ನಿಮಗೆ ಹೇಗ್ ಬಂತು ಅನ್ನೋದಕ್ಕೆ ಸೊ ಮೇಲ್ಗಡೆ ನಾನು ಏನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಮತ್ತೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಹಿಂದೆ ಡ್ರ್ಯಾಗ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿ, ಆಯ್ತಾ. ನೆಕ್ಸ್ಟ್ 7ನೇ ಕ್ವಶನ್ ಹೋಗೋಣ. ಇದು ಕೂಡ 2 ಮಾರ್ಕ್ಸ್ ಕ್ವಶನ್. ಮೆನ್ಷನ್ ಎನಿ 4 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಆರ್. ನೋಡಿ ಇಲ್ಲೊಂದು ಇಂಟರ್ನಲ್ ಚಾರ್ಜ್ ಕ್ವಶನ್ ಇದೆ. ಮೇಲ್ಗಡೆ ಕ್ವಶನ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕೆಳಗಡೆ ಕೂಡ ನೀವು ಅಟೆಂಡ್ ಮಾಡಬಹುದು. ಸೊ ಈಗ ಫಸ್ಟ್ ನೋಡೋಣ, ಮೆನ್ಷನ್ ಎನಿ 4 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ನೋಡ್ಕೊಂಡು ಬರೋಣ. ಎಸ್, ಅದು ಗೊತ್ತಾಗಿಲ್ಲ ಅಂದ್ರೆ ವಾಟ್ ಪ್ರಿಕಾಷನರಿ ಮೆಜರ್ಸ್ ಹ್ಯಾವ್ ಟು ಬಿ ಟೇಕನ್ ಟು ಅವಾಯ್ಡ್ ಓವರ್ಲೋಡ್ ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಓವರ್ಲೋಡ್ ಅನ್ನ ಹೇಗೆ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಮುಂಚೆನೆ ಪ್ರಿಕಾಷನರಿ ಮೆಜರ್ಸ್ ಏನೇನು ತಗೋಬಹುದು ಅದು ಗೊತ್ತಿದ್ರೆ ಅದು ಬರೀರಿ, ಮೇಲ್ಗಡೆ ಗೊತ್ತಿದ್ರೆ ಮೇಲ್ಗಡೆ ಬರೀರಿ. ಎರಡು ಕೂಡ ನಿಮ್ಗೆ ಈಸಿ ಇರುವಂತದೇ ಕ್ವಶನ್. ಸೊ ಇಲ್ಲಿ ಕೂಡ ಇಲ್ಲಿ ಏನಪ್ಪಾ ಅಂತಂದ್ರೆ ಎನಿ 4 ಕೇಳಿರೋದ್ರಿಂದ ನಾವು ಎನಿ 4. ಸೊ ಇಲ್ಲಿ 4 ಪಾಯಿಂಟ್ಸ್ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದೀವಿ. ನೋಡೋಣ ಬನ್ನಿ. 4 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನ ನೋಡಿ ಇಲ್ಲಿ. ಸೊ ಇಲ್ಲಿ ಏನಾಗಿದೆ, ಫಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಲೋಸ್ಡ್ ಕಂಟಿನ್ಯೂಸ್ ಲೂಪ್ಸ್. ಸೊ ಗೊತ್ತಿರುವಂತದ್ದು ನಿಮಗೆ ಕ್ಲೋಸ್ಡ್ ಕಂಟಿನ್ಯೂಸ್ ಲೂಪ್ಸ್ ಆಗಿರುವಂತದ್ದು. ಹಾಗೆ ಔಟ್ ಸೈಡ್ ದ ಮ್ಯಾಗ್ನೆಟ್ ಫೀಲ್ಡ್ ಲೈನ್ಸ್ ಎಮರ್ಸ್ ಫ್ರಮ್ ದಿ. ನೋಡಿ ಇಲ್ಲಿ ಏನಂತ ಕೇಳ್ತಾ ಇದ್ರಪ್ಪ ಅಂದ್ರೆ ಔಟ್ ಸೈಡ್ ಅಲ್ಲಿ ನಾರ್ತ್ ಪೋಲ್. ಸೊ ನಾರ್ತ್ ಪೋಲ್ ಇಂದ ಸ್ಟಾರ್ಟ್ ಆಗಿ ಯಾವ ಪೋಲಿಗೆ ಬರುತ್ತಪ್ಪ ಅಂತಂದ್ರೆ ಸೌತ್ ಪೋಲಿಗೆ ಬರುವಂತದ್ದು. ಹಾಗೆ ಇನ್ ಸೈಡ್ ಅಲ್ಲಿ ನೋಡೋದಾದ್ರೆ ವೈಸ್ ವರ್ಸ, ಸೌತ್ ಇಂದ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಎಲ್ಲಿಗೆ ರೀಚ್ ಆಗುತ್ತಪ್ಪ ಅಂತಂದ್ರೆ ನಾರ್ತ್ ಗೆ ರೀಚ್ ಆಗುವಂತದ್ದು. ಸೊ ಹಾಗಾಗಿ ಇದೇನಪ್ಪ ಅಂದ್ರೆ ಇದೊಂದು ಕಂಟಿನ್ಯೂಸ್ ಲೂಪ್ಸ್ ಗಳು ನೀವು ಫಸ್ಟ್ ಪಾಯಿಂಟ್ ಅಲ್ಲಿ ನೋಡಿದ್ರೆ ಹಾಗೆ ಆಗ್ತದೆ. ಸೊ ಔಟ್ ಸೈಡ್ ಅಲ್ಲಿ ನಾರ್ತ್ ಟು ಸೌತ್ ಬಂದ್ರೆ ಇನ್ ಸೈಡ್ ಅಲ್ಲಿ ಸೌತ್ ಟು ನಾರ್ತ್ ಹೋಗುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಥರ್ಡ್ ಪಾಯಿಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ನೋಡಿ ಈ ಪಾಯಿಂಟ್ ಅನ್ನು ಹೈಲೈಟ್ ಮಾಡ್ತಿದ್ರಲ್ಲ, ಇದನ್ನ ಯಾವತ್ತೂ ನೀವು ಇದನ್ನ ಕೀ ಪಾಯಿಂಟ್ ಆಗಿ ನೀವು ಬರ್ಕೋಬೇಕು. ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್, ಒಂದಕ್ಕೊಂದು ಏನಾಗಲ್ಲ, ಇಂಟರ್ಸೆಕ್ಟ್ ಆಗಲ್ಲ. ನೆಕ್ಸ್ಟ್, ದ ಕ್ಲೋಸ್ನೆಸ್ ಆಫ್ ಫೀಲ್ಡ್ ಲೈನ್ಸ್ ಇಂಡಿಕೇಟ್ಸ್ ದ ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅಂದ್ರೆ ಕ್ಲೋಸರ್ ಲೈನ್ಸ್ ಇತ್ತಪ್ಪ ಅಂತಂದ್ರೆ ಏನಂತ ಹೇಳ್ಬೇಕಂದ್ರೆ ನೀವು ಅಲ್ಲಿ ಸ್ಟ್ರಾಂಗ್ ಫೀಲ್ಡ್ ಇದೆ ಅನ್ನೋದನ್ನ ಹೇಳ್ಬೇಕು. ಓಕೆ, ಸೊ ಈಗ ಫಾರರ್ ಇರ್ತಾವೆ, ದೂರ ದೂರ ಇರ್ತಾವೆ, ಅಲ್ಲಿ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಈ ತರ ನೀವು ಅರ್ಥ ಮಾಡ್ಕೊಂತ ಹೋಗ್ಬೇಕು. ಸೊ ಇಲ್ಲಿ 4 ಪಾಯಿಂಟ್ ಅನ್ನು ಕೂಡ ಈಸಿ ಆಗಿರುತ್ತೆ, ತುಂಬಾ ಸುಲಭವಾಗಿ. ಇದು ಕೂಡ ರಿಪೀಟೆಡ್, ತುಂಬಾ ವರ್ಷಗಳಿಂದನೂ ಈ ಕ್ವಶನ್ಸ್ ನಿಮಗೆ ಕೇಳ್ತಾ ಬಂದಿದ್ದಾರೆ. ಹಾಗಾಗಿ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಕಾನ್ಸಂಟ್ರೇಟ್ ಮಾಡಿ ಓದ್ಕೋಬೇಕು, ಇದನ್ನ ಓದ್ಕೊಡಿ ಇದಕ್ಕೆ. ನೆಕ್ಸ್ಟ್ ಅದೇ ನಮ್ಗೆ ಗೊತ್ತಾಗಿಲ್ಲ, ಸೊ ಇಲ್ಲಿ 2ನೇ ಕ್ವಶನ್ ಅಟೆಂಡ್ ಮಾಡ್ತೀನಿ. ಇಂಟರ್ನಲ್ ಚಾರ್ಜ್ ಕ್ವಶನ್ ಅಂದ್ರೆ ಇಲ್ಲಿ ನಾವು ಓವರ್ಲೋಡಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಪ್ರಿಕಾಷನರಿ ಮೆಜರ್ಸ್ ಅನ್ನ ಇಲ್ಲಿ ನಮಗೆ ಕೇಳ್ತಾ ಹೋಗಿದ್ದಾರೆ. ಓವರ್ಲೋಡ್ ಈಗ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ ನಮ್ಮ ಮನೆಗಳಲ್ಲಿ ಯಾವ ತರ ಈ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಗಳು ಇರ್ತವೋ ಅಲ್ಲಿ ಓವರ್ಲೋಡ್ ಇಲ್ಲ ಇರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಪ್ರಿಕಾಷನರಿ ಮೆಜರ್ಸ್ ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ
ಅಟ್ಲೀಸ್ಟ್ ನಾವು ಹೇಳಿಲ್ಲ ಅವ್ರು. ಒಂದ್ 2 ರಿಂದ 3 ಪಾಯಿಂಟ್ಸ್ ನಾವು ನೆನ್ಪಿಟ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ ಡು ನಾಟ್ ಕನೆಕ್ಟ್ ಮಿನಿ ಅಪ್ಲೈನ್ಸಸ್ ಇನ್ ದ ಸಿಂಗಲ್ ಸಾಕೆಟ್. ನೋಡಿ ನಾವೇನ್ ಮಾಡ್ತೀವಿ ಅಂದ್ರೆ ಸಿಂಗಲ್ ಸಾಕೆಟ್ ಅಲ್ಲಿ ಮಿಕ್ಸರ್ ಇರುತ್ತೆ, ಫ್ರಿಜ್ ರೆಫ್ರಿಜರೇಟರ್ ಇರುತ್ತೆ ಮನೆಯಲ್ಲಿ, ಮೊಬೈಲ್ ಚಾರ್ಜರ್, ಎಲೆಕ್ಟ್ರಿಕ್ ಹೀಟರ್ ಎಲ್ಲ ಒಂದು ಸಿಂಗಲ್ ಸಾಕೆಟ್ ಅಲ್ಲೇ ನಾವೇನ್ ಮಾಡ್ತೀವಿ, ಅಲ್ಲಿ ಈ ಬೂಸ್ಟರ್ ಬಾಕ್ಸ್ ಅಂತ ಬರುತ್ತೆ ಅದಕ್ಕೆ ಹಾಕಿ ಚುಚ್ಚಿ ಬಿಡ್ತೀವಿ. ಅದು ಎಳ್ದು ಏನಾಗುತ್ತಪ್ಪ ಅಂತಂದ್ರೆ ಓವರ್ಲೋಡ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಈ ತರ ಮಾಡ್ಬಿಡಿ ಅಂತ ಹೇಳಿದೀವಿ. ಪ್ರಿಕಾಷನರಿ ನಾವು ಡು ನಾಟ್ ಅನ್ನೋ ವರ್ಡ್ ಅಲ್ಲಿ ಯೂಸ್ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್, ಯೂಸ್ ಅಪ್ಲೈನ್ಸಸ್ ಪ್ರಾಪರ್ ಪವರ್ ರೇಟಿಂಗ್. ಸೊ ಏನಿದು ಪವರ್ ರೇಟಿಂಗ್ ಅಂತಂದ್ರೆ, ಸೊ ಈಗ ನಿಮ್ಗೆ ಹೈ ಪವರ್ ರೇಟಿಂಗ್ ಅಂತ ಇರ್ತವೆ. ಈಗ ಯಾವ್ದಪ್ಪ ಅಂತಂದ್ರೆ ಈಗ ನಿಮ್ಮ ಮನೆಗಳಲ್ಲಿ ಏಜ್ ಪಾಯಿಂಟ್ ಪ್ಲಗ್ ಬೇರೆ ಅಂತ ಇರುತ್ತೆ. ಸೊ ಏನಂತಂದ್ರೆ ಈಗ ನಿಮ್ಗೆ ತುಂಬಾ ಕರೆಂಟ್ ಅನ್ನು ಎಳಿತಕ್ಕಂಥದ್ದು ರೆಫ್ರಿಜರೇಟರ್ ಇರ್ಬೋದು, ಹೀಟಿಂಗ್ ಡಿವೈಸಸ್ ಇರ್ಬೋದು, ಓವನ್ ಇರ್ಬೋದು. ಸೊ ಇವೆಲ್ಲ ಹೈ ಪವರ್ ರೇಟಿಂಗ್ ಅಂದ್ರೆ 15 ಆಂಪಿಯರ್ ಸ್ವಿಚ್ ನಾವಿಲ್ಲಿ ಯೂಸ್ ಮಾಡುವಂಥದ್ದು. ಸೊ ಹಾಗಾಗಿ ಅಥವಾ ಈಗ ಮೊಬೈಲ್ ಚಾರ್ಜರ್, ಮಾಮೂಲಿ ಟಿವಿ ಈ ತರದಕ್ಕೆಲ್ಲ ನಿಮಗೆ 5 ಆಂಪಿಯರ್ ಸ್ವಿಚ್ ಇಲ್ಲಿ ಲೈಟ್ ಸಿಗಲು ಸಾಕಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ ಇನ್ಸ್ಟಾಲ್ ಎ ಫ್ಯೂಸ್. ನೋಡಿ ಫ್ಯೂಸ್ ಅನ್ನ ನಾವಿಲ್ಲಿ ಇನ್ಸ್ಟಾಲ್ ಮಾಡಬೇಕು. ಯಾಕೆಂದ್ರೆ ಓವರ್ಲೋಡ್ ಆದ ತಕ್ಷಣ ಏನಾಗುತ್ತೆ, ಫ್ಯೂಸ್ ವೈರು ಮೆಲ್ಟ್ ಆಗುತ್ತೆ. ಇದರಿಂದ ಸರ್ಕ್ಯೂಟ್ ಓಪನ್ ಆಗಿ ಅಲ್ಲಿ ಅಷ್ಟು ನಮಗೆ ಡಿವೈಸಸ್ ಏನಪ್ಪಾ ಅಂತಂದ್ರೆ ಅಲ್ಲಿ ಸೇಫ್ ಆಗಿ ಇರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಅಥವಾ ಈ ಫ್ಯೂಸ್ ಇಲ್ಲಪ್ಪ ಅಂತಂದ್ರೆ MCB ಪ್ರತಿ ಮನೆಗಳಲ್ಲೂ ಕೂಡ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ MCB ನ ಕರೆಕ್ಟ್ ಆಗಿ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಇದೇನಾಗುತ್ತೆ, ಆಟೋಮೆಟಿಕ್ ವೈರ್ ಮೆಲ್ಟ್ ಆಗಲ್ಲ ಇಲ್ಲಿ. ಸೊ ಅದು ಸ್ವಿಚ್ ಆಫ್ ಆಗುವಂತದ್ದು ನಾವು ನೋಡ್ತಾ ಹೋಗ್ತೀವಿ. MCB ಅಂದ್ರೆ ಗೊತ್ತಿದೆ ನಿಮಗೆ, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಹೇಳಿ. ಸೊ ಇದನ್ನ ಕೂಡ ನಾವು ಬಳಸಬೇಕಾಗಿದೆ. ನೆಕ್ಸ್ಟ್, ಎನ್ಶೂರ್ ಪ್ರಾಪರ್ ವೈರಿಂಗ್. ಸೊ ಪ್ರಾಪರ್ ವೈರಿಂಗ್ ಅನ್ನ ಮಾಡ್ಬೇಕು ನಾವು ಇಲ್ಲಿ. ಅಂದ್ರೆ ಬದಲಾವಣೆ ಮಾಡ್ಬೇಕು. ಹಳೆ ವೈರೇ ಇರುತ್ತೆ, ಇಲಿಗಳು ಕಚ್ಚಿ ಹೋಗಿರ್ತಾವೆ. ಸೊ ಒಂದಕ್ಕೊಂದು ಕಾಂಟ್ಯಾಕ್ಟ್ ಬಂದಾಗ ಲೈವ್ ಮತ್ತೆ ನ್ಯೂಟ್ರಲ್ ವೈರ್ ಎರಡು ಕಾಂಟ್ಯಾಕ್ಟ್ ಬಂದಾಗ ಏನಾಗುತ್ತೆ, ಈ ತರದ ಒಂದು ಸಾಧ್ಯತೆ ಓವರ್ಲೋಡ್ ಆಗೋ ಸಾಧ್ಯ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಗುಡ್ ಕ್ವಾಲಿಟಿ ಇನ್ಸುಲೇಟೆಡ್ ವೈರ್ ಸಿಗ್ತಾವೆ. ನಾವೆಲ್ಲ ಈಗ ಅಂಗಡಿಗಳಲ್ಲಿ ಕಡಿಮೆ ರೇಟ್ ಬರುತ್ತೆ, ಅದನ್ನೆಲ್ಲ ತಗೊಳಂಗಿಲ್ಲ. ಸೊ ಇನ್ಸುಲೇಟೆಡ್ ವೈರ್ ಇರುತ್ತೆ, ಅದ್ರೊಳಗಡೆ ಗೇಜ್ ಅಂತ ಬರುತ್ತೆ. ಸೊ ಆ ತರದ ವೈರ್ಗಳನ್ನ ತಗೊಂಡು ನಾವಿಲ್ಲಿ ಈ ಒಂದು ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಅಲ್ಲಿ ನಾವು ವೈರಿಂಗ್ ಅನ್ನ ಮಾಡಿಸಬೇಕಾಗಿದೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 8ನೇ ಕ್ವಶನ್, ಎಕ್ಸ್ಪ್ಲೈನ್ ದ ಆಕ್ಟಿವಿಟಿ ಆಫ್ ಡ್ರಾಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಯೂಸಿಂಗ್ ಎ ಕಾಂಪಾಸ್ ನೀಡಲ್. ನೋಡಿ ಕಾಂಪಾಸ್ ನೀಡಲ್ ಗೆ ಸಂಬಂಧಿ ಯೂಸ್ ಮಾಡ್ಕೊಂಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅನ್ನ ನಾವಿಲ್ಲಿ ಬಾರ್ ಮ್ಯಾಗ್ನೆಟ್ ಅಲ್ಲಿ ಯಾವ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ ನಾವು ಹೇಳಿದ್ವಿ. ಈಗ ಔಟ್ ಸೈಡ್ ಅಲ್ಲಿ ಸೌತ್ ಇಂದ ನಾರ್ತ್ ಇರುತ್ತೆ, ಇನ್ಸೈಡ್ ಅಲ್ಲಿ ಔಟ್ ಸೈಡ್ ಅಲ್ಲಿ ನಾರ್ತ್ ಟು ಸೌತ್ ಇದ್ದು ಇನ್ಸೈಡ್ ಅಲ್ಲಿ ಸೌತ್ ಟು ನಾರ್ತ್ ಇರುತ್ತಲ್ಲ. ಹೇಗೆ ಅದನ್ನ ಐಡೆಂಟಿಫೈ ಮಾಡಬಹುದಪ್ಪ ಅಂತಂದ್ರೆ, ಸೊ ಇಷ್ಟು ನಮಗೆ ಆಕ್ಟಿವಿಟಿ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ. ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಬರುವಂತಹ ಅಷ್ಟು ಆಕ್ಟಿವಿಟಿನ ನಾವು ಓದ್ಕೊಂತ ಹೋಗ್ಬೇಕು. ಸೊ ಅಲ್ಲಿ ಆಕ್ಟಿವಿಟಿ ಏನ್ ಮಾಡಿದ್ರೆ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಏನೇನ್ ಬರೀಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗಿದ್ದೀನಿ. ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ಫಸ್ಟ್ ನಾವಿಲ್ಲಿ ಆಕ್ಟಿವಿಟಿ ಸಂಬಂಧಪಟ್ಟಂಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಡ್ರಾಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಯೂಸಿಂಗ್ ಎ ಕಾಂಪಾಸ್ ನೀಡಲ್. ಪ್ರತಿ ಆಕ್ಟಿವಿಟಿಯಲ್ಲೂ ಏನಾಗಿರುತ್ತಪ್ಪ ಅಂದ್ರೆ ಫಸ್ಟ್ ಏನ್ ಬರ್ಕೋಬೇಕು, ಏನ್ ಮಾಡ್ತಾ ಇದೀವಿ ನಾವಿಲ್ಲಿ, ಟು ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಯೂಸಿಂಗ್ ಎ ಕಾಂಪಾಸ್ ನೀಡಲ್. ಸೊ ಈ ತರ ನಾವಿಲ್ಲಿ ಏಮ್ ಅನ್ನ ಬರೀಬೇಕು. ಇಲ್ಲಿ ಒಂದು ಅರ್ಧ ಮಾರ್ಕ್ಸ್ ನಮಗೆ ಸಿಗುತ್ತೆ ಏಮ್ ಬರದ ತಕ್ಷಣ. ನೆಕ್ಸ್ಟ್, ಏನೇನ್ ಮೆಟೀರಿಯಲ್ ಅನ್ನು ಯೂಸ್ ಮಾಡ್ಕೊಂತೀವಿ ಗೊತ್ತಿದೆ, ಅವ್ರು ಹೇಳಿದಾರೆ ಅಲ್ಲೇ ಮೇಲ್ಗಡೆ ಕ್ವಶನ್ ಅಲ್ಲಿ. ಬಾರ್ ಮ್ಯಾಗ್ನೆಟ್ ಬೇಕು, ಕಾಂಪಾಸ್ ಮತ್ತೆ ನೀಡಲ್ ಇರುತ್ತೆ ಒಳಗಡೆ, ಕಾಂಪಾಸ್ ನೀಡಲ್. ಮತ್ತೆ ನೆಕ್ಸ್ಟ್ ಶೀಟ್ ಆಫ್ ಪೇಪರ್ ಬೇಕಾಗುತ್ತೆ, ಮತ್ತೆ ಪೆನ್ಸಿಲ್. ಯಾಕಂದ್ರೆ ನಾವು ಶೀಟ್ ಆಫ್ ಪೇಪರ್ ಅಲ್ಲಿ ಈ ತರದ ಆಕ್ಟಿವಿಟಿನ ನಾವು ಮಾಡ್ತಾ ಹೋಗ್ತೀವಿ. ಪೆನ್ಸಿಲ್ ನಾವು ಔಟ್ಲೈನ್ ಡ್ರಾ ಮಾಡ್ಕೊಳಕ್ ಇರ್ಬೋದು, ಅಥವಾ ಅಲ್ಲಿ ಏನು ನೀಡಲ್ ಏನ್ ಡೈರೆಕ್ಷನ್ ತೋರಿಸುತ್ತಲ್ಲ ಆ ನೀಡಲ್ ಅನ್ನ ಮಾರ್ಕ್ಔಟ್ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ಪೆನ್ಸಿಲ್ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಹಂಗಾರೆ ಪ್ರೊಸೀಜರ್ ಯಾವ ತರ ನಾವು ಮಾಡ್ತಾ ಹೋಗ್ತೀವಿ. ಸೊ ಬಾರ್ ಮ್ಯಾಗ್ನೆಟ್ ನ ಟೇಬಲ್ ಮೇಲೆ ಇಟ್ಟು, ಸೊ ಆ ಶೀಟ್ ಆಫ್ ಪೇಪರ್ ಮೇಲೆ ಇಡುವಂತದ್ದು. ಓಕೆ, ಸೊ ಪ್ಲೇಸ್ ಎ ಬಾರ್ ಮ್ಯಾಗ್ನೆಟ್ ಆನ್ ಎ ಟೇಬಲ್ ಅಂಡ್ ಕೀಪ್ ಎ ಶೀಟ್ ಆಫ್ ಪೇಪರ್ ಓವರ್ ಇಟ್. ಸೊ ನೆಕ್ಸ್ಟ್, ಮಾರ್ಕ್ ದ ನಾರ್ತ್ ಅಂಡ್ ಸೌತ್ ಪೋಲ್ಸ್ ಆಫ್ ದ ಮ್ಯಾಗ್ನೆಟ್ ಆನ್ ದಿ ಪೇಪರ್. ಸೊ ಈಗ ನಮಗೆ ಬಾರ್ ಮ್ಯಾಗ್ನೆಟ್ ಅಲ್ಲಿ ಮಾರ್ಕ್ ಮಾಡಿರ್ತಾರೆ ನಾರ್ತ್ ಮತ್ತೆ ಸೌತ್ ಅಂತ ಹೇಳಿ. ಅದರಲ್ಲಿ ಐಡೆಂಟಿಫಿಕೇಶನ್ ಮಾಡ್ಕೊಂಡು ನಾವು ಪೇಪರ್ ಅಲ್ಲಿ ಯಾವ್ದು ನಾರ್ತ್ ಯಾವ್ದು ಸೌತ್ ಅಂತ ಹೇಳಿ ಮೆನ್ಷನ್ ಮಾಡ್ಬೇಕು. ನೆಕ್ಸ್ಟ್, ಪ್ಲೇಸ್ ದ ಕಾಂಪಾಸ್ ನೀಡಲ್ ನಿಯರ್ ಒನ್ ಪೋಲ್ ಆಫ್ ದಿ ಮ್ಯಾಗ್ನೆಟ್. ನೆಕ್ಸ್ಟ್ ಪಾಯಿಂಟ್, ದ ಕಾಂಪಾಸ್ ನೀಡಲ್ ಅಲೈನ್ ಇಟ್ ಸೆಲ್ಫ್ along the direction of the magnetic field. So next, mark the position of the north end of the compass needle with a pencil. So pencil ಇಂದ ನಾವು ಇದನ್ನ ಮಾರ್ಕ್ ಮಾಡಬೇಕಾಗಿದೆ. ನೆಕ್ಸ್ಟ್, move the compass needle so that its south end lies on the previously marked point. ಸೊ ಹಾಗೆ ಈ ತರ ನಾವು ಮಾಡ್ತಾ ಹೋದ್ವಿ ಅಂತಂದ್ರೆ ಪ್ರತಿ ಪಾಯಿಂಟ್ ಕೂಡ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಗೆ ಅಟ್ ಲೀಸ್ಟ್ ನೀವು 3 to 4 ಪಾಯಿಂಟ್ಸ್ ಅನ್ನ ನೆನಪು ಇಟ್ಕೊಳಕ್ಕಾಗಲ್ಲ ಸರ್, ಎಷ್ಟು ಪಾಯಿಂಟ್ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು ನೀವು. ಒಂದು 4 ಪಾಯಿಂಟ್ಸ್ ಅನ್ನ ನೀವು ಇಲ್ಲಿ ಪ್ರೊಸೀಜರ್ ಅಲ್ಲಿ ಬರೆದಾಯ್ತು, ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ನೋಡ್ತಾ ಹೋಗಿ. ಆಯ್ತಾ. ನೆಕ್ಸ್ಟ್, ಹಾಗೆ ಏನನ್ನ ಅಬ್ಸರ್ವೇಷನ್ ಮಾಡ್ಬೋದು ನಾವು ಇಲ್ಲಿ. ಇಲ್ಲಿ ಏನ್ ನೋಡ್ಬೋದಪ್ಪ ಅಂತಂದ್ರೆ ಎ ಸೆಟ್ ಆಫ್ ಸ್ಮೂತ್ ಕರ್ವ್ಡ್ ಲೈನ್ಸ್ ಈಸ್ ಅಬ್ಟೈನ್ಡ್ ಅರೌಂಡ್ ದಿ ಬಾರ್ ಮ್ಯಾಗ್ನೆಟ್. ಸೊ ಇಲ್ಲಿ ಹಾಗಾದ್ರೆ ಇಲ್ಲೊಂದು ಬಾರ್ ಮ್ಯಾಗ್ನೆಟ್ ಇದೆಯಪ್ಪ ಅಂತಂದ್ರೆ, ಸೊ ಇದ್ರ ಸುತ್ತ ಹೀಗೆ ಬಂದಿರ್ತಾವ. ಹಿಂಗ್ ಇದ್ರ ಸುತ್ತ ಇಲ್ಲಿ ಏನಾಗಿರ್ತಾವಪ್ಪ ಅಂತಂದ್ರೆ ಯಾವುದು ಅಂತಂದ್ರೆ ಇದ್ರ ಸುತ್ತ ಈ ತರ ನಿಮಗೆ ಕ್ರಾಸ್ ಅಲ್ಲಿ ಈ ತರ ಬರುವಂತದ್ದು, ಹೀಗೆ ಬಾರ್ ಮ್ಯಾಗ್ನೆಟ್ ನ ಸುತ್ತ. ಸೊ ಈ ತರದ ಆ ಕರ್ವ್ಡ್ ಲೈನ್ಸ್ ಬರುವಂತದ್ದು ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್, ಕನ್ಕ್ಲೂಷನ್. ಈ ಆಕ್ಟಿವಿಟಿಯಿಂದ ಏನು ಹೆಲ್ಪ್ ಆಗುತ್ತಪ್ಪ ಅಂದ್ರೆ ದಿಸ್ ಆಕ್ಟಿವಿಟಿ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್ ಇನ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್. ಸೊ ಈ ಆಕ್ಟಿವಿಟಿಯಿಂದ ಇಷ್ಟು ನಮಗೆ ಹೆಲ್ಪ್ ಆಗುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಓಕೆ. ನೆಕ್ಸ್ಟ್, 9ನೇ ಕ್ವಶನ್ ಹೋಗೋಣ. ಇಲ್ಲಿ ಡ್ರಾ ದ ರೇ ಡಯಾಗ್ರಾಮ್ ಫಾರ್ ದ ಇಮೇಜ್ ಫಾರ್ಮೇಶನ್ when an object is placed between 2f and f1 ಆಫ್ ಎ ಕಾನ್ವೆಕ್ಸ್ ಲೆನ್ಸ್. ನೋಡಿ ನಾನು ಇಲ್ಲಿ 2 ಪಾಯಿಂಟ್ ಅನ್ನು ಹೈಲೈಟ್ ಮಾಡಿದ್ದೀನಿ.
ಮತ್ತೆ ಏನ್ ಮಾಡ್ರಿ ಅಂತ ಹೇಳಿದ್ರೆ ಮೆನ್ಷನ್ ದ ನೇಚರ್ ಆಫ್ ದ ಇಮೇಜ್ ಅನ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗಿದೆ. ನೋಡಿ ಇಲ್ಲಿ ಫಸ್ಟ್ ಯಾವುದೇ ರೇ ಡಯಾಗ್ರಾಮ್ ಬರೆಯಕ್ಕಿಂತ ಮುಂಚೆ ಹೇಳಿದಾರೆ ಆಲ್ರೆಡಿ ಟೀಚರ್ಸ್ ನಿಮಗೆ ಲೈಟ್ ಲೆಸನ್ ಅಲ್ಲಿ ನಮಗೆ ಟೋಟಲ್ ಆಗಿ ರಿಫ್ಲೆಕ್ಷನ್ ಮತ್ತೆ ರಿಫ್ರಾಕ್ಷನ್ ಸಂಬಂಧಪಟ್ಟಂಗೆ 12 ಡಯಾಗ್ರಾಮ್ ಅನ್ನ ಈಗಾಗಲೇ ಬೋರ್ಡ್ ಹೇಳಿದೆ 12 ಡಯಾಗ್ರಾಮ್ ನ ಕೊಡ್ತೀವಿ ಅಂತ. ಅಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಹಾಗಾದ್ರೆ ಅದ್ರಲ್ಲಿ ಫಸ್ಟ್ ನೋಡಕ್ಕಿಂತ ಮುಂಚೆ ಏನ್ ಮಾಡ್ಕೋಬೇಕು, ಅದು ಲೆನ್ಸಾ ಅಥವಾ ಮಿರರ್ ಅನ್ನೋದನ್ನ ನೋಡ್ಕೋಬೇಕು. ಇಲ್ಲಿ ಆಲ್ರೆಡಿ ಅವ್ರು ಹೇಳ್ಬಿಟ್ಟಿದ್ದಾರೆ ಕ್ಲಿಯರ್ ಆಗಿ ಲೆನ್ಸ್ ಅಂತ ಹೇಳಿ. ಮತ್ತೆ ಆಬ್ಜೆಕ್ಟ್ ಎಲ್ಲಿ ಇಟ್ಟಿದ್ದಾರೆ, ಸೊ ಅಲ್ಲಿ ನೀವು ಅದರ ಒಂದು ಪೊಸಿಷನ್ ಅನ್ನ ವೆರಿ ಇಂಪಾರ್ಟೆಂಟ್. ಇಲ್ಲಿ ಆಬ್ಜೆಕ್ಟ್ ಎಲ್ಲಿದೆಪ್ಪ ಅಂತಂದ್ರೆ 2f1 ಮತ್ತೆ f1 ಅಲ್ಲಿ ಇರುವಂತದ್ದು. ಹಾಗೆ ಯಾವ ಲೆನ್ಸ್ ಅಂತ ಹೇಳಿದ್ರೆ ಕಾನ್ವೆಕ್ಸ್ ಲೆನ್ಸ್. ಸೊ ನಮ್ಮ ಸ್ಟೂಡೆಂಟ್ಸ್ ಕೂಡ ತಪ್ಪು ಮಾಡ್ತಾರೆ, ಕಾನ್ವೆಕ್ಸ್ ಲೆನ್ಸ್ ಅಂತ ಕೊಟ್ಟಿರ್ತೀವಿ, ಕಾನ್ಕೇವ್ ಲೆನ್ಸ್ ಹಾಕಿರ್ತಾರೆ. ಅಲ್ಲಿ ಆಲ್ರೆಡಿ ಇಲ್ಲಿ ಹೇಳಿದಾರೆ ಲೆನ್ಸ್ ಅಂತ ಬಂದ ತಕ್ಷಣ ರಿಫ್ರಾಕ್ಷನ್ ಮಾಡಬೇಕು, ಇಲ್ಲಿ ಲೈಟ್ ರೇ ಬೆಂಡ್ ಆಗಿ ಹೋಗಬೇಕು. ಇಲ್ಲಿ ಏನ್ ಮಾಡ್ತಾರೆ, ರಿಫ್ಲೆಕ್ಷನ್ ಮಾಡ್ಬಿಡ್ತೀರಾ ನೀವು. ಸೊ ಇದು ಮಾಡುವಂತ ಮಿಸ್ಟೇಕು. ಸೊ ಈ ತರ ಮಾಡೋದು ಬೇಡ. ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ 2f1 ಮತ್ತೆ f1 ಮಧ್ಯದಲ್ಲಿ ಇಲ್ಲಿ ಆಬ್ಜೆಕ್ಟ್ ಅನ್ನು ಇಟ್ಟಿದ್ದಾರೆ. ಸೊ ಇಲ್ಲಿ ಆಬ್ಜೆಕ್ಟ್ ಇಟ್ಟಾಗ ಇಲ್ಲಿ ಎಲ್ಲಿ ಇಮೇಜ್ ಫಾರ್ಮ್ ಆಗುತ್ತಪ್ಪ ಅಂತ ನಿಮ್ಗೆ ಗೊತ್ತಿರಬಹುದು. ಈ 2f ಇಲ್ಲಿ ಇಟ್ಟಾಗ 2f2 ಇಲ್ಲಿ ಬರುತ್ತೆ. 2f ಇಂದ ನೆಕ್ಸ್ಟ್ ಇನ್ನೇನ್ ಲೆನ್ಸ್ ಹತ್ರ ಬರ್ತಿದೆ ಅಂದ್ರೆ ಆಬ್ಜೆಕ್ಟ್ ಇಮೇಜ್ ಕೂಡ ಏನಾಗುತ್ತೆ 2f2 ಇಂದ ದೂರ ಹೊರಟು ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಮೇಜ್ ನಮ್ಗೆ ಇಲ್ಲಿ ಬಿಯಾಂಡ್ 2f2 ನಲ್ಲಿ ಇಲ್ಲಿ ಸಿಗುವಂತ ಸಾಧ್ಯತೆ ಇರುತ್ತೆ. ನೋಡ್ರಿ ಇಲ್ಲಿ ಆಲ್ರೆಡಿ ಇಲ್ಲಿ ಹೇಳಿದೀವಿ ನೇಚರ್ ಆಫ್ ದ ಇಮೇಜ್ ಅಲ್ಲಿ ಏನಾಗಿದೆ ಅಂದ್ರೆ ಪೊಸಿಷನ್ ಎಲ್ಲಿ ಸಿಕ್ಕಿದೆ, ಬಿಯಾಂಡ್ 2f2 ಅಲ್ಲಿ ಇದು ಫಾರ್ಮ್ ಆಗಿರುವಂತದ್ದು. ಹಾಗೆ ನೇಚರ್ ಬಂದ್ಬಿಟ್ಟು ರಿಯಲ್ ಮತ್ತೆ ಇನ್ವರ್ಟೆಡ್. ಯಾಕೆಂದ್ರೆ ಇದು ನಮಗೆ ಸ್ಕ್ರೀನ್ ಮೇಲೆ ಇದನ್ನ ನಾವು ಪಡಿಬಹುದು. ಸೊ ಹಾಗಾಗಿ ಇದೊಂದು ರಿಯಲ್ ಇಮೇಜ್ ಆಗಿರುವಂತದ್ದು. ಮತ್ತೆ ಇದ್ರದ್ದು ಮ್ಯಾಗ್ನಿಫೈಡ್ ಇಮೇಜ್ ಅಥವಾ ಎನ್ಲಾರ್ಜ್ ದೊಡ್ಡದಾಗಿರುವಂತಹ ಒಂದು ಇಮೇಜ್ ನಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಹಾಗೆ 10ನೇ ಕ್ವಶನ್ ಹೋಗೋಣ. ಎಕ್ಸ್ಪ್ಲೇನ್ ದಿ ಫಿನಾಮಿನನ್ ಆಫ್ ಫಾರ್ಮೇಶನ್ ಆಫ್ ರೈನ್ಬೋ ಇನ್ ಅಟ್ಮಾಸ್ಫಿಯರ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವ ತರ ರೈನ್ಬೋ ಹೆಂಗ್ ಫಾರ್ಮೇಶನ್ ಆಗುತ್ತೆ, ಡಿಸ್ಪರ್ಷನ್ ಆಫ್ ವೈಟ್ ಲೈಟ್. ಸೊ ಕೊಟ್ಟಿದ್ದಾರೆ ನಮಗೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಡ್ ನ ಒಂದು ಆಲೆಸನ್ ಇಂದ ಬಂದಿರುವಂತಹ ಒಂದು ಕ್ವಶನ್. ಇದು ಕೂಡ 3 ಮಾರ್ಕ್ಸ್ ಗೆ ಕ್ವಶನ್ ಅನ್ನ ಕೇಳಿರುವಂತದ್ದು ನಾವು ನೋಡ್ತಾ ಹೋಗಿದ್ವಿ. ಸೊ ಇದು ನಮಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ಇಲ್ಲಿ ಆರ್ ಅಂತ ಹೇಳಿ ಬಂದಿದೆ. ಇಲ್ಲಿ ಒಂದು ಕೂಡ ನಮಗೆ ಇಂಟರ್ನಲ್ ಚಾಯ್ಸ್ ಕ್ವಶನ್ ಸಿಕ್ಕಿದೆ. ಇಲ್ಲಿ ನಮಗೆ ಇದು ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಎಕ್ಸ್ಪ್ಲೇನ್ ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್ ದಟ್ ಶೋಸ್ ದ ರೀಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್. ಸೊ ಇಲ್ಲಿ ಆಲ್ರೆಡಿ ಅವ್ರು ಹೇಳಿದ್ರು ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಮಾಡಿದಾಗ ಏನಾಯ್ತು, ಸ್ಪೆಕ್ಟ್ರಮ್ ಬಂದಿದೆ ನಮಗೆ ವಿಬ್ಗಯರ್ ಫಾರ್ಮೆಟ್. ಅದನ್ನ ನಾವು ನ್ಯೂಟನ್ಸ್ ಏನ್ ಮಾಡ್ತಾರೆ ಮತ್ತೆ ಅಲ್ಲಿ ಪುನಃ ರೀಕಂಬೈನ್ ಮಾಡಿಬಿಟ್ಟು ವೈಟ್ ಲೈಟ್ ಅನ್ನ ಪಡೆಯುವಂಥದ್ದು. ಆ ಒಂದು ಎಕ್ಸ್ಪೆರಿಮೆಂಟ್ ನ ಕೊಟ್ಟಿದ್ದಾರೆ. ನಿಮಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಬರಿತಾ ಹೋಗಿ. ಆಗ ರೈನ್ಬೋ ಹೆಂಗ್ ಫಾರ್ಮೇಶನ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಎ ರೈನ್ಬೋ ಈಸ್ ಫಾರ್ಮ್ಡ್ ಡ್ಯೂ ಟು ದ ಡಿಸ್ಪರ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬರೀ ಡಿಸ್ಪರ್ಷನ್ ಅಷ್ಟೇ ಅಲ್ಲ, ರಿಫ್ರಾಕ್ಷನ್ ಕೂಡ ಆಗುತ್ತೆ ಅಂಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕೂಡ ಆಗುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಯಾವುದು ಹಾಗಾದ್ರೆ ಸನ್ಲೈಟ್ ಏನಾಗಿದೆ ಅಂತಂದ್ರೆ ಬೈ ವಾಟರ್ ಡ್ರಾಪ್ಲೆಟ್ಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಆಫ್ಟರ್ ರೈನ್. ನಮಗೆ ಗೊತ್ತು ಮಳೆ ಬಿದ್ದ ಮೇಲೆ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಅಗೇನ್ ತಕ್ಷಣಕ್ಕೆ ಬಿಸಿಲು ಬಂತು ಅಂದ್ರೆ ಅಲ್ಲಿ ನಮಗೆ ಸ್ಕೈಯಲ್ಲಿ ರೈನ್ಬೋ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸನ್ಲೈಟ್ ಇದ್ರ ಮೇಲೆ ಬೀಳುತ್ತೆ. ವಾಟರ್ ಡ್ರಾಪ್ಲೆಟ್ಸ್ ಅಲ್ಲಿ ಬಿದ್ದಾಗ ಇಷ್ಟು ಫಿನಾಮಿನನ್ ಆಗ್ತದೆ. ಒಂದು ಡಿಸ್ಪರ್ಷನ್, ಎರಡನೇದು ರಿಫ್ರಾಕ್ಷನ್, ಥರ್ಡ್ ಒನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಈ ಮೂರು ಇದನ್ನ ಯಾವುದೋ ಒಂದು MCQ ಕ್ವಶನ್ಸ್ ಅಲ್ಲಿ ಕೇಳಿದರೆ ಈ 3 ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಳ್ಳೇಬೇಕು. ಸೊ ಇಲ್ಲಿ ಹಾಗಾದ್ರೆ ಇಲ್ಲಿ ಅದರ ಎಕ್ಸ್ಪ್ಲೇಷನ್ ಅನ್ನ ಕೊಡ್ತಾ ಹೋಗಿದ್ದಾರೆ. ಯಾಕಂದ್ರೆ 3 ಮಾರ್ಕ್ಸ್ ಇರೋದ್ರಿಂದ ನಾವಿಲ್ಲಿ ಒಂದು 3 ಪಾಯಿಂಟ್ಸ್ ಅನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. when sunlight enters a raindrop ಇದು ಬರೀತಾರೆ, ಈಸಿ ಇದೆ. and it undergoes refraction and dispersion splitting into constituent colors. ಫಸ್ಟ್ ಪಾಯಿಂಟ್ ಬಹಳ ಈಸಿ, ಈಗ ಆಲ್ರೆಡಿ ನಿಮಗೆ ಮೇಲೆ ಹೇಳಿರೋದ್ರಿಂದ. ನೆಕ್ಸ್ಟ್, the dispersed light then suffers total internal reflection at the ಇನ್ನರ್ ಸರ್ಫೇಸ್ ಆಫ್ ದಿ ರೈನ್ ಡ್ರಾಪ್. ಇನ್ನರ್ ಸರ್ಫೇಸ್ ಅಲ್ಲಿ ಏನಾಗುತ್ತೆ, ರೈನ್ ಡ್ರಾಪ್ ಅಲ್ಲಿ ನೋಡಿ ಇಲ್ಲಿ ಪ್ರಿಸಮ್, ರೈನ್ ಡ್ರಾಪ್ಸ್ ಇಸ್ ಆಕ್ಟ್ ಲೈಕ್ ಎ ಪ್ರಿಸಮ್ ತರ ಅಲ್ಲಿ ಆಕ್ಟ್ ಆಗೋದ್ರಿಂದ ಅಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ TIR ಅಂತ ಕರೀತಾರೆ. ಸೊ ಅಲ್ಲಿ ಆಗೋದ್ರಿಂದ ಅಲ್ಲಿ ಏನಾಯ್ತು, ಅಲ್ಲಿ ಈ ಒಂದು ರೈನ್ಬೋ ಫಾರ್ಮೇಶನ್ ಆಗ್ಲಿಕ್ಕೆ ನಮಗೆ ವೈಟ್ ಲೈಟ್ ಸ್ಪ್ಲಿಟ್ ಆಗ್ಲಿಕ್ಕೆ ಅಲ್ಲಿ ಹೆಲ್ಪ್ ಆಗುತ್ತೆ. when the light comes out of the raindrop it is again ರಿಫ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಎಮರ್ಜ್ ಎಟ್ ಡಿಫ್ರೆಂಟ್ ಆಂಗಲ್ಸ್ ಫಾರ್ಮಿಂಗ್ ಎ ಸ್ಪೆಕ್ಟ್ರಮ್ ಆಫ್ 7 ಕಲರ್ಸ್. ಇಲ್ಲಿ ಸ್ಪೆಕ್ಟ್ರಮ್ ಅಂತ ವರ್ಡ್ ಬಳಸಿದ್ವಿ. ಬರೀ ನಾಟ್ ಓನ್ಲಿ ದ 7 ಕಲರ್ಸ್, ಮಿಲಿಯನ್ಸ್ ಆಫ್ ಕಲರ್ಸ್ ಇರುತ್ತೆ. ಆದ್ರೆ ನಾವು ಇಲ್ಲಿ ಬ್ಯಾಂಡ್ ಅಂತ ತಗೊಂಡ ಕಲರ್ ಬ್ಯಾಂಡ್ ಅಲ್ಲಿ ನಮ್ಗೆ ಇಲ್ಲಿ ಹೈಲೈಟ್ ಮಾಡಿದಾಗ ವಿಬ್ಗಯರ್, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಅಪ್ ಟು ರೆಡ್ ವರೆಗೂ ಬರುವಂತದ್ದು. ದ ಕಂಬೈನ್ಡ್ ಎಫೆಕ್ಟ್ ಆಫ್ ದೀಸ್ ಪ್ರೊಸೆಸಸ್ ಪ್ರೊಡ್ಯೂಸ್ ಎ ಸರ್ಕ್ಯುಲರ್ ಆರ್ಕ್ ಕಾಲ್ಡ್ ಎ ರೇನ್ಬೋ ವಿತ್ ರೆಡ್ ಆನ್ ದ ಔಟರ್ ಸೈಡ್. ಹೊರಗಡೆ ಇಲ್ಲಿ ಮೇಲ್ಗಡೆ ಇಲ್ಲಿ ನಾವು ರೆಡ್ ಅನ್ನ ನೋಡಿದ್ರೆ ಇಲ್ಲಿ ಒಳಗಡೆ ಬ್ಲೂ ವೈಲೆಟ್ ಕಲರ್ ನಮಗೆ ಇಲ್ಲಿ ಕಾಣಿಸುವಂತದ್ದು ಇನ್ನರ್ ಅಲ್ಲಿ. ನೆಕ್ಸ್ಟ್, ಅಥವಾ ಅದು ಗೊತ್ತಾಗಿಲ್ಲ ನಮಗೆ, ನಾನು ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್ ಓದಿದ್ದೀನಿ ಸರ್, ಅದು ಬರೀತೀನಿ. ಸೊ ಬರೀಬಹುದು, ತೊಂದರೆ ಇಲ್ಲ. ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್ಸ್ ಅನ್ನು ಕೂಡ ನೋಡ್ಕೊಂಡು ಹೋಗೋಣ. ಶೋವಿಂಗ್ ರೀಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್ ಎಕ್ಸ್ಪಾನ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದನ್ನ ಯಾರು ಹೇಳಿದಾರಪ್ಪ ಅಂದ್ರೆ ಸರ್ ಐಸಾಕ್ ನ್ಯೂಟನ್ ಪಾಸ್ಡ್ ಎ ನ್ಯಾರೋ ಬೀಮ್ ಆಫ್ ವೈಟ್ ಲೈಟ್ ಥ್ರೂ ಎ ಗ್ಲಾಸ್ ಪ್ರಿಸಮ್. ಸೊ ಗ್ಲಾಸ್ ಪ್ರಿಸಮ್ ಅಲ್ಲಿ ಏನ್ ಮಾಡ್ತಾರೆ, ನ್ಯಾರೋ ಬೀಮ್ ಆಫ್ ಲೈಟ್ ಅನ್ನ ಬಿಡುವಂತದ್ದು. ಇದೇನ್ ಮಾಡ್ತು, ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಇಂಟು ಸ್ಪೆಕ್ಟ್ರಮ್ ಅಂದ್ರೆ ವಿಬ್ಗಯರ್ ಫಾರ್ಮೆಟ್ ಅಲ್ಲಿ ನಮಗೆ ಕಲರ್ಸ್ ಡಿಸ್ಪರ್ಸ್ ಆಗುತ್ತೆ. ನೆಕ್ಸ್ಟ್, then placed a second identical prism. ಇನ್ನೊಂದು ಪ್ರಿಸಮ್ ಅನ್ನು ಅವರು ಉಲ್ಟಾ ಇಡ್ತಾರೆ, ಇನ್ವರ್ಟೆಡ್. ನೋಡಿ ಒಂದ್ ಏನಾಗಿರುತ್ತೆ ನಿಮ್ಗೆ ಟ್ರಯಾಂಗಲ್ ಶೇಪ್ ಅಲ್ಲಿ ನೀವು ಬಿಡಿಸಿದಾಗ ಗೊತ್ತಾಗುತ್ತೆ ನಿಮ್ಗೆ. ಆಲ್ರೆಡಿ ಡ್ರಾ ಮಾಡ್ಲಿಕ್ಕೆ ಆಗ್ತಾ ಇಲ್ಲ.
ಓಕೆ, ಆತರ ನಿಮ್ಗೆ ಇಲ್ಲಿ ಒಂದು ಸೀದಾ ಇಟ್ಟಿರ್ತಾರೆ, ಇನ್ನೊಂದು ಉಲ್ಟಾ ಇಟ್ಟಿರುವಂತದ್ದು, ಅದನ್ನ ಇನ್ವರ್ಟೆಡ್ ಅಂತ ಇಲ್ಲಿ ನಿಮಗೆ ಕರೆದಿರುವಂತದ್ದು. ಹಾಗೆ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಪ್ರಿಸಮ್ ನ ಸ್ಟ್ರೈಟ್ ಆಗಿಟ್ರೆ ಎರಡನೇ ಪ್ರಿಸಮ್ ನ ಉಲ್ಟಾ ಇಡುವಂತದ್ದು. ಸೊ ಹಾಗಾಗಿ ಇಟ್ಟಾಗಿ ಇಲ್ಲಿ ಏನ ಮಾಡಿದ್ರಪ್ಪ ಅಂತಂದ್ರೆ, ವೆನ್ ದ ಸ್ಪೆಕ್ಟ್ರಮ್ ಪ್ರೊಡ್ಯೂಸ್ಡ್ ಬೈ ದಿ ಫಸ್ಟ್ ಪ್ರಿಸಮ್ ಪಾಸ್ಡ್ ಥ್ರೂ ದ ಸೆಕೆಂಡ್ ಪ್ರಿಸಮ್ ದ ಕಲರ್ಸ್ ರಿಕಂಬೈನ್ಡ್. ಸೊ ಅಲ್ಲಿ ಏನ್ ಸ್ಪ್ಲಿಟ್ ಆಗಿತ್ತಲ್ಲ ಅಷ್ಟು 7 ಕಲರ್ಸ್ ಮತ್ತೆ ಆಗಿ ಏನದು ಕಂಬೈನ್ ಆಗಿ ಏನಾಯ್ತು, ರೀಕಂಬೈನ್ ಆಗಿ ವೈಟ್ ಲೈಟ್ ಸಿಕ್ಕಿರುವಂತದ್ದು. ವೈಟ್ ಲೈಟ್ ಸ್ಪಾಟ್ ವಾಸ್ ಆಪ್ಟೆಂಡ್ ಆನ್ ದ ಸ್ಕ್ರೀನ್ ಪ್ಲೇಸ್ಡ್ ಬಿಹೈಂಡ್ ದಿ ಸೆಕೆಂಡ್ ಪ್ರಿಸಮ್. ಸೊ ಗೊತ್ತಿದೆ ಈ ಎಕ್ಸ್ಪೆರಿಮೆಂಟ್ ಏನನ್ನ ಪ್ರೂವ್ ಮಾಡ್ತಪ್ಪ ಅಂದ್ರೆ, ದಟ್ ವೈಟ್ ಲೈಟ್ ಇಸ್ ಎ ಮಿಕ್ಸ್ಚರ್ ಆಫ್ 7 ಕಲರ್ಸ್ ಅಂಡ್ ದಟ್ ದೀಸ್ ಕಲರ್ಸ್ ಕೆನ್ ಬಿ ಸಪರೇಟೆಡ್ ಅಂಡ್ ರೀಕಂಬೈನ್ಡ್. ಸಪರೇಟ್ ಮಾಡಬಹುದು ಮತ್ತೆ ಅಗೇನ್ ರೀಕಂಬೈನ್ ಮಾಡಬಹುದು. ಯಾರನ್ನ ಬಳಸ್ಕೊಂಡು? ಬೈ ಯೂಸಿಂಗ್ ಪ್ರಿಸಮ್ ಅನ್ನ ಇಲ್ಲಿ ಯೂಸ್ ಮಾಡ್ಕೊಂಡು ನಾವು ಈ ಒಂದು ಆಕ್ಟಿವಿಟೀಸ್ ನಾವು ಇಲ್ಲಿ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಹೋಗೋಣ ಡಿಯರ್ ಸ್ಟೂಡೆಂಟ್ಸ್. 11 ಕ್ವಶನ್ ಹೋಗೋಣ್ರಿ. ನೆಕ್ಸ್ಟ್, ವಾಟ್ ಈಸ್ ಮ್ಯಾಗ್ನಿಫಿಕೇಶನ್? ನೋಡಿ, ಬಹಳ ಸುಲಭದ ಪ್ರಶ್ನೆ. ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು ಅಂತ ಕೇಳಿದರೆ, ಸರ್ ನಮಗೆ ಗೊತ್ತಾಗಿಲ್ಲ, ಫಾರ್ಮುಲಾ ಬರೀಬಹುದು. ಎಕ್ಸಾಕ್ಟ್ಲಿ ಬರೀಬಹುದು ಫಾರ್ಮುಲಾ ಕೂಡ. ಸೊ ನಿಮ್ಗೆ ನೆನಪಿದೆ. ಅಂಡ್ ಇಫ್ ದ ಮ್ಯಾಗ್ನಿಫಿಕೇಶನ್ ಆಫ್ ಆನ್ ಇಮೇಜ್ ಪ್ರೊಡ್ಯೂಸ್ಡ್ ಬೈ ಎ ಲೆನ್ಸ್ ಈಸ್ +2, ದೆನ್ ದ ಮೆನ್ಷನ್ ದ ಟೈಪ್ ಆಫ್ ಲೆನ್ಸ್. ನೋಡಿ, ಇಲ್ಲಿ +2 ಅಂತ ಕೊಟ್ರು. +2 ಅಂತ ಕೊಟ್ಟಿರೋದ್ರಿಂದ ಎಂ ವ್ಯಾಲ್ಯೂ +2 ಬಂದಿದೆ. ನಿಮ್ಗೆ ನೆನಪಲ್ಲಿ ಇರಬೇಕು, ಮ್ಯಾಗ್ನಿಫಿಕೇಶನ್ ಅಂದ್ರೆ ಇಲ್ಲಿ ಎಂ ಬರುತ್ತೆ. ಎಂ ವ್ಯಾಲ್ಯೂ ಇಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ ನೋಡಿ ಲೆನ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಲೆನ್ಸ್ಗೆ ಸಂಬಂಧಪಟ್ಟಂಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಎಂ ವ್ಯಾಲ್ಯೂ =1 ಇದ್ರೆ ಈಕ್ವಲ್ ಸೈಜ್ ಇರುತ್ತೆ. ಲೆಸ್ ದೆನ್ 1 ಇದ್ರೆ ಏನಾಗಿರುತ್ತಪ್ಪ ಅಂತಂದ್ರೆ, =1 ಇದ್ರೆ ಅದು ಡಿಮಿನಿಶ್ಡ್ ಅಥವಾ ಸ್ಮಾಲ್ ಸೈಜ್ ಇಮೇಜ್ ನಮಗೆ ಸಿಗುತ್ತೆ. ಇಲ್ಲಿ ಹೇಳ್ತಿದ್ರೆ ಎಂ ವ್ಯಾಲ್ಯೂ >1 ಇದೆ, +2 ಕೊಟ್ಟಿರೋದ್ರಿಂದ >1 ಇದೆ. ನೋಡಿ, ನಮಗೆ ಎನ್ಲಾರ್ಜ್ಡ್ ಇಮೇಜ್ ಬೇಕಾದ್ರೆ ಸಿಗ್ಬಹುದು. ನೋಡ್ಕೊಂಡು ಬರೋಣ. ನನಗೂ ಕೂಡ ಕುತೂಹಲ ಇದೆ ಹೇಗಿದೆ ಅಂತ ಹೇಳ್ಬಿಟ್ಟು. ಆಯ್ತಾ, ನೋಡೋಣ. ಹಾಗಾದ್ರೆ ಇಲ್ಲಿ ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು ಅಂತ ನೋಡ್ಕೊಂಡು ಬರೋಣ. ಮ್ಯಾಗ್ನಿಫಿಕೇಶನ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ದ ಹೈಟ್ ಆಫ್ ದಿ ಇಮೇಜ್ ಟು ದಿ ಹೈಟ್ ಆಫ್ ದಿ ಆಬ್ಜೆಕ್ಟ್. ಸೊ ಎಂ ಇಸ್ ಈಕ್ವಲ್ ಟು h'/h. ನೆನ್ಪಿಟ್ಕೊಂಡ್ರೆ ಆಯ್ತು. ಎಂ ಇಸ್ ಈಕ್ವಲ್ ಟು ಹೈಟ್ ಆಫ್ ದಿ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದಿ ಆಬ್ಜೆಕ್ಟ್ ಅಂತ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುವಂತದ್ದು. ಈಗ ನಮಗೆ ಇರುವಂತದ್ದು ಏನಪ್ಪಾ ಅಂದ್ರೆ, ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದಾರೆ ನಮಗೆ ಇಲ್ಲಿ. ಸೊ 4 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಮ್ಯಾಗ್ನಿಫಿಕೇಶನ್ ಅಂತ ಬರೋದಕ್ಕೆ 1 ಮಾರ್ಕ್ಸ್, +2 ಎಂ ವ್ಯಾಲ್ಯೂ +2 ಕೊಟ್ಟಿದ್ದಾರೆ. ಈ ಟೈಪ್ ಆಫ್ ಲೆನ್ಸ್ ಅನ್ನ ಕಂಡುಹಿಡಿಬೇಕು. ಇದರಲ್ಲಿ ಯಾವುದು ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್ ಗೊತ್ತಿಲ್ಲಲ್ವಾ? ಸೊ ಹಾಗಾದ್ರೆ ನೋಡೋಣ. ನೋಡಿ, ನಿಮ್ಗೆ ಆಲ್ರೆಡಿ ರೇ ಡಯಾಗ್ರಾಮ್ ಬರೆದಿರ್ತೀರಾ, ನೋಡತ್ಲೇನೆ ಹೇಳ್ಬೋದು ನಾವು ಇದ್ರಲ್ಲಿ. ಈಗ ಇದ್ರಲ್ಲಿ ನಿಮ್ಗೆ ಕಾನ್ಕೇವ್ ಲೆನ್ಸ್ ನ ಡಯಾಗ್ರಾಮ್ ಬರೆದಿರ್ತೀವಿ, ಅಲ್ಲಿ ಎನ್ಲಾರ್ಜ್ಡ್ ಇಮೇಜಸ್ ಸಿಗಲ್ಲ. ಅಂದ್ರೆ ಆಬ್ಜೆಕ್ಟ್ ಗೆ ಈಕ್ವಲ್ ಆಗಿರಲ್ಲ ಇಮೇಜ್, ಯಾವಾಗ್ಲೂ ಡಿಮಿನಿಷ್ಡ್ ಇರುತ್ತೆ. ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಕಾನ್ವೆಕ್ಸ್ ಲೆನ್ಸ್ ಆಗಿರುತ್ತೆ ಅಂತ ಹೇಳಿ ಅಲ್ವಾ? ಎಕ್ಸಾಕ್ಟ್ಲಿ. ಇಫ್ ದ ಮ್ಯಾಗ್ನಿಫಿಕೇಶನ್ ಇಸ್ +2 ಇಟ್ ಮೀನ್ಸ್ ದ ಇಮೇಜ್ ಇಸ್ ಎರೆಕ್ಟ್. ಸೊ ಎರೆಕ್ಟ್ ಇಮೇಜ್ ಇದೆ. ಯಾಕೆ ಅಂದ್ರೆ ಇಲ್ಲಿ ಪಾಸಿಟಿವ್ ಸೈನ್ ಇಂಡಿಕೇಟ್ಸ್ ದ ಎರೆಕ್ಟ್ ಇಮೇಜ್. ನೋಡಿ, ನಮಗೆ ನೆಗೆಟಿವ್ ಬಂದಿದ್ರೆ ಅಲ್ಲಿ H ವ್ಯಾಲ್ಯೂ ಪಾಸಿಟಿವ್ ಇದೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಇಮೇಜ್ ಎರೆಕ್ಟ್ ಇದೆ ಅಂತ ಹೇಳಿ. ಬಟ್ ಎಲ್ಲಿದೆ ದ ಇಮೇಜ್ ಇಸ್ ಟ್ವೈಸ್ ಆಫ್ ದ ಸೈಜ್ ಆಫ್ ದಿ ಆಬ್ಜೆಕ್ಟ್ ಇರುವಂತದ್ದು. ಹಾಗಾಗಿ ಇಲ್ಲಿ ಲೆನ್ಸ್ ಯಾವ್ದಪ್ಪ ಅಂತಂದ್ರೆ ಕಾನ್ವೆಕ್ಸ್ ಲೆನ್ಸ್ ಅನ್ನು ಯೂಸ್ ಮಾಡಿರುವಂತದ್ದು. ಬಿಕಾಸ್ ಓನ್ಲಿ ಎ ಕಾನ್ವೆಕ್ಸ್ ಲೆನ್ಸ್ ಕ್ಯಾನ್ ಪ್ರೊಡ್ಯೂಸ್ ಆನ್ ಎರೆಕ್ಟ್ ಅಂಡ್ ಮ್ಯಾಗ್ನಿಫೈಡ್ ಇಮೇಜ್. ಯಾವಾಗಪ್ಪ ಅಂತಂದ್ರೆ ಬಿಟ್ವೀನ್ ಪ್ಲೇಸ್, ಎಲ್ಲಿ ಆಬ್ಜೆಕ್ಟ್ ಅನ್ನು ಎಲ್ಲಿ ತಗೊಂಡೋಗಪ್ಪ ಅಂತಂದ್ರೆ ಲೆನ್ಸ್ ಮತ್ತೆ ಫೋಕಸ್ ಪಾಯಿಂಟ್ ಇಂದ ಎಫ್ ಮತ್ತೆ ಓ ಮಧ್ಯದಲ್ಲಿ ಆಬ್ಜೆಕ್ಟ್ ಅನ್ನು ಇಟ್ವಿ ಅಂತಂದ್ರೆ, ಸೊ ಅಲ್ಲಿ ನಮಗೆ ಇಲ್ಲಿ ರಿಯಲ್ ಇಮೇಜ್ ಸಿಗಲ್ಲ, ವರ್ಚುವಲ್ ಇಮೇಜ್ ಸಿಗೋದ್ರಿಂದ ನಮಗೆ ಎರೆಕ್ಟ್ ಇಮೇಜ್ ಸಿಗುತ್ತೆ. ಸೊ ಹೇಗೆ ಅಂತಂದ್ರೆ, ನಾವು ಈಗ ಆಲ್ರೆಡಿ ಬುಕ್ ಅಲ್ಲಿ ಲೆಟರ್ಸ್ ಅನ್ನ ಹೀಗೆ ಮ್ಯಾಗ್ನಿಫೈಡ್ ಲೆನ್ಸ್ ಅನ್ನ ಇಟ್ಟಾಗ ದೊಡ್ಡದಾಗ ಕಾಣಿಸುತ್ತಲ್ಲ, ಸೇಮ್ ಈ ಒಂದು ಫಿನಾಮಿನನ್ ಇಲ್ಲಿ ನಮಗೆ ಅಪ್ಲೈ ಆಗುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಹಾಗೆ ಈ ಕ್ವಶನ್ ಗೊತ್ತಿಲ್ಲ ನಮಗೆ, ಬಿ ಕೂಡ ನಾನು ಬಿ ಇಲ್ಲ, ಸಬ್ ಕ್ವಶನ್ ಇದೆ, ಬಿ ಕ್ವಶನ್ ಇದೆ, ಅಟೆಂಡ್ ಮಾಡ್ಲೇಬೇಕಿದೆ ಕಂಪಲ್ಸರಿ. ಯಾಕಂದ್ರೆ ಫಸ್ಟ್ ಕ್ವಶನ್ ಗೆ ಇಲ್ಲಿ ನಿಮಗೆ 2 ಮಾರ್ಕ್ಸ್ ಇರುತ್ತೆ, ಈ ಕ್ವಶನ್ ಗೆ ಇಲ್ಲಿ 2 ಮಾರ್ಕ್ಸ್ ಇರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ ಎ ಈಸ್ ಲೆಸ್ ದೆನ್. ನೋಡಿ, ಇಲ್ಲಿ ಮೀಡಿಯಂ ಎ ಇಸ್ ಏನ್ ಕೊಟ್ಟಿದ್ದಾರೆ, ಈಸ್ ಲೆಸ್ ದೆನ್ ದಟ್ ಆಫ್ ಮೀಡಿಯಂ ಬಿ. ಸೊ ಮೀಡಿಯಂ ಬಿ ಗಿಂತ ಏನಿದೆ ಅಂತಂದ್ರೆ ಕಡಿಮೆ ಇದೆ. ನಾವು ಕ್ವಶನ್ ಅನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸ್ ಮೀಡಿಯಂ ಈಸ್ ಲೆಸ್ ಕೊಟ್ಟಿದ್ದಾರೆ. ಯಾವ್ದು ಕಂಪೇರ್ ಮಾಡಿದ್ರೆ ಮೀಡಿಯಂ ಬಿಗೆ, ಮೀಡಿಯಂ ಬಿದು ಜಾಸ್ತಿ ಇದೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಅರ್ಥ. ಅಂಡ್ ವಿಚ್ ಆಫ್ ದೀಸ್ ಮೀಡಿಯಾ ಇಸ್ ಆಪ್ಟಿಕಲಿ ಡೆನ್ಸರ್. ನೋಡಿ, ಇಲ್ಲಿ ನಾವು ಆಪ್ಟಿಕಲಿ ಡೆನ್ಸರ್ ಅಂತ ತಗೊಂಡಾಗ ಯಾವ್ದ್ರ ವ್ಯಾಲ್ಯೂ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದೆ, ಅದ್ರ ಕಡಿಮೆ ಇದೆ, ಅದ್ರ ಬೇಸ್ ಮೇಲೆ ನಾವು ಫೈಂಡ್ ಔಟ್ ಮಾಡಬಹುದು. ಹಾಗಾದ್ರೆ ಈ ಒಂದು ಕ್ಲೂ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಕ್ವಶನ್ ಅನ್ನ ಕೇಳಿದ್ರೆ, ಇನ್ ವಿಚ್ ಆಫ್ ದೀಸ್ ಮೀಡಿಯಾ ದಿ ಸ್ಪೀಡ್ ಆಫ್ ಲೈಟ್ ಇಸ್ ಮೋರ್. ಅಂದ್ರೆ ಸ್ಪೀಡ್ ಆಫ್ ಲೈಟ್ ಎಲ್ಲಿರುತ್ತೆ? ಆಪ್ಟಿಕಲ್ ರೇರ್ ಅಲ್ಲಿ ಸ್ಪೀಡ್ ಇರುತ್ತೋ, ಆಪ್ಟಿಕಲ್ ಡೆನ್ಸರ್ ಅಲ್ಲಿ ಸ್ಪೀಡ್ ಇರುತ್ತೋ ನೋಡ್ಕೊಂಡು ಬರೋಣ. ಹಂಗಾರೆ ನಾನು ಅನ್ಸಿರೋ ಮಟ್ಟಿಗೆ ಇಲ್ಲಿ ಆಪ್ಟಿಕಲ್ ರೇರರ್ ಅಂತಂದ್ರೆ ಮೀಡಿಯಂ ಎ, ಮೀಡಿಯಂ ಬಿ ಬಂದ್ಬಿಟ್ಟು ಆಪ್ಟಿಕಲ್ ಡೆನ್ಸರ್ ಆಗಿರುವಂತದ್ದು. ಹಾಗಾಗಿ ಮೀಡಿಯಂ ಎ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರುವಂತದ್ದು ನಾವು ನೋಡ್ತಾ ಹೋಗೋಣ. ಆಯ್ತಾ? ಓಕೆ, ನೋಡಿ ಹಾಗಾದ್ರೆ ಇಲ್ಲಿ ಸೊ ಇಲ್ಲಿ ಕೊಟ್ಟಿದ್ದಾರೆ refractive index of medium A is smaller than that of medium B. The medium with the higher refractive index is optically denser. ಯಾವ್ದ್ರದ್ದು ವ್ಯಾಲ್ಯೂ ಜಾಸ್ತಿ ಇರುತ್ತಲ್ಲ ಅದರದ್ದು ಆಪ್ಟಿಕಲಿ ಡೆನ್ಸರ್ ಆಗಿದೆ. ಹಾಗಾಗಿ therefore medium B is optically denser. ಕೇಳಿದಾರೆ ನೀವು ಫಸ್ಟ್ ಕ್ವಶನ್ ಅಲ್ಲಿ ನಿಮಗೆ ಯಾವ್ದು ಆಪ್ಟಿಕಲ್ ಡೆನ್ಸರ್ ಅಂತಂದ್ರೆ medium B is optically denser. And the speed of light is more ಅಂತಂದ್ರೆ ಜಾಸ್ತಿ. ಎಲ್ಲಿ ಸ್ಪೀಡ್ ಇರುತ್ತೆ? ಯಾವ್ದು ಆಪ್ಟಿಕಲ್ ರೇರರ್ ಇರುತ್ತಲ್ಲ ಅಲ್ಲಿ. ಸೊ ಹಾಗಾಗಿ in the medium with lower refractive index, therefore the speed of the light is more in medium A. ಸೊ ಈಗಾಗಲೇ ಮುಂಚೆ ಹೇಳಿದೆ ನಾನು ನಿಮಗೆ ಮೀಡಿಯಂ ಎ ಅಲ್ಲಿ ಸ್ಪೀಡ್ ಆಫ್ ದ ಲೈಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ನನಗೂ ನೀವು ಕೂಡ ಯೋಚನೆ ಮಾಡಿರ್ತೀರಾ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ವೆರಿ ಗುಡ್. ಯಾಕಂದ್ರೆ ನಿಮಗೆ ತುಂಬಾ ಬುಕ್ ನಾವು ಟೆಕ್ಸ್ಟ್ ಬುಕ್ ಅನ್ನ ನಾವು ರೀಡ್ ಮಾಡಿದಾಗ ಈ ತರದ ಕ್ವಶನ್ಸ್ ಅಟೆಂಡ್ ಮಾಡ್ಲಿಕ್ಕೆ ನಮ್ಗೆ ತುಂಬಾನೇ
ಹೆಲ್ಪ್ ಆಗುತ್ತೆ. ಓಕೆ, ನೋಡಿ ಅದು ಗೊತ್ತೇ ಇಲ್ಲ, ಇದು ಆಕ್ಚುಲಿ ಎಕ್ಸ್ಪ್ಲೈನ್ ಮಾಡಿರುವಂತದ್ದು. ನಾವೀಗ ಅದನ್ನ ಸಿಂಪಲ್ ಆಗಿ ನಾವು ಬರೀಬಹುದಪ್ಪ. ಏನು, ಮ್ಯಾಗ್ನಿಫಿಕೇಶನ್ ಇಸ್ ದ ರೇಷಿಯೋ ಆಫ್ ಇಮೇಜ್ ಹೈಟ್ ಟು ದ ಆಬ್ಜೆಕ್ಟ್ ಹೈಟ್ ಅಂತ ಬರೀಬಹುದು, ಮೀನಿಂಗ್ ಇಷ್ಟೇ. ಅಂಡ್ ಇಫ್ ಮ್ಯಾಗ್ನಿಫಿಕೇಶನ್ ಇಸ್ ಪ್ಲಸ್ ಟು ದ ಲೆನ್ಸ್ ಇಸ್ ಎ ಕಾನ್ವೆಕ್ಸ್ ಲೆನ್ಸ್ ಅಂತ ಇಲ್ಲಿ ಸಿಂಪಲ್ ಆಗಿ ಬರೀಬಹುದು. ಎಂ ವ್ಯಾಲ್ಯೂ ಲೆಸ್ ದೆನ್ 1 ಇರುತ್ತೆ ಲೆನ್ಸ್ ಕೊಟ್ಟರು ಅಂತಂದ್ರೆ ನಾವಲ್ಲಿ ಸ್ವಲ್ಪ ಯೋಚನೆ ಮಾಡ್ಕೋಬೇಕು. ಯಾಕೆಂದ್ರೆ ಎರಡು ಅಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ. ಇಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ, ಎಂ ವ್ಯಾಲ್ಯೂ ಗ್ರೇಟರ್ ದೆನ್ 1 ಇರೋದ್ರಿಂದ ಎಕ್ಸಾಕ್ಟ್ಲಿ ನಾವಿಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿ ಈಸಿಯಾಗಿ ನಾವಿಲ್ಲಿ ಗೆಸ್ ಮಾಡಬಹುದು. ನೆಕ್ಸ್ಟ್, ಮೀಡಿಯಂ ಬಿ ಇಸ್ ಆಪ್ಟಿಕಲಿ ಡೆನ್ಸರ್ ಅಂಡ್ ಸ್ಪೀಡ್ ಆಫ್ ದ ಲೈಟ್ ಇಸ್ ಗ್ರೇಟರ್ ಇನ್ ಮೀಡಿಯಂ ಎ ಅಂತ ಹೇಳಿ ಬರೀಬಹುದು. ಸೊ ಗ್ರೇಟರ್ ಇರುತ್ತೆ ಮೀಡಿಯಂ ಎಲ್ಲಿ, ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರುತ್ತೆ. ಟ್ರಾಫಿಕ್ ಅಲ್ಲಿ ಯಾವ್ದು ಆಟೋ ಇಲ್ಲ ಅಂತಂದ್ರೆ ಹೆಂಗಿರುತ್ತೆ, ಸೊ ಹಾಗೆ ಪಾರ್ಟಿಕಲ್ಸ್ ಕಮ್ಮಿ ಆಗ್ತಾ ಹೋದಂಗೂ ಸ್ಪೀಡ್ ಆಫ್ ದ ಲೈಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಫೈನಲ್ ಆನ್ಸರ್ ಅಂದ್ರೆ ಈ ಬಿ ಗೆ ಸಂಬಂಧಪಟ್ಟಂಗೆ ನೀವು ಈ ಎರಡು ಪಾಯಿಂಟ್ಸ್ ಅನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ, ಇಲ್ಲೊಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಎರಡು ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಕೆಳಗಡೆ ಎರಡು ಈಸಿ ಇದೆ. ನೋಡ್ಕೊಂಡು ಬರೋಣ ಕ್ವಶನ್ಸ್. ಈಗಾಗಲೇ ಕ್ವಶನ್ ಅಲ್ಲಿ ನೋಡಿರ್ತಾರೆ ಕ್ವಶನ್ ಪೇಪರ್ ಅಲ್ಲಿ ನೀವು. ವಾಟ್ ಈಸ್ ಸೆಂಟರ್ ಆಫ್ ಕರ್ವೇಚರ್ ಆಫ್ ಎ ಸ್ಪೆರಿಕಲ್ ಮಿರರ್? ನೋಡಿ ಇಲ್ಲಿ ನೆನ್ಪಿಟ್ಕೋಬೇಕು, ಸ್ಪೆರಿಕಲ್ ಮಿರರ್ ಗೆ ಸಂಬಂಧಪಟ್ಟಂಗೆ ನಾವಿಲ್ಲಿ ಸೆಂಟರ್ ಆಫ್ ಕರ್ವೇಚರ್ ನಾವಿಲ್ಲಿ ನೋಡ್ಕೋಬೇಕು. ಒಂದೇ ಒಂದು ಕರ್ವ್ ಬರೋದ್ರಿಂದ ಒಂದು ಸರ್ಕಲ್ ನಾವು ಸರ್ಕಲ್ ತಗೊಂಡು ಹೋದ್ವಿ ಅಂದ್ರೆ C1 ಅಷ್ಟೇ ಬರುತ್ತೆ. ಬಟ್ ಲೆನ್ಸಸ್ ಅಲ್ಲಿ ಎರಡು C1 ಅಂಡ್ C2, ಸೆಂಟರ್ ಆಫ್ ಕರ್ವೇಚರ್ 1, ಸೆಂಟರ್ ಆಫ್ ಕರ್ವೇಚರ್ 2 ಬರುತ್ತೆ. ಇಲ್ಲಿ ನಮಗೆ ಸ್ಪೆರಿಕಲ್ ಮಿರರ್ ಕೇಳಿದ್ದಾರೆ ಕ್ವಶನ್, ನೀಟಾಗಿ ಇಂಥ ಕಡೆ ನೀವು ಇಡಬಾರ್ದು. ಅಂಡ್ ರೈಟ್ ಎನಿ ಟು ಯೂಸಸ್ ಆಫ್ ಅ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಎಲ್ಲೆಲ್ಲಿ ಬಳಸ್ತೀವಿ ಅಂತ ನಾವು ನೋಡ್ತಾ ಬರೋಣ. ಇಲ್ಲಿ ಟೋಟಲ್ ಆಗಿ ರಿಫ್ಲೆಕ್ಷನ್ ಸಂಬಂಧಪಟ್ಟಂತ ಕ್ವಶನ್ ಇದೆ. ನೆಕ್ಸ್ಟ್ ಅದರಲ್ಲಿ ಸಬ್ ಕ್ವಶನ್ ಇದೆ, ಇನ್ನೊಂದು ಬಿ. ಸೊ ನೋಡಿ, ಈ ತರದ ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಾಗ ಸಬ್ ಕ್ವಶನ್ ಇದ್ದಾಗ ನೀವು ಮೇಲ್ಗಡೆದ್ದು ಎ ಅಟೆಂಡ್ ಮಾಡಿದಾಗ ಅದ್ರ ಬಿ ಕಂಪಲ್ಸರಿ ಆಗಿರುತ್ತೆ, ಅಥವಾ ಕೆಳಗಡೆ ಎ ಅಟೆಂಡ್ ಮಾಡಿದಾಗ ಇಲ್ಲಿ ಬಿ ಕಂಪಲ್ಸರಿ ಆಗಿರುತ್ತೆ. ನೀವು ಮೇಲ್ಗಡೆ ಎ ಕೆಳಗಡೆ ಬಿ ನ ನೀವು ಇಲ್ಲಿ ಬರೀ ಆ ತರ ತಪ್ಪನ್ನ ನೀವು ಮಾಡಕ್ ಹೋಗ್ಬಾರ್ದು. ಓಕೆ, ಇಲ್ಲಿ ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್, ಇಲ್ಲಿ ಒಂದು ಫಸ್ಟ್ ಕ್ವಶನ್ ಎ ಬಂದ್ಬಿಟ್ಟು ರಿಫ್ಲೆಕ್ಷನ್ ಸಂಬಂಧಪಟ್ಟಂಗೆ ಕೇಳಿದ್ರೆ, ಇಲ್ಲಿ ರಿಫ್ರಾಕ್ಷನ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಅನ್ನು ಇಲ್ಲಿ ಕೇಳಿದ್ದಾರೆ. ಹಾಗಾದ್ರೆ ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ ಏನು, ಸ್ಪೆರಿಕಲ್ ಮಿರರ್ ನೋಡ್ತಾ ಹೋಗೋಣ. ಅಂಡ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಯೂಸಸ್ ಆಫ್ ಕಾನ್ಕೇವ್ ಮಿರರ್ ಸಂಬಂಧಪಟ್ಟಂತ ಕ್ವಶನ್ ನೋಡ್ತಾ ಹೋಗ್ರಿ. ಏನ್ ಹೇಳುತ್ತೆ ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ, ದ ಸೆಂಟರ್ ಆಫ್ ಕರ್ವೇಚರ್ ಆಫ್ ಎ ಸ್ಪೆರಿಕಲ್ ಮಿರರ್ ಇಸ್ ದಿ ಸೆಂಟರ್ ಆಫ್ ದಿ ಸ್ಪಿಯರ್ ಆಫ್ ವಿಚ್ ದ ಮಿರರ್ ಸರ್ಫೇಸ್ ಫಾರ್ಮ್ಸ್ ಎ ಪಾರ್ಟ್. ನೋಡಿ ಇಲ್ಲಿ, ಹಾಗಾದ್ರೆ ಇಲ್ಲಿ ಎಲ್ಲಿ ಈ ತರ ನಾವು ಈ ತರ ಇತ್ತು ಅಂತಂದ್ರೆ ಒಂದು ಕರ್ವೇಚರ್ ನ ಇಲ್ಲಿ ಒಂದು ಪಾಯಿಂಟ್ ತಗೊಂಡಾಗ ಈ ಒಂದು ಸೆಂಟರ್ ಪಾಯಿಂಟ್ ಎಲ್ಲಿರುತ್ತೆ ಅಂದ್ರೆ ಆ ಸರ್ಕಲ್ ಆಗ್ಬೇಕು. ಒಂದು ಸರ್ಕಲ್ ಹೇಗೆ ಸೆಂಟರ್ ಪಾಯಿಂಟ್ ಇರುತ್ತಲ್ಲ ಅದೇ ತರ ಈ ಕರ್ವಿಗೆ ಒಂದು ಸೆಂಟರ್ ಬರುತ್ತೆ, ಅದನ್ನೇ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಹೇಳಿ ಇಲ್ಲಿ ಕರೆಯುವಂತದ್ದು ನಾವು ನೋಡ್ತಾ ಹೋಗ್ತೀವಿ ಅಲ್ವಾ. ಸೊ ಹಾಗೆ ನೆಕ್ಸ್ಟ್ ಇದರ ಯೂಸಸ್ ನಾವು ನೋಡ್ತಾ ಹೋಗೋಣ. ಕಾನ್ಕೇವ್ ಮಿರರ್ ಅನ್ನು ಎಲ್ಲೆಲ್ಲಿ ಬಳಸ್ತೀವಿ ಗೊತ್ತಿದೆ. ವೆಹಿಕಲ್ ಹೆಡ್ಲೈಟ್ಸ್ ಅಲ್ಲಿ ರಿಫ್ಲೆಕ್ಟರ್ಸ್ ಆಗಿ ಬಳಸ್ತಾರೆ, ಅಂಡ್ ಟಾರ್ಚಸ್ ಅಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ಪ್ಯಾರಲ್ ಯಾಕೆ ಅಂತ ಕೇಳ್ತಾರೆ, ರೀಸನ್ ಕೂಡ ಕೇಳಿದ್ದಾರೆ ಕೆಲವೊಂದ್ ಕಡೆ, ಟು ಪ್ರೊಡ್ಯೂಸ್ ಅ ಪ್ಯಾರಲಲ್ ಬೀಮ್ ಆಫ್ ಲೈಟ್. ಸೊ ಡೈರೆಕ್ಟ್ ಆಗಿ ಯೂಸ್ ಕೇಳಿದ್ರಿಂದ ನೀವು ವೆಹಿಕಲ್ ಹೆಡ್ಲೈಟ್ ಟಾರ್ಚಸ್ ಅಂತ ಬರೀಬಹುದು. ನೆಕ್ಸ್ಟ್ ಮತ್ತೆ ಡೆಂಟಿಸ್ಟ್ ಡಾಕ್ಟರ್ಸ್ ಟು ಆಬ್ಟೈನ್ ದ ಮ್ಯಾಗ್ನಿಫೈಡ್ ಇಮೇಜ್ ಆಫ್ ಟೀತ್ ಆರ್ ಬಾಡಿ ಪಾರ್ಟ್ಸ್. ಸೊ ಇಲ್ಲಿ ಹಲ್ಗಳು ಅವ್ರಿಗೆ ದೊಡ್ಡದಾಗಿ ಕಾಣಿಸ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಈ ಒಂದು ಈ ಕಾನ್ಕೇವ್ ಮಿರರ್ ನಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಈಗ ಆಲ್ರೆಡಿ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಹೇಳಿದ್ವಿ, ಮಿಷನ್ 40 ಸಂಬಂಧಪಟ್ಟಂಗೆ ವಿಡಿಯೋ ಇದೆ, ನೋಡ್ಕೊಂಡು ಹೋಗಿ. ಅದ್ರಲ್ಲಿ ಆಲ್ರೆಡಿ ಕೂಡ ನಿಮ್ಗೆ ಯೂಸಸ್ ಅನ್ನು ಸಪರೇಟ್ ಆಗಿ ಇಲ್ಲಿ ಲಿಸ್ಟ್ ಮಾಡಿ ಕೂಡ ಕೊಟ್ಟಿದ್ದೀವಿ. ಓಕೆ, ನೆಕ್ಸ್ಟ್ ಅದರಲ್ಲಿ ಬಿ ಕ್ವಶನ್, ಸಬ್ ಕ್ವಶನ್ ಬಿ ಕೇಳಿದ್ರು, ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್ ನಿಮ್ಗೆ ಹೇಳಿದರೆ ಇರವೇ ಲಾಗಳ ಲಿಸ್ಟ್ ಕೊಟ್ಟಿದ್ದೀವಿ. ನೋಡಿ ಇಲ್ಲಿ ಈಸಿಯಾಗಿ ಇಲ್ಲಿ 2 ಮಾರ್ಕ್ಸ್ ಬಂದ್ಬಿಡುತ್ತೆ ನಮಗೆ. ಇಲ್ಲಿ ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್ ಅಲ್ಲಿ ಗೊತ್ತಿದೆ, ದ ಇನ್ಸಿಡೆಂಟ್ ರೇ, ದ ರಿಫ್ರಾಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಸೊ ಇದು ಬಹಳಷ್ಟು ಈಸಿ ಇದೆ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಅಂಡ್ ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ, ಅಂಡ್ ಸೆಕೆಂಡ್ ಲಾ ಬರುತ್ತೆ ಗಿವನ್ ಪೇರ್ ಆಫ್ ಮೀಡಿಯಾ, ದ ರೇಷಿಯೋ ಆಫ್ ದ ಸೈನ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಸೈನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂದ್ರೆ ಸೈನ್ ಐ ಬರುತ್ತೆ, ಅಂಡ್ ಟು ದಿ ಸೈನ್ ಆಂಗಲ್ ಆಫ್ ರಿಫ್ರಾಕ್ಷನ್ ಅಂದ್ರೆ ಸೈನ್ ಆರ್ ಅಂತ ಬರುತ್ತೆ. ಇಟ್ ಈಸ್ ಎ ಕಾನ್ಸ್ಟಂಟ್. ಸೊ ಅದು ಕಾನ್ಸ್ಟಂಟ್ ಅಂತ ಹೇಳುತ್ತೆ. ನೀವು ಫಾರ್ಮುಲಾ ನೆನ್ಪಿಟ್ಕೋಬೇಕು, ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಕ್ವಲ್ಸ್ ಕಾನ್ಸ್ಟಂಟ್. ಇಲ್ಲಿ ಕಾನ್ಸ್ಟಂಟ್ ಯಾವ್ದಪ್ಪ ಅಂತಂದ್ರೆ ಅದೇ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ವ್ಯಾಲ್ಯೂ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಈ ತರ ಈಸಿಯಾಗಿ ನೀವು 2 ಲಾಗಳನ್ನ ಬರೀಬಹುದು, ನೆನ್ಪಿಟ್ಕೋಬಹುದು, ಈಸಿಯಾಗಿ ಬರೀರಿ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ 12ನೇ ಕ್ವಶನ್ ಹೋಗೋಣ. ಲೀಸ್ಟ್ ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ಇದು ಅಂತೂ ತುಂಬಾ ವರ್ಷಗಳಿಂದ ರಿಪೀಟ್ ಆಗುವಂತಹ ಪ್ರಶ್ನೆ ಮತ್ತು ಬಂದಿದೆ ಅಂದ್ರೆ ಹೇಳ್ಬೇಕು, ಇದು ನಮಗೆ ಬಂದೇ ಬರುವಂತ ಸಾಧ್ಯತೆ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಎಲ್ಲರೂ ಕೇಳಿರ್ತಾರೆ, 1 ಮಾರ್ಕ್ಸ್ ಅಲ್ಲಿ ಕೇಳಿರ್ತಾರೆ, ಇಲ್ಲಾಂದ್ರೆ ಯಾವ್ದಾದ್ರು 4 ಮಾರ್ಕ್ಸ್ ಲಾಂಗ್ ಆನ್ಸರ್ ಕ್ವಶನ್ಸ್ ಅಲ್ಲಿ ಸಬ್ ಕ್ವಶನ್ ಕೂಡ ಇಲ್ಲಿ ನಮಗೆ ಬಂದಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಬಂದಿರುತ್ತೆ. ಇಲ್ಲಿ 4 ಪಾಯಿಂಟ್ಸ್ ಯಾವತ್ತೂ ನೀವು ಮರಿಲೇಬಾರ್ದು. ಮತ್ತೆ ಇಲ್ಲಿ ಸಬ್ ಕ್ವಶನ್ ಕೂಡ ಇದೆ, ಇದು ಕೂಡ 4 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಒಂದು ಸಬ್ ಕ್ವಶನ್ ಅನ್ನ ಆಡ್ ಮಾಡಿದ್ದಾರೆ. ಇಲ್ಲಿ ಸಬ್ ಕ್ವಶನ್ ರೈಟ್ ದ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಜೌಲ್ಸ್ ಲಾ ಆಫ್ ಹೀಟಿಂಗ್. ನೋಡಿ ಲಾಗಳ ಮೇಲೆ ಎಷ್ಟು ಕ್ವಶನ್ಸ್ ಇಲ್ಲಿ ರೈಸ್ ಆಗಿರುವಂತದ್ದು. ನಾವು ಇರೋದೇ 8 ಲಾಗಳಿದೆ, ಅದನ್ನಷ್ಟು ಕಲ್ಪಿಟ್ರೆ ನೋಡಿ ನಿಮಗೆ ಇಲ್ಲೇ ನಮಗೆ 3 ಮಾರ್ಕ್ಸ್ ಸಿಕ್ಕಂಗಾಯ್ತು. ನೆಕ್ಸ್ಟ್, ನೇಮ್ ಎನಿ 2 ಡಿವೈಸ್ ದಟ್ ವರ್ಕ್ಸ್ ಆನ್ ದ ಬೇಸಿಸ್ ಆಫ್ ದ ಜೌಲ್ಸ್ ಲಾ ಆಫ್ ಹೀಟಿಂಗ್. ನೋಡಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ತುಂಬಾನೇ ಈಸಿ ಇರುವಂತ ಕ್ವಶನ್, ಇದು ಡೆಡ್ ಈಸಿ ಕ್ವಶನ್ ಅಂತಾನೆ ನಾವು ಕರಿಬಹುದು. ನೋಡ್ಕೊಂಡು ಬರೋಣ ಹೇಗೆ ಆನ್ಸರ್ ಏನಿದೆ ಅಂತ ಹೇಳಿ. ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ನೋಡಿ ಇಲ್ಲಿ ಯಾವ್ದ ಮೇಲೆ ಡಿಪೆಂಡ್ ಆಗಿರಪ್ಪ ಅಂದ್ರೆ 4 ಪಾಯಿಂಟ್. ನೀವು ಲೆಂತ್ ಆಫ್ ದಿ ಕಂಡಕ್ಟರ್, ಉದ್ದ ಜಾಸ್ತಿ ಆದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಇನ್ ದ ಲೆಂತ್. ಉದ್ದ ಜಾಸ್ತಿ ಆದಷ್ಟು ಈ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ.
ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದ್ರೆ ಕಟ್ ಮಾಡಿದಾಗ ನಮಗೆ ದಪ್ಪ ವೈರು ತೆಳ್ಳ ವೈರು ತಗೊಂಡಾಗ ನಮಗೆ ಆ ಒಂದು ಕ್ರಾಸ್ ಸೆಕ್ಷನ್ ತಗೊಂಡಾಗ ಅಲ್ಲಿ ಒಂದು ಏರಿಯಾ ಸಿಗುತ್ತೆ ನಮಗೆ, ಅಂದ್ರೆ ಒಂದು ಸರ್ಕಲ್ ತರ ಫಾರ್ಮ್ ಆಗುತ್ತೆ. ಸೊ ಅಲ್ಲಿ ರೆಸಿಸ್ಟೆನ್ಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಏರಿಯಾ. ಏರಿಯಾ ಜಾಸ್ತಿ ಆದ್ರೆ ಏನಾಗುತ್ತಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೇಚರ್ ಆಫ್ ದಿ ಮಟೀರಿಯಲ್, ಅಂದ್ರೆ ಯಾವ ಮಟೀರಿಯಲ್ ಅನ್ನ ನಾವು ಅಲ್ಲಿ ಬಳಸಿರ್ತೀವಿ. ಈ ಕಾಪರ್ ಅಂತ ಹೇಳ್ತಾರೆ, ಸಿಲ್ವರ್ ಅಂತ ಹೇಳ್ತಾರೆ. ಸೊ ಡಿಫ್ರೆಂಟ್ ಮಟೀರಿಯಲ್ ಗೆ ಡಿಫ್ರೆಂಟ್ ಆಗಿರುವಂತ ಒಂದು ರೆಸಿಸ್ಟೆನ್ಸ್ ಇರುವಂತ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನ ಟೆಂಪರೇಚರ್ ಆಫ್ ದಿ ಕಂಡಕ್ಟರ್. ನೋಡಿ ರೆಸಿಸ್ಟೆನ್ಸ್ ಜನರಲಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್. ನೋಡಿ ಈಗ ಏನೋ ಕರೆಂಟ್ ಪಾಸ್ ಮಾಡ್ತಿರ್ತೀವಿ, ಇದಕ್ಕಿದಂಗೆ ವೈರ್ ನಾವು ಬಿಸಿ ಮಾಡಿದ್ವಿ ಅಂತಂದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗಿ ಅಲ್ಲಿ ಕೊಲಿಷನ್ ಸ್ಟಾರ್ಟ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಮೂವ್ ಆಗಲ್ಲ, ಇದರಿಂದ ರೆಸಿಸ್ಟೆನ್ಸ್ ಏನಾಯ್ತು ಇನ್ಕ್ರೀಸ್ ಆಗುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಇಷ್ಟು 4 ಪಾಯಿಂಟ್ ನಿಮಗೆ ಈ ಒಂದು ರೆಸಿಸ್ಟೆನ್ಸ್ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗಿರುವಂತದನ್ನ ಈಸಿಯಾಗಿ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಸಂಬಂಧಪಟ್ಟಂಗೆ ಇಲ್ಲಿ ಏನ್ ಕೇಳಿದಾರಪ್ಪ ಅಂತಂದ್ರೆ ನಮಗೆ ಇಲ್ಲಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಅನ್ನ ಬರಿಬೇಕಾಗಿದೆ. ಬಹಳಷ್ಟು ಈಸಿ. ನಾವಿಲ್ಲಿ ಲಾ ಕೂಡ ಹೇಳಿದೀನಿ, ಇರ್ಲಿ ಯಾಕೆ ಅಂತಂದ್ರೆ ನಿಮಗೆ ಸುಮ್ಮನೆ ಗ್ಲಾನ್ಸ್ ಆಗ್ಲಿ ಅಂತೇಳಿ. ಜೌಲ್ಸ್ ಲಾ ಆಫ್ ಹೀಟಿಂಗ್ ಏನ್ ಹೇಳುತ್ತೆ, ಇಷ್ಟು ಪಾಯಿಂಟ್ ಗೊತ್ತು ನಮಗೆ. ಯಾವ್ದ್ರ ಮೇಲೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದಿ ಕರೆಂಟ್ ಅಂಡ್ ದ ರೆಸಿಸ್ಟೆನ್ಸ್ ಅಂಡ್ ದಿ ಟೈಮ್, ಇದ್ರ ಬೇಸ್ ಮೇಲೆ ಬರುತ್ತೆ. ಸೊ ಹಾಗಾಗಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬಂದ್ಬಿಟ್ಟು H ಇಸ್ ಈಕ್ವಲ್ ಟು I²RT. ಬಹಳಷ್ಟು ಈಸಿ ಇರುವಂತ ಒಂದು ಕ್ವಶನ್ ಇದು. ನೆಕ್ಸ್ಟ್ ಈ ಜೌಲ್ಸ್ ಲಾ ಆಫ್ ಹೀಟಿಂಗ್ ಬೇಸ್ ಮೇಲೆ ವರ್ಕ್ ಮಾಡುವಂತ ಯಾವ್ದಾದ್ರು ಎರಡು ಡಿವೈಸ್ ಇಲ್ಲಿ ಹೀಟ್ ಜನರೇಟ್ ಆಗಬೇಕು, ಇಷ್ಟೇ ನೆನ್ಪಿಟ್ಕೊಳ್ಳಿ. ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂದ್ರೆ ಹೀಟ್ ಜನರೇಟ್ ಆಗಂತ ಅದ್ರ ಮೇಲೆ ಆ ಎಲೆಕ್ಟ್ರಿಕ್ ಅಪ್ಲೈನ್ಸಸ್ ಮೇಲೆ ಕೈ ಇಟ್ಟರೆ ಬಿಸಿ ಉಂಟಾಗುವಂತ ಯಾವುದು ಎಲೆಕ್ಟ್ರಿಕ್ ಹೀಟರ್ ಇರ್ಬೋದು, ಐರನ್ ಇರ್ಬೋದು, ಲೈಟ್ ಇರ್ಬೋದು. ಸೊ ಇವೆಲ್ಲ LED ಲೈಟ್ ಅಲ್ಲ, ಮತ್ತೆ ಮಾಮೂಲಿ ಲೈಟ್ ಇನ್ಕ್ಯಾಂಡೆಸೆಂಟ್ ಬಲ್ಬ್ಸ್ ಬರ್ತಿದ್ವು, ಅವೆಲ್ಲವೂ ಕೂಡ ಈ ಒಂದು ಪ್ರಿನ್ಸಿಪಲ್ ಬೇಸ್ ಮೇಲೆ, ಜೌಲ್ಸ್ ಲಾ ಆಫ್ ಹೀಟಿಂಗ್ ಪ್ರಿನ್ಸಿಪಲ್ ಬೇಸ್ ಮೇಲೆ ವರ್ಕ್ ಮಾಡುವಂತದ್ದು. ಎರಡು ಕೇಳಿದರೆ ಎರಡಷ್ಟು ನಿಮಗೆ ಕೊಟ್ಟಿದ್ದೀನಿ, ಬುಕ್ಸ್ ಅಲ್ಲಿ ತುಂಬಾ ಇರುತ್ತೆ ಎಕ್ಸಾಂಪಲ್ಸ್ ನಾವು ನೋಡ್ತಾ ಹೋಗೋಣ. ಇಷ್ಟು ಫಿಸಿಕ್ಸ್ ಪಾರ್ಟಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಇಲ್ಲಿ ಇವತ್ತು ನಾನು ಕ್ವಶನ್ಸ್ ಅನ್ನ ಅನಲೈಸ್ ಮಾಡ್ತಾ ಹೋಗಿದ್ದೀನಿ. ಯಾವ್ದು ಗೊತ್ತಾಗಿಲ್ಲ, ಏನಾರ ಡೌಟ್ ಇದ್ರೆ ನೀವು ಇದರಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಮತ್ತೆ ನಿಮಗೆ ಏನ್ ಬೇಕಾಗಿದೆ, ಯಾವ್ದಾದ್ರು ಕ್ವಶನ್ ಇನ್ನೂ ಸಿಂಪ್ಲಿಫಿಕೇಶನ್ ಬೇಕಾದ್ರೆ ನಾನು ನಿಮಗೆ ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಂಡು ಬರೋಣ. ಹಾಗೆ ಈ ಒಂದು ವಿಡಿಯೋನ ನೀವು ಇಲ್ಲಿ ಲೈಕ್ ಮಾಡ್ತಾ ಹೋಗಿ, ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರಿಪ್ಷನ್ ಅನ್ನ ತಗೊಳ್ಳಿ. ಯಾಕಂದ್ರೆ ಈ ತರದ ವಿಡಿಯೋಸ್ಗಳು ಬಂದಾಗ ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ನಾವು ಈ ಫಿಸಿಕ್ಸ್ ಸಂಬಂಧಪಟ್ಟಂಗೆ 1 ಮಾರ್ಕ್ಸ್ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್, ಮತ್ತೆ ಈ ಇದಕ್ಕೆ ಲೆಕ್ಕಗಳಿಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ ಏನ್ ಬರುತ್ತೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಸಂಬಂಧಪಟ್ಟಂಗೆ ಆಗಲೇ ಸಪರೇಟ್ ವಿಡಿಯೋ ನಿಮಗೆ ಸದ್ಯದರಲ್ಲಿ ನಿಮಗೆ ಬಿಡುಗಡೆ ಆಗೋದ್ರಿಂದ ಅದಷ್ಟು ಅಪ್ಡೇಟ್ ನಿಮಗೆ ಸಿಗುತ್ತೆ. ಹಾಗಾಗಿ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ತುಂಬಾನೇ ಒಳ್ಳೇದಿರುತ್ತೆ. ಯಾಕಂದ್ರೆ ನೇರ ನಿಮಗೆ ಹುಡುಕುವಂತ ಮುಲಾಜೆ ಇರಲ್ಲ. ಹಾಗೆ ಹೋಗೋಣ ನೆಕ್ಸ್ಟ್ ಹೋಗೋಣ. ರೈಟ್, ಪಾರ್ಟ್ ಬಿಗ್ ಬರೋಣ. ಪಾರ್ಟ್ ಬಿ ಬಂದ್ಬಿಟ್ಟು ಇಲ್ಲಿ ಕಂಪ್ಲೀಟ್ಲಿ ಕೆಮಿಸ್ಟ್ರಿ ಇರುವಂತದ್ದು. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ನೀವು ಕೂಡ ಅಟೆಂಡ್ ಮಾಡಿರ್ತಾರ, ನೋಡ್ತಾ ಹೋಗಿ. ಪ್ರತಿ ನೀವು ಸಾಲ್ವ್ ಮಾಡ್ಬೇಕಾದ್ರೆ ನೀವು ಇಲ್ಲಿ ಟಿಕ್ ಮಾಡ್ಕೊಂತ ಹೋಗಿ, ತೊಂದರೆ ಇಲ್ಲ. ಆಮೇಲೆ ಹೆಚ್ಚೆಚ್ಚು ಬರದಷ್ಟು ನೀವು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ, ಮರ್ತೋಗಲ್ಲ ಕಾನ್ಸೆಪ್ಟ್. ಓಕೆ, 13ನೇ ಕ್ವಶನ್ ನೋಡ್ಕೊಂಡು ಬರೋಣ. ದ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ರಿಯಾಕ್ಟೆಂಟ್ಸ್ ಎಕ್ಸ್ಚೇಂಜ್ ದಿ ರೇಯನ್ಸ್. ನೋಡಿದ ತಕ್ಷಣ ಹೇಳ್ಬೋದು. ಇವಾಗ ಏನ್ ಹೇಳುತ್ತೆ ಅಂತಂದ್ರೆ NCERT ಬುಕ್ಸ್ ಗಳಲ್ಲಿ ಕ್ವಶನ್ ಪೇಪರ್ ಫ್ರೇಮಿಂಗ್ ಅಲ್ಲಿ ಹೇಳಿದೀವಿ, ಎಲ್ಲೂ ಬಾಯ್ಪಾಠ ಮಾಡಂಗಿಲ್ಲ. ನಾವೇ ಆಲ್ರೆಡಿ ಇದ್ರಲ್ಲಿ ಏನ್ ಮಾಡಿದ್ರೆ ಕ್ವಶನ್ ಅಲ್ಲಿ ಮೀನಿಂಗ್ ಕೊಟ್ಬಿಟ್ಟಿರ್ತಾರೆ, ಅದೇನಂತ ನಾವು ಫೈಂಡ್ ಔಟ್ ಮಾಡೋದು ಈಸಿ. ಇದು ರಿಮೆಂಬರ್ ಮಾಡ್ಕೊಂತ ಹೋಗೋದಿತ್ತು. ಈ ಒಂದು ಸೆಕ್ಷನ್ ಅಲ್ಲಿ ಬಂದಿರೋದು ಇಲ್ಲಿ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಕಂಡುಹಿಡಿಬೇಕು. ಅಲ್ಲಿ ಹಿಂಟ್ ಕೊಟ್ಟಿದ್ದಾರೆ. ಏನ್ ಹಿಂಟ್ ಇದೆ, ರಿಯಾಕ್ಟೆಂಟ್ಸ್ ಎಕ್ಸ್ಚೇಂಜ್ ದಿ ರಯಾನ್ಸ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಚೇಂಜ್ ದಿ ರಯಾನ್ಸ್ ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಗೊತ್ತು, ಕ್ಯಾಟಯನು ಆನಯನು ಅದರ ಕ್ಯಾಟಯನ್ ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂತ ಹೋಗುತ್ತೆ. ಎಕ್ಸಾಕ್ಟ್ಲಿ ದ ಆನ್ಸರ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿದೆ ಇಲ್ಲಿ. ಯಾವ ರಿಯಾಕ್ಷನ್ ಇಲ್ಲಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ 14ನೇ ಕ್ವಶನ್ ಹೋಗ್ರಿ. ದ ಗ್ರೀನ್ ಕಲರ್ಡ್ ಕಾಂಪೌಂಡ್ ದಟ್ ಈಸ್ ಫಾರ್ಮ್ ಇನ್ ಕಾಪರ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್. ನೋಡಿ ಇಲ್ಲಿ ಕೊಟ್ಟಿದೀವಿ, ಇಲ್ಲಿ ಕಾಪರ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಹಾಗಾಗಿ ಇಲ್ಲಿ ಒಂದು ಗ್ರೀನ್ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಯಾವ್ದು ಅಂದ್ರೆ ಎಕ್ಸಾಕ್ಟ್ಲಿ ಅದು ಆನ್ಸರ್ ಬಂದ್ಬಿಟ್ಟು ಕಾಪರ್ ಕಾರ್ಬೋನೇಟ್. ಸೊ ನಿಮ್ಗೆ ಅಲ್ಲಿ ಕೊಟ್ಟಿದ್ದಾರೆ, ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಅಷ್ಟು ನಿಮಗೆ ಕೊರೋಷನ್, ಪ್ರಿವೆನ್ಷನ್ ಆಫ್ ಕೊರೋಷನ್ ಸಂಬಂಧಪಟ್ಟಂಗೆ ಕ್ವಶನ್ ಬಂದಿದೆ. When copper reacts with the carbon dioxide and moisture in air, it forms a green colored coating of basic copper carbonate. ಬೇಸಿಕ್ ಅನ್ನ ವರ್ಡ್ ಕೊಟ್ಟಿದೀವಿ ಅಂದ್ರೆ ಇದು ಬೇಸಿಕ್ ಇನ್ ನೇಚರ್ ಇರುವಂತದ್ದು. ಓಕೆ, ಯಾಕಂದ್ರೆ ಮೆಟಲ್ ಕಾರ್ಬೊನೇಟ್ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಬೇಸಿಕ್ ಇನ್ ನೇಚರ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಕಾಪರ್ ಕಾರ್ಬೊನೇಟ್ ಇಲ್ಲಿ ಫಾರ್ಮ್ ಆಗುವಂತದ್ದು ಇದೆ ಗ್ರೀನ್ ಕಲರ್ ಪ್ಯಾಚಸ್. ನೀವು ನೋಡಿರ್ತೀರ, ಕಾಪರ್ ಅಂದ ತಕ್ಷಣ ಕಾಪರ್ ಆರ್ಟಿಕಲ್ಸ್ ಇರುತ್ತೆ ಮನೆಯಲ್ಲಿ, ಅಷ್ಟು ಗ್ರೀನ್ ಪ್ಯಾಚಸ್ ಬಂದಿರುತ್ತೆ. ಎಸ್ಪೆಷಲಿ ಮಳೆಗಾಲದಲ್ಲಿ ಆಗುವಂತದ್ದು. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಾಸ್ ಆದ ತಕ್ಷಣ ರಿಯಾಕ್ಟ್ ಆಗ್ಬಿಟ್ಟು ಏನಾಗುತ್ತೆ, ಕಾಪರ್ ಕಾರ್ಬೊನೇಟ್ ಆಗಿ ಇಲ್ಲಿ ಫಾರ್ಮೇಶನ್ ಆಗುವಂತ ನಾವು ನೋಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ 15ನೇದು. ದ ಪ್ರಾಪರ್ಟಿ ಆಫ್ ಕಾರ್ಬನ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ಎ ಲಾರ್ಜ್ ಮಾಲಿಕ್ಯೂಲ್ಸ್. ನೋಡಿ ಇಲ್ಲಿ ಲಾರ್ಜ್ ಮಾಲಿಕ್ಯೂಲ್ಸ್ ಅಂದ ತಕ್ಷಣ ನೀವು ನೆನ್ಪಿಟ್ಕೋಬಹುದು, ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಕೆಟನೇಷನ್. ಗೊತ್ತಿದೆ, ಹೌದು. ನೀವು ಕೆಲವರು ತುಂಬಾ ಜನರಿದ್ದೀರಾ, ಓದಿರ್ತೀರಾ. ನೋಡಿ ಕೆಟನೇಷನ್ ನೋಡಿದ ತಕ್ಷಣನೇ ಹೇಳ್ಬೋದು ಅಲ್ವಾ. ಲಾರ್ಜ್ ಮಾಲಿಕ್ಯೂಲ್ಸ್ ಆಗ್ಬೇಕಪ್ಪ ಅಂದ್ರೆ ಕಾರ್ಬನ್ಗೆ ಇರುವಂತ ಪ್ರಾಪರ್ಟಿ ಬೇರೆ ಯಾವ ಎಲಿಮೆಂಟಿಗೆ ನೀವು ಕಂಪೇರ್ ಮಾಡಿದ್ರೆ ಕಾರ್ಬನ್ಗೆ ಇನ್ನೊಂದು ಕಾರ್ಬನ್ ಐಟಮ್ ಜೊತೆಗೆ ಬಾಂಡ್ ಫಾರ್ಮೇಶನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇನ್ ಯಾವ ಎಲಿಮೆಂಟ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಕ್ಯಾಟನೇಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇನ್ನು 1 ಮಾರ್ಕ್ಸ್ ಕ್ವಶನ್ಸ್ ಹೋಗೋಣ್ರಿ. ನೋಡಿ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ನಮಗೆ. ಸೊ ಫಸ್ಟ್ ಕಾಲಮ್ ಅಲ್ಲಿ ನಮಗೆ ಇಲ್ಲಿ ಸೊಲ್ಯೂಷನ್ಸ್ ಅನ್ನು ಕೊಟ್ಟಿರುವಂತದ್ದು, ಸೊಲ್ಯೂಷನ್ P, ಸೊಲ್ಯೂಷನ್ Q ಅಂಡ್ ಸೊಲ್ಯೂಷನ್ R ಅಂಡ್ ಸೊಲ್ಯೂಷನ್ S, PQRS. ನೆಕ್ಸ್ಟ್ ಇಲ್ಲಿ pH ವ್ಯಾಲ್ಯೂ ಕೊಟ್ಟಿದ್ದಾರೆ. pH ವ್ಯಾಲ್ಯೂ 7, 2,
11 and 5 ಅಂತೇಳಿ. ಸೊ ಇಷ್ಟು ನಮಗೆ ಪಿ ಎಚ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಪಿ ಎಚ್ ಗೆ ಸಂಬಂಧಪಟ್ಟಂಗೆ ಗೊತ್ತು, 0 to 14 ಸ್ಕೇಲ್ ಅನ್ನ ನೀವು ಏನ್ ಪಡ್ಕೊಳಂಗಿಲ್ಲ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಪಿ ದು 7 ಇರುವಂತದ್ದು, ಕ್ಯೂದು 2, ಆರ್ದು 11 ಅಂಡ್ ಎಸ್ ದು 5 ಇದೆ. ಸೊ ಇಲ್ಲಿ ಕಂಡೀಷನ್ಸ್ ಇದೆ. ಕ್ವಶನ್ಸ್ ಏನ್ ಕಂಡೀಷನ್ಸ್? ವಿಚ್ ಸೊಲ್ಯೂಷನ್ ಹ್ಯಾಸ್ ಮೋರ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಅಯಾನ್. H+ ಅಯಾನ್ ಎಲ್ಲಿರುತ್ತೆ ಜಾಸ್ತಿ? ಅಸಿಡಿಕ್ ನೇಚರ್ ಅಲ್ಲಿ. ಸೊ ಅಂದ್ರೆ ಅಸಿಡಿಕ್ ನೇಚರ್ ಅಂತಂದ್ರೆ ಬಿಲೋ 7 ಅಂತಂದ್ರೆ ಯಾವ್ಯಾವ ನೋಡಿ ಪಾಯಿಂಟ್. ಕ್ಯೂದು 2 ಇದೆ, ನೆಕ್ಸ್ಟ್ ಎಸ್ ದು 5 ಇದೆ. ಹಂಗಾರೆ ಯಾವ್ದ್ರಲ್ಲಿ ಯಾವ್ದ್ರ ವ್ಯಾಲ್ಯೂ ಜೀರೋಗೆ ನಿಯರ್ ಇರುತ್ತೆ? ಜೀರೋಗೆ ಯಾವ್ದು ನಿಯರ್ ಇದೆ? 2 ಇಸ್ ದ ನಿಯರ್. ಇಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುವಂತದ್ದು. ಹಾಗಾಗಿ ಇಲ್ಲಿ ಸೊಲ್ಯೂಷನ್ ಕ್ಯೂ ಹ್ಯಾಸ್ ಮೋರ್ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ ಅಂತ ಹೇಳಿ ನಾವು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಕ್ವಶನ್ ಕೊಟ್ಟಿದ್ದಾರೆ, ನೇಮ್ ದ ನ್ಯೂಟ್ರಲ್ ಸೊಲ್ಯೂಷನ್. ನೋಡಿ 0 to 14 ತಗೊಂಡಾಗ ಮಧ್ಯದ ನಂಬರ್ 7. ಸೊ ನೋಡಿದ ತಕ್ಷಣ ಹೇಳ್ಬೋದು ಪಿ ಯಾವುದು ಇಲ್ಲಿ ನಮಗೆ ಸೊಲ್ಯೂಷನ್ ಪಿ ಇಸ್ ಎ ನ್ಯೂಟ್ರಲ್. ಸೊ ಯಾಕೆ ಅಂತಂದ್ರೆ ಇಲ್ಲಿ ಈಕ್ವಲ್ ನಂಬರ್ ಆಫ್ H+ ಅಂಡ್ OH- ಅಯಾನ್ಸ್ ಗಳು ಇರೋದ್ರಿಂದ. 7 ಇಂದ 14 ವರೆಗೂ OH- ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರೆ ಬಿಲೋ 7 H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ನೋಡಿ ಈ ತರದ ಕ್ವಶನ್ ತುಂಬಾ ರಿಪೀಟ್ ಆಗಿದೆ. ಇದು ರಿಪೀಟ್ ಆಗಿರುವಂತ ಒಂದು ಕ್ವಶನ್, ತುಂಬಾ ಸುಲಭದ ಪ್ರಶ್ನೆ ಆಗಿದೆ. ನೆಕ್ಸ್ಟ್ 17 ಹೋಗೋಣ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹೈಡ್ರೋಜಿನೇಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್? ನೋಡಿ ಹಾಗಾದ್ರೆ ಇಲ್ಲಿ ಹೈಡ್ರೋಜಿನೇಷನ್ ಆಫ್ ಆಯಿಲ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ನಮ್ಗೆ ಬರೀ ಇಂಪಾರ್ಟೆನ್ಸ್ ಕೇಳಿದ್ದಾರೆ. ಇಂಪಾರ್ಟೆನ್ಸ್ ಕೆಳಗಡೆ ಆನ್ಸರ್ ಮಾಡಿದೀನಿ, ಬಟ್ ಹೈಡ್ರೋಜಿನೇಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂತ ಹೋಗಿ. ಇಟ್ ಇಸ್ ಎ ಪ್ರೊಸೆಸ್ ಆಫ್ ಆಡಿಂಗ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್. ಅಲ್ಕೀನ್ಸ್ ಅಥವಾ ಆಲ್ಕೈನ್ಸ್ ಗೆ ನಾವು ಹೈಡ್ರೋಜನ್ ಗ್ಯಾಸ್ ನ ಪಾಸ್ ಮಾಡಿದಾಗ ಆಲ್ಕೇನ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಅಲ್ಲಿ ನಾವು ಕೆಟಲಿಸ್ಟ್ ಅನ್ನ ಬಳಸ್ಕೋಬೇಕು. ಯಾರ್ಯಾರು ಕೆಟಲಿಸ್ಟ್? ನಿಕ್ಕಲ್, ಪ್ಯಾಲೇಡಿಯಂ, ಪ್ಲಾಟಿನಮ್ ಅನ್ನ ಇಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಈಸಿಲಿ ಅವೈಲೇಬಲ್ ನಿಕ್ಕಲ್ ಮತ್ತೆ ಪ್ಯಾಲೇಡಿಯಂ ಸಿಗೋದ್ರಿಂದ ನಾವು ಈ ಒಂದು ಹೈಡ್ರೋಜನೇಷನ್ ಪ್ರೊಸೆಸ್ ಅಲ್ಲಿ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಗೊತ್ತಾಯ್ತಲ್ಲ ಮೀನಿಂಗ್? ಬಟ್ ಇಲ್ಲಿ ಏನ್ ಕೇಳಿದ್ರೆ ಕ್ವಶನ್ ನಮಗೆ 1 ಮಾರ್ಕ್ಸ್ ಕ್ವಶನ್. ಇಲ್ಲಿ 4 ಪಾಯಿಂಟ್ ಇದೆ. ನಿಮ್ಗೆ ಮುಂದೆ ಬರುವಂತ ನಿಮ್ಗೆ ಪಾಯಿಂಟ್ಸ್ ಹೆಲ್ಪ್ ಆಗ್ಲಿ ಅಂತ ಹೇಳಿ ಇಷ್ಟು ಕೊಟ್ಟಿದ್ದೀನಿ. ಬಟ್ ಯಾವ್ದಾದ್ರು ಒಂದು ಪಾಯಿಂಟ್ ಬರೆದ್ರೆ ನಿಮ್ಗೆ ಸಾಕು. ಏನ್ ಇದ್ರದ್ದು? ಹಾಗಾದ್ರೆ ಇಲ್ಲಿ ನಾವು ಆಲ್ರೆಡಿ ಹೇಳಿದ್ವಿ, ಆಯಿಲ್ ಅನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುವಂತದ್ದು. ಅಂದ್ರೆ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಇಂಟು ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಆಗಿ ಇದನ್ನ ನಾವು ಕನ್ವರ್ಟ್ ಮಾಡುವಂತ ಒಂದು ಪ್ರೊಸೆಸ್. ಸೊ ಯಾಕೆಂದ್ರೆ ಸ್ಟೆಬಿಲಿಟಿ, ಕೆಮಿಕಲ್ ಸ್ಟೆಬಿಲಿಟಿ ಅಂತ ಬಂದಾಗ ಸೊ ಇಲ್ಲಿ ರಿಯಾಕ್ಟಿವ್ ಇಂದ ಅನ್ರಿಯಾಕ್ಟಿವ್ ಸ್ಟೇಟಸ್ ಗೆ ನಾವು ಕರ್ಕೊಂಡು ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ವೆಜಿಟೇಬಲ್ ಗೀ. ವನಸ್ಪತಿ ಇದೆಯಲ್ಲ, ಇದು ಒಂದು ಮೇನ್ ಇಂಪಾರ್ಟೆನ್ಸ್. ಸೊ ವೆಜಿಟೇಬಲ್ ಆಯಿಲ್ಸ್ ಇವತ್ತು ಕೂಡ ಆಯಿಲ್ ಅನ್ನ ನಾವು ಆಯಿಲ್ ಬೇಗ ಹಾಳಾಗುತ್ತೆ, ಆದ್ರೆ ಫ್ಯಾಟ್ ಗಳು ಬೇಗ ಹಾಳಾಗಲ್ಲ. ಯಾಕಂದ್ರೆ ಆಕ್ಸಿಡೇಷನ್ ಒಳಗಾಗುವಂತದ್ದು ಬೇಗ ಆಯಿಲ್. ಸೊ ಹಾಗಾಗಿ ಈ ಒಂದು ಹೈಡ್ರೋಜನೇಷನ್ ಪ್ರೊಸೆಸ್ ನಾವು ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಈ ತರ ಇಲ್ಲಿ ಮಾಡುವಂಥದ್ದು. ಇನ್ನು 2 ಪಾಯಿಂಟ್ ಇದೆ, ಓದ್ಕೊಂತ ಹೋಗಿ. ನೆಕ್ಸ್ಟ್ 18ನೇ ಕ್ವಶನ್ ಹೋಗೋಣ. ಇಲ್ಲಿ ಕೂಡ 1 ಮಾರ್ಕ್ಸ್ ಕ್ವಶನ್. ಇಲ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ. ಏನಂದ್ರೆ ಒಂದು ಮೆಗ್ನೀಷಿಯಂ ಅಂಡ್ ಮ್ಯಾಂಗನೀಸ್ ಮೆಟಲ್ಸ್ ಆರ್ ರಿಯಾಕ್ಟೆಡ್ ವಿತ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಆಸಿಡ್. ನೋಡಿ ಆಕ್ಸಿಡೈಸಿಂಗ್ ಆಸಿಡ್ ಅಂದ್ರೆ ಯಾವುದು? ಮೂರೇ ಆಸಿಡ್ ಇದೆ ನಿಮ್ ಲ್ಯಾಬ್ ಅಲ್ಲಿ. ಒಂದು HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್, ಇನ್ನೊಂದು ಯಾವ್ದಪ್ಪ ಅಂದ್ರೆ H2SO4 ಸಲ್ಫ್ಯೂರಿಕ್ ಆಸಿಡ್. ನೋಡಿ ನೆಕ್ಸ್ಟ್ ದ ಲಾಸ್ಟ್ ಆಸಿಡ್ ಯಾವ್ದಪ್ಪ ಅಂದ್ರೆ HNO3. ಆದ್ರೆ ನಾವು ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಜಾಸ್ತಿ HNO3 ತಗೊಳ್ಳಲ್ಲ, ಯಾಕಂದ್ರೆ ಅದೊಂದು ಆಕ್ಸಿಡೈಸಿಂಗ್ ಏಜೆಂಟ್. ಮೇಲ್ಗಡೆ ಇರುವಂತ 2 ಆಸಿಡ್ಗಳು HCl ಇರ್ಬೋದು, H2SO4 ಇರ್ಬೋದು, ಹೈಡ್ರೋಜನ್ ಗ್ಯಾಸ್ ಅನ್ನ ರಿಲೀಸ್ ಮಾಡ್ತಾವು. ಬಟ್ HNO3 ಎಲ್ಲಾ ಮೆಟಲ್ ಅಲ್ಲೂ ಕೂಡ ಹೈಡ್ರೋಜನ್ ಗ್ಯಾಸ್ ಅನ್ನ ಬರಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಮ್ಯಾಗ್ನೀಷಿಯಂ ಮತ್ತೆ ಮ್ಯಾಂಗನೀಸ್ ಇದರಲ್ಲಿ ಈ ಮೆಟಲ್ಸ್ ಅಲ್ಲಿ ಎವಲ್ಯೂಷನ್ ಆಫ್ ಗ್ಯಾಸ್ ಯಾವ್ದ್ರಲ್ಲಿ ಫಾಸ್ಟರ್ ಆಗಿರುತ್ತೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಸೊ ಇದರಲ್ಲಿ ಯಾವ್ದಪ್ಪ ಅಂತಂದ್ರೆ ಎವಲ್ಯೂಷನ್ ಆಫ್ ಗ್ಯಾಸ್ ಬಬಲ್ಸ್ ವಿಲ್ ಬಿ ಫಾಸ್ಟರ್ ವಿತ್ ಮ್ಯಾಗ್ನೀಷಿಯಂ. ನೇರ ಆನ್ಸರ್ ಇದೆ. ಸೊ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ನೋಡಿದ ತಕ್ಷಣ ಬರೀಬಹುದು. ಆದ್ರೆ ನಿಮಗೆ ಹೆಂಗ್ ಬಂತು ಆನ್ಸರ್? ಅದು ಮ್ಯಾಗ್ನೀಷಿಯಂ ಯಾಕೆ ರೈಟ್ ಆನ್ಸರ್ ಅನ್ನೋದಕ್ಕೆ ನೋಡಿ, ಇಲ್ಲಿ ಮೆಟಲ್ ರಿಯಾಕ್ಟ್ ವಿತ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ನೈಟ್ರಿಕ್ ಆಸಿಡ್. ಈಗಾಗಲೇ ಹೇಳಿದೆ ನಿಮಗೆ, ಇಲ್ಲಿ ದ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ದ ರಿಯಾಕ್ಟಿವಿಟಿ ಆಫ್ ದಿ ಮೆಟಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಮ್ಯಾಗ್ನೀಷಿಯಂ ಇದೆ, ಮ್ಯಾಂಗನೀಸು ಕೊಟ್ಟಿದ್ದಾರೆ. ಆದ್ರೆ ನಿಮಗೆ ಚಾರ್ಟ್ ಅಲ್ಲಿ ನಿಮ್ಗೆ ರಿಯಾಕ್ಟಿವಿಟಿ ಸೀರೀಸ್ ನೀವು ಅದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಯಾವತ್ತೂ ನೀವು ಮರಿಬಾರ್ದು. ಸೊ ಅಲ್ವಾ, ಪೊಟ್ಯಾಷಿಯಂ, ಸೋಡಿಯಂ ಹೀಗೆ ಸ್ಟಾರ್ಟ್ ಆಗಿ ಅಪ್ ಟು ಗೋಲ್ಡ್ ವರ್ಗೂ ಬರುತ್ತಲ್ಲ. ಸೊ ಇಲ್ಲಿ ನಮಗೆ ಟಾಪ್ ಆಕ್ಟಿವಿಟಿ ಸೀರೀಸ್ ಇಂದ ಮಿಡಲ್ ಆಕ್ಟಿವಿಟಿ, ನೆಕ್ಸ್ಟ್ ಲೆಸ್ ಆಕ್ಟಿವಿಟಿ ಸೀರೀಸ್ ವರ್ಗೂ ನೋಡ್ಕೊಂತ ಹೋಗ್ಬೇಕು ನೀವು. ಅದ್ನೇನಾದ್ರೂ ಓದ್ಕೊಂಡ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಆ ಒಂದು ಸೀರೀಸ್ ಅಲ್ಲಿ ನೋಡಿದಾಗ ಮ್ಯಾಗ್ನೀಷಿಯಂ ಈಸ್ ಮೋರ್ ರಿಯಾಕ್ಟಿವ್ ದೆನ್ ದಿ ಮ್ಯಾಂಗನೀಸ್. ಹಾಗಾಗಿ ಇಲ್ಲಿ ಮ್ಯಾಗ್ನೀಷಿಯಂ ಟಾಪ್ ಆಫ್ ದ ಆಕ್ಟಿವಿಟಿ ಸೀರೀಸ್ ಅಲ್ಲಿ ಇರುತ್ತೆ, ಮ್ಯಾಂಗನೀಸ್ ಕೆಳಗಡೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಮ್ಯಾಗ್ನೀಷಿಯಂ ಯಾಕಂದ್ರೆ ಬೇಗ ರಿಯಾಕ್ಟ್ ಆಗೋದ್ರಿಂದ ಅಲ್ಲಿ ಗ್ಯಾಸ್ ಬಬಲ್ಸ್ ಫಾರ್ಮೇಶನ್ ಆಗುವಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗೆ ದೇರ್ ಫಾರ್ ಮ್ಯಾಗ್ನೀಷಿಯಂ ರಿಯಾಕ್ಟ್ಸ್ ಮೋರ್ ವಿಗಾರಸ್ಲಿ ಲೀಡಿಂಗ್ ಟು ಫಾಸ್ಟರ್ ಎವಲ್ಯೂಷನ್ ಗ್ಯಾಸ್ ಬಬಲ್ಸ್ ಅಂತ ಹೇಳಿ ಬರೀಬೇಕು. ಬರೀ ಆನ್ಸರ್ 1 ಮಾರ್ಕ್ಸ್ ಕೇಳಿದ್ರಿಂದ ಮೇಲ್ಗಡೆ ನೀವು ಈ ಪಾಯಿಂಟ್ ಬರೆದ್ರೆ ಸಾಕು, ದ ಎವಲ್ಯೂಷನ್ ಆಫ್ ಗ್ಯಾಸ್ ಬಬಲ್ಸ್ ವಿಲ್ ಬಿ ಫಾಸ್ಟರ್ ವಿತ್ ಮ್ಯಾಗ್ನೀಷಿಯಂ. ಬಟ್ ನಿಮಗೆ ನೆಕ್ಸ್ಟ್ ಯಾಕೆ ರೀಸನ್ ಅಂತ ಕೇಳಿದಾಗ ನೆಕ್ಸ್ಟ್ ಇದೇ ಕ್ವಶನ್ ಅನ್ನ, ಈ ರೀಸನ್ಸ್ ಅನ್ನ ನೀವು ಇಷ್ಟು ನೆನ್ಪಿಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ 19ನೇ ಕ್ವಶನ್ ಡಯಾಗ್ರಾಮ್. ಈಗಾಗಲೇ SLC ಬೋರ್ಡ್ ಇಂದ ನಮಗೆ KSEAB ಬೋರ್ಡ್ ಇಂದ ಡಯಾಗ್ರಾಮ್ ಲಿಸ್ಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರನೇ ನಮ್ಗೆ ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ನೋಡಿ 2 ಮಾರ್ಕ್ಸ್ ಹೇಳಿದ್ದಾರೆ ನಿಮಗೆ. ಇಲ್ಲೇನೋ ಡ್ರಾ ದಿ ಡಯಾಗ್ರಾಮ್ ಆಫ್ the arrangement of apparatus used to show the reaction of zinc granules with
ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಟೆಸ್ಟಿಂಗ್ ಹೈಡ್ರೋಜನ್ ಗ್ಯಾಸ್ ಬೈ ಬರ್ನಿಂಗ್. ಸೊ ಇಲ್ಲಿ ಡಯಾಗ್ರಾಮ್ ಕೇಳಿದ್ರೆ ಸರ್ ಲೇಬಲ್ ಮಾಡ್ಬೇಕಾ ಬೇಡವಾ ಅಂತ ಹೇಳಿ, ಸೊ ನಿಮಗೆ ಗೊತ್ತಿದ್ರೆ ಬರೀರಿ. ಇಲ್ಲಿ ಕೇಳಿಲ್ಲ ಆದ್ರೂ 3 ಇಂದ 4 ಲೇಬಲ್ ಅನ್ನ ಮಾಡೋದು ತುಂಬಾ ಒಳ್ಳೆಯದು. ಆಮೇಲೆ ಏನ್ ಮಾಡ್ತಾರೆ, ಕೆಲವೊಂದು ಡಯಾಗ್ರಾಮ್ ಕ್ವಶನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅವರೇ ಲೇಬಲ್ ಅನ್ನ ಇಂಥದೇ ಪಾರ್ಟ್ ಅನ್ನ ನೀವು ಗುರುತಿಸಿ ಲೇಬಲ್ ಮಾಡಿ ಅಂತ ಕೊಡ್ತಾರೆ. ಸೊ ಅವಾಗ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದು ಕೂಡ ಲೇಬಲ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 20ನೇ ಕ್ವಶನ್ ಹೋಗೋಣ. 2 ಮಾರ್ಕ್ಸ್ ಗಿವ್ ರೀಸನ್ ಕ್ವಶನ್ ಇದೆ. ಇಲ್ಲಿ ಏನು ಅಂತಂದ್ರೆ ಸೈಂಟಿಫಿಕ್ ರೀಸನ್ ಇಲ್ಲಿ ಕೊಡಬೇಕಾಗುತ್ತೆ. ಕಾರ್ಬನ್ ಚಾಪ್ಟರ್ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ. ಇಲ್ಲಿ ಕೋವಲೆಂಟ್ ಕಾಂಪೌಂಡ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಅಂಡ್ ಲೋ ಬಾಯ್ಲಿಂಗ್ ಪಾಯಿಂಟ್. ನೋಡಿ ಇಲ್ಲಿ ಕೋವಲೆಂಟ್ ಕಾಂಪೌಂಡ್ ಅಂದ್ರೆ ಇಲ್ಲಿ ಲೋ ಮೆಲ್ಟಿಂಗ್ ಮತ್ತೆ ಲೋ ಬಾಯ್ಲಿಂಗ್ ಪಾಯಿಂಟ್ಸ್ ಯಾಕಿದೆ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೇಕು. ನೆಕ್ಸ್ಟ್ ಅದೇ ಸಬ್ ಕ್ವಶನ್ ಇದೆ. ಎರಡನೇದು, ಕಾರ್ಬನ್ ಡಸ್ ನಾಟ್ ಫಾರ್ಮ್ ಇದರ್ C4- anion ಆರ್ C4+ ಕ್ಯಾಟಯನ್. ಯಾಕೆ ಫಾರ್ಮೇಶನ್ ಮಾಡ್ಕೊಳ್ಳಲ್ಲ? ಇಲ್ಲ ಅಯಾನಿಕ್ ಬಾಂಡ್ ಯಾಕೆ ಫಾರ್ಮೇಶನ್ ಆಗಲ್ಲ? ಕೋಲೆಂಟ್ ಬಾಂಡ್ ಯಾಕೆ ಆಗುತ್ತೆ ಅನ್ನೋದನ್ನ ನೀವು ಇಲ್ಲಿ ಆನ್ಸರ್ ಬರೀತಾ ಹೋಗೋಣ. ಆಯ್ತಾ? ನೋಡಿ ಇಲ್ಲಿ ಈ ಕೋಲೆಂಟ್ ಕಾಂಪೌಂಡ್ಸ್ ಯಾಕೆ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಅಂತಂದ್ರೆ ನಿಮ್ಗೆ ಸಿಂಪಲ್ ಆಗಿ ಇಷ್ಟು ಓದೋಕ್ ಆಗಲ್ಲ. ಇದು ನಾನು ಇನ್ಫಾರ್ಮೇಶನ್ಗೋಸ್ಕರ ಕೊಟ್ಟಿದ್ದೀನಿ. ನೋಡಿ ಇಲ್ಲಿ ವಿಚ್ ಆಟಮ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ವೀಕ್ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್. ನೋಡಿ ಇಲ್ಲಿ ಆ ಬಾಂಡ್ ಇರುತ್ತಲ್ಲ, ಕೆಮಿಕಲ್ ಬಾಂಡ್, ಇಲ್ಲಿ ವೀಕ್ ಆಗಿರುವಂತ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್, ಒಂದಕ್ಕೊಂದು ಅಂಟ್ಕೊಂಡಿರೋ ಫೋರ್ಸ್ ತುಂಬಾನೇ ವೀಕ್ ಇರುತ್ತೆ. ಸುಮ್ಮನೆ ಜಸ್ಟ್ ಹಿಂಗ್ ಹೊಡೆದ್ರೆ ಬ್ರೇಕ್ ಆಗುತ್ತಲ್ಲ, ಆ ತರ ಅಷ್ಟು ಸುಲಭವಾಗಿ ಬ್ರೇಕ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಅಂದ್ರೆ ಸ್ವಲ್ಪ ಹೀಟ್ ಸಪ್ಲೈ ಮಾಡಿದ್ರೆ ಸಾಕು, ಮೆಲ್ಟ್ ಆಗ್ಬಿಡ್ತವೆ ಮತ್ತು ಬೇಗ ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮೇನ್ ರೀಸನ್. ಓಕೆ, ನೆಕ್ಸ್ಟ್ ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಓವರ್ಕಮ್ ದೀಸ್ ವೀಕ್ ಫೋರ್ಸಸ್. ಸೊ ಈ ಒಂದು ಬ್ರೇಕ್ ಮಾಡ್ಲಿಕ್ಕೆ ನಮಗೆ ಈಸಿ ಆಗಿರುತ್ತೆ. ಇದು 1 ಮಾರ್ಕ್ಸ್ ಕ್ವಶನ್ ಇದು ರೀಸನ್ ಗೆ. ಸೊ ಹಾಗಾಗಿ ನೀವು ನೆನ್ಪಿಟ್ಕೊಂಡಂಗೆ ವಿಚ್ ಆರ್ ಹೆಲ್ಡ್ ಟುಗೆದರ್ ಬೈ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಅಂತ ಬರೆದು ಕೂಡ ನಿಮಗೆ ಸುಲಭವಾಗಿ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಅದರಲ್ಲಿ ಸಬ್ ಕ್ವಶನ್ ಹೇಳಿದೆ, ಕ್ಯಾಟಯನ್ 4+ ಮತ್ತೆ ಆನಯನ್ 4- ಯಾಕೆ ಮಾಡ್ಕೊಳ್ಳಲ್ಲ ಕಾರ್ಬನ್? ಸೊ ಇಲ್ಲಿ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಹೇಳಿದೀವಿ ಇಂಪಾರ್ಟೆಂಟ್ ಅಂತ. ನಾವು ಕೂಡ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಿಸ್ತಿರ್ತೀವಿ, ನಿಮ್ಮ ಟೀಚರ್ಸ್ ಕೂಡ ಹೇಳಿರ್ತಾರೆ. ಇದೇ ನೀವು ಪಾಯಿಂಟ್ ಅನ್ನು ನೀವು ಇಲ್ಲಿ ನೋಡ್ತಾ ಹೋಗಿ. ದ ಫಾರ್ಮೇಶನ್ ಆಫ್ C4+ ವುಡ್ ರಿಕ್ವೈರ್ ದಿ ಲಾಸ್ ಆಫ್ 4 electrons ವಿಚ್ ನೀಡ್ಸ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ. ನೋಡಿ ಇಲ್ಲಿ ಏನಪ್ಪಾ ಅಂತಂದ್ರೆ 4 electrons ಅನ್ನ ಕಳ್ಕೊಳ್ಳೋ ಸುಮ್ನೆ ಅಲ್ಲ, ರಿಮೂವ್ ಮಾಡ್ಬೇಕಲ್ಲ, ಇಲ್ಲಿ ನಾವು ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗ್ತದೆ. ಇದು ಪಾಸಿಬಲ್ ಇಲ್ಲ ಅಲ್ವಾ? ಸೊ ಯಾಕಂದ್ರೆ ಅಲ್ಲಿ ನ್ಯೂಕ್ಲಿಯಸ್ ಅಷ್ಟು ಹೋಲ್ಡ್ ಮಾಡಿರುತ್ತಲ್ಲ ಹಾಗೆ. ನೆಕ್ಸ್ಟ್ 4- ಯಾಕಾಗಲ್ಲ? ಆನಯನ್ ಅಂದರೆ ಕಳ್ಕೋಬೋದಲ್ಲ ಇದು, ಅಲ್ಲ ಗೇನ್ ಮಾಡ್ಕೋಬಹುದು ಎಲೆಕ್ಟ್ರಾನ್ಸ್ ಅನ್ನು. ಗೇನ್ ಯಾಕೆ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ಇಲ್ಲಿ ಅಯಾನ್ಸ್ ಆರ್ ಹೈಲಿ ಅನ್ಸ್ಟೇಬಲ್ ಅಂಡ್ ಸ್ಟ್ರಾಂಗ್ ರಿಪಲ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ಸ್. ಸೊ ಇದು ನಾಟ್ ಪಾಸಿಬಲ್. ಸೊ ಹಾಗಾದ್ರಿಂದ ಇಲ್ಲಿ 4+ ಆಗಲ್ಲ, ಮತ್ತೆ 4- ಕೂಡ ಆನಯನ್, ಕ್ಯಾಟಯನ್ ಮತ್ತೆ ಆನಯನ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಕೋಲೆಂಟ್ ಬಾಂಡೇ ಇರುತ್ತೆ. ನೆಕ್ಸ್ಟ್ ಹೋಗೋಣ 21ನೇ ಕ್ವಶನ್. ಅಗೇನ್ ಡಯಾಗ್ರಾಮು. ಇದೊಂಥರ ಲಕ್ಕಿ ಕ್ವಶನ್ಸ್ ಅಂತ ಅನ್ಕೋಬಹುದು, ಯಾಕಂದ್ರೆ ಆಲ್ರೆಡಿ ನಾವು ನಿಮ್ ಟೀಚರ್ಸ್ ಕೂಡ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಸೊ ಹಾಗಾಗಿ ಡಯಾಗ್ರಾಮ್ ಮೇಲೆ ನಿಮ್ಗೆ 12 ಮಾರ್ಕ್ಸ್, ನೇರ 12 ಮಾರ್ಕ್ಸ್ ಸಿಗುತ್ತೆ. ಇನ್ನು 4 ಮಾರ್ಕ್ಸ್ ಹಾರ್ಟ್ಸ್ ಮೇಲೆ ಸಿಗುವಂತದ್ದು. ನೆಕ್ಸ್ಟ್, ಡ್ರಾ ದಿ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ apparatus ಯೂಸ್ ಟು ಶೋ ದ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್. ನೋಡಿ ಈ ಚಿತ್ರ ಪ್ರಾಕ್ಟೀಸ್ ಮಾಡಿರ್ತೀರ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಬಂದಿರುವಂತದ್ದು. ಸೊ ನೋಡ್ಕೊಂಡು ಹೋಗಿ. 2 ಕ್ವಶನ್ ಇದೆ. ಇಲ್ಲಿ ಕೂಡ ಲೇಬಲ್ ಮಾಡ್ಲಿಕ್ಕೆ ಕೊಟ್ಟಿಲ್ಲ, ಬಟ್ ನಾ ಹೇಳ್ದಂಗೆ ನಿಮಗೆ 3 ಇಂದ 4 ಲೇಬಲ್ ಅನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿ 22ನೇ ಕ್ವಶನ್, ಬ್ಯಾಲೆನ್ಸ್ ದಿ ಫಾಲೋವಿಂಗ್ ಕೆಮಿಕಲ್ ಇಕ್ವೇಶನ್ಸ್. ನೋಡಿ ಕೆಮಿಕಲ್ ಇಕ್ವೇಶನ್ಸ್ ನ ಬ್ಯಾಲೆನ್ಸ್ ಮಾಡೋದ್ರ ಮೇಲೆ ಕೇಳ್ತಾರೆ. ಒಂದು ಕ್ವಶನ್ ಇದ್ದೇ ಇರುತ್ತೆ. ಇಲ್ಲಿ 3 ಮಾರ್ಕ್ಸ್ ಕೇಳಿದರೆ, ಸೊ ಇಲ್ಲಿ ನಿಮ್ಗೆ ಆನ್ಸರ್ ಕೂಡ ಕೊಟ್ಟಿದ್ವಿ. AgCl ಯೂಸ್ ರೈಸ್ ಟು Ag+Cl2. ಇಲ್ಲಿ 2 ಅನ್ನ ನಾವಿಲ್ಲಿ ಬಳಸಬೇಕು. ಹಾಗೆ ಅಗೇನ್ ಇಲ್ಲಿ ಸಿಲ್ವರ್ ಮತ್ತೆ 2 ಹಾಕೊಂಡಿದೀವಿ, Cl2 ಇದೆ. ನೆಕ್ಸ್ಟ್ ಸೆಕೆಂಡ್ ಇದರಲ್ಲಿ 3Fe ಹಾಕೋಬೇಕು ಇಲ್ಲಿ. ನೆಕ್ಸ್ಟ್ ಇಲ್ಲಿ 4H2O ಬರುತ್ತೆ, ಅಂಡ್ ಅಗೇನ್ ಇಲ್ಲಿ H2 ಗೆ 4 ಅನ್ನ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ನೈಟ್ರೋಜನ್ N2 ಇದೆ, H2 ಇದೆ, ಬಟ್ ಇಲ್ಲಿ 3 ಅನ್ನ ನಾವಿಲ್ಲಿ ರಿಪ್ಲೇಸ್ ಮಾಡ್ಕೋಬೇಕು. 3 ಹಾಕ್ಬೇಕಾಗುತ್ತೆ ಕೋಎಫಿಷಿಯಂಟ್ ಇಲ್ಲಿ. ನೆಕ್ಸ್ಟ್ ಅದೇ ತರ ಇಲ್ಲಿ 2n ನಾವಿಲ್ಲಿ 2 ಅನ್ನ ಹಾಕಬೇಕಾಗುತ್ತೆ. ಸೊ ಈ ತರ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಇದು ಗೊತ್ತಿಲ್ಲ ನಮಗೆ ಬ್ಯಾಲೆನ್ಸ್ ಮಾಡೋದು, ನಮ್ಗೆ ನೆನಪೇ ಆಗ್ತಾ ಇಲ್ಲ. ಸೊ ಇಲ್ಲ ಹಾಗಾದ್ರೆ ನಮಗೆ ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ ಇಲ್ಲಿ. ಸೊ ಇಲ್ಲಿ ಸಬ್ ಕ್ವಶನ್ 3 ಮಾರ್ಕ್ಸ್ ಆಗಿರೋದ್ರಿಂದ ಒಂದೊಂದು ಮಾರ್ಕ್ಸ್ ಅಷ್ಟೇ ಸಿಂಪಲ್ ಆಗಿ ಬರೀತಾ ಹೋಗ್ಬೇಕು. ವಾಟರ್ ರೆಡಾಕ್ಸ್ ರಿಯಾಕ್ಷನ್ಸ್. ಸೆಕೆಂಡ್, CuO+H2 ಯೂಸ್ ರೈಸ್ ಟು Cu+H2O. ಇಲ್ಲೊಂದು ಇಕ್ವೇಶನ್ ಕೊಟ್ಟಿದ್ದಾರೆ. ಇಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಸಂಬಂಧಪಟ್ಟಂಗೆ ಇಕ್ವೇಶನ್ ಇದೆ ನೋಡಿ. ಐಡೆಂಟಿಫೈ ದಿ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂಡ್ ದಿ ಸಬ್ಸ್ಟೆನ್ಸ್ ರೆಡ್ಯೂಸ್. ಇದರಲ್ಲಿ ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗಿದೆ, ಯಾವುದು ರೆಡ್ಯೂಸ್ ಆಗಿದೆ, ನೀವು ಇಕ್ವೇಶನ್ ಬರೀತಾನೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಬುಕ್ಕಲ್ಲಿ ಕೊಟ್ಟಿದ್ದಾರೆ, ತುಂಬಾನೇ ಈಸಿ ಇದೆ, ನೋಡ್ತಾ ಹೋಗಿ. ಬಟ್ ಇಲ್ಲಿ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಂಡೋಥರ್ಮಿಕ್ ಅಂಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಇದು ಕೂಡ ತುಂಬಾ ಈಸಿ ಕ್ವಶನ್. ಆಲ್ರೆಡಿ ಮಿಷನ್ 40ಯಲ್ಲಿ ಈ ಕ್ವಶನ್ಸ್ ಅನ್ನ ನಮ್ಗೆ ಎಂಡೋಥರ್ಮಿಕ್ ಎಕ್ಸೋಥರ್ಮಿಕ್ ಸಂಬಂಧಪಟ್ಟಂಗೆ ಡಿಫರೆನ್ಸ್ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದೇ ಬಂದಿದೆ ಕ್ವಶನ್. ಈಸಿಯಾಗಿ 1 ಮಾರ್ಕ್ಸ್ ಅನ್ನ ಅಟ್ಲೀಸ್ಟ್ 1 ರಿಂದ 2 ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಂಡ್ರೆ ಬಹಳಷ್ಟು ಈಸಿ ನೋಡಿ. ಹಾಗಾದ್ರೆ ರೆಡಾಕ್ಸ್ ರಿಯಾಕ್ಷನ್ಸ್ ಅಂದ್ರೆ ಏನು ಅಂದ್ರೆ ಇವು ಏನಪ್ಪಾ ಅಂತಂದ್ರೆ ಆಕ್ಸಿಡೇಷನ್ ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಗೇನ್ ಆಫ್ ಆಕ್ಸಿಜನ್. ನೆಕ್ಸ್ಟ್ ರಿಡಕ್ಷನ್ ಅಲ್ಲಿ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಲಾಸ್ ಆಫ್ ಆಕ್ಸಿಜನ್ ಅನ್ನು ನೀವು ನೆನ್ಪಿಟ್ಕೋಬಹುದು. ಓಕೆ, ಇದು ರೆಡಾಕ್ಸಿಗೆ ಸಂಬಂಧಪಟ್ಟಂಗೆ ಒಂದು ಡೆಫಿನಿಷನ್ ಆಗಿರುವಂತದ್ದು. ಹಾಗೆ ಇಲ್ಲೊಂದು ಇಕ್ವೇಶನ್ ಕೊಟ್ಟಿದ್ರಲ್ಲ ನಮಗೆ, Co+H2 ಯೂಸ್ ರೈಸ್ ಟು Cu+H2O. ಈ ಒಂದು ಇದರಲ್ಲಿ ಯಾವುದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗಿದೆ ಅಂದ್ರೆ ಹೈಡ್ರೋಜನ್ ಇಸ್ ದ ಆನ್ಸರ್. ಯಾಕೆಂದ್ರೆ ಹೈಡ್ರೋಜನ್ ಏನ್ ಮಾಡಿದೆ,
ಇಲ್ಲಿ ಗೇನ್ ಮಾಡ್ಕೊಂಡಿದೆ. ಏನನ್ನ ಗೇನ್ ಮಾಡ್ಕೊಂಡಿದೆ? ಆಕ್ಸಿಜನ್ ಅನ್ನ ಗೇನ್ ಮಾಡ್ಕೊಂಡು ವಾಟರ್ ಆಯ್ತು. ಹೈಡ್ರೋಜನ್ ಗ್ಯಾಸ್ ಇದ್ದಿದ್ದು ಆಕ್ಸಿಜನ್ ಗೇನ್ ಮಾಡ್ಕೊಂಡು ಎಷ್ಟು ಆಗಿದೆ. ನೆಕ್ಸ್ಟ್ ಯಾವ್ದು ರೆಡ್ಯೂಸ್ ಆಗಿದೆ? ಯಾವ್ದು ಆಕ್ಸಿಜನ್ ಅನ್ನ ಕಳ್ಕೊಂಡಿದೆ ನೋಡಿ ಇದರಲ್ಲಿ. ಸಿಒ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಕಳ್ಕೊಂತು. ಏನನ್ನ ಕಳ್ಕೊಂತು? ಸಿಒ ಇಲ್ಲಿ ಏನ್ ಮಾಡ್ತು? ಆಕ್ಸಿಜನ್ ನ ಕಳ್ಕೊಂಡು ಸಿಒ ಆಯ್ತು ಅಲ್ವಾ? ಹಾಗಾಗಿ ಕಾಪರ್ ಆಕ್ಸೈಡ್ ಈಸ್ ಲೂಸಸ್ ಆಕ್ಸಿಜನ್ ಟು ಫಾರಮ್ ಕಾಪರ್. ಈ ತರ ನಾವು ನೋಡ್ತಾ ಹೋಗೋಣ. ಹಂಗೆ ಸಬ್ ಕ್ವಶನ್ 3 ಹೇಳಿದೆ, ಎಂಡೋಥರ್ಮಿಕ್ ಮತ್ತು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಸಂಬಂಧಪಟ್ಟಂಗೆ ಕ್ವಶನ್ ಇದೆ ನೋಡಿ. ಒಂದೊಂದು ಪಾಯಿಂಟ್ ನ ನೆನ್ಪಿಟ್ಕೊಂಡ್ರು ಕೂಡ ನಿಮಗೆ ಮಾರ್ಕ್ಸ್ ಖಂಡಿತ ಸಿಗುತ್ತೆ ನೋಡಿ. ಹೀಟ್ ಎಂಡೋಥರ್ಮಿಕ್ ಅಂತಂದಾಗ ಹೀಟ್ ಈಸ್ ಅಬ್ಸಾರ್ಬ್ಡ್ ಡ್ಯೂರಿಂಗ್ ದ ರಿಯಾಕ್ಷನ್. ಈ ರಿಯಾಕ್ಷನ್ ಹೀಟ್ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ ಅಂದ್ರೆ ಕೂಲ್ ಫೀಲ್ ಆಗುತ್ತೆ. ನೆಕ್ಸ್ಟ್ ಎಕ್ಸೋಥರ್ಮಿಕ್ ಅಲ್ಲಿ ಎಕ್ಸೋ ಅಂದ್ರೆ ಎಕ್ಸಿಟ್, ಹೊರಗಡೆ ರಿಲೀಸ್ ಮಾಡುವಂಥದ್ದು. ಹೀಟ್ ಈಸ್ ರಿಲೀಸ್ ಡ್ಯೂರಿಂಗ್ ದ ರಿಯಾಕ್ಷನ್. ನೋಡಿ ಇಲ್ಲಿ ಸರೌಂಡಿಂಗ್ ಬಿಕಮ್ ಕೂಲರ್ ಆಗಿದ್ರೆ ಸರೌಂಡಿಂಗ್ಸ್ ಬಿಕಮ್ ವಾರ್ಮರ್ ಆಗಿರುತ್ತೆ. ಸೋಪ್ ಪೌಡರ್ ಕೈಯಲ್ಲಿ ನೀವು ಪಿಂಚಪ್ ಇಟ್ಕೊಂಡ್ರಿ ಅಂತಂದ್ರೆ ಬಿಸಿ ಬಿಸಿ ಆಗುತ್ತಲ್ಲ, ಸೇಮ್ ಅದೇ ತರದ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಎಕ್ಸಾಂಪಲ್ ಫೋಟೋಸಿಂಥೆಟಿಕ್ ಇಕ್ವೇಷನ್ಸ್ ನೀವು ಫೋಟೋಸಿಂಥಸಿಸ್ ಪ್ರೊಸೆಸ್ ಎಂಡೋಥರ್ಮಿಕ್ ಆಗಿರುವಂತದ್ದು. ಹಾಗೆ ಕಂಬಷನ್ ಅಷ್ಟು ನೀವು ಉರಿಸುವಂತ ಬೆಂಕಿ ಉರಿಸುವಂತ ಪ್ರೊಸೆಸ್ ಎಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಕಂಬಷನಿಂಗ್ ಪ್ರೊಸೆಸ್ ಎಲ್ಲವೂ ಕೂಡ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುವಂತ. ನೋಡಿ ನೀವು ಒಂದು ಮ್ಯಾಸ್ಟಿಕ್ ಇಂದ ಒಂದು ಮ್ಯಾಸ್ಟಿಕ್ ನ ಹಿಂಗೆ ಜಸ್ಟ್ ಕಡ್ಡಿ ಕೆರೆದಾಗ ಏನಾಗುತ್ತೆ ಬೆಂಕಿ ಹತ್ಕೊಳ್ಳೋದು ಎಲ್ಲವೂ ಕೂಡ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಮತ್ತೆ ಕ್ರ್ಯಾಕರ್ಸ್ ಆಫ್ ಯಾವ್ದು ಕ್ರ್ಯಾಕರ್ಸ್ ನ ಬರ್ನ್ ಮಾಡುವಂತದ್ದು. ಸೊ ಅವೆಲ್ಲವೂ ಕೂಡ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಗೆ ಎಕ್ಸಾಂಪಲ್ ಆಗಿರುತ್ತೆ. ಈ ಒಂದು ಎಕ್ಸಾಂಪಲ್ ಒಂದು ಮೀನಿಂಗ್ ಅನ್ನು ನೀವು ಬರ್ದ್ಬಿಟ್ರೆ ಎರಡರದ್ದು ಮುಗಿದೋಯ್ತು. ಅಲ್ಲಿ ನಿಮ್ಗೆ ಈಸಿಯಾಗಿ 2 ಮಾರ್ಕ್ಸ್ ಕೂಡ ಕೆಲವೊಂದು ಟೈಮ್ ನಿಮ್ಗೆ ಸಿಗುವಂತ ಸಾಧ್ಯತೆ ಇರುತ್ತೆ. ಆಯ್ತಾ? ನೆಕ್ಸ್ಟ್ 23ನೇ ಕ್ವಶನ್ ನೋಡ್ತಾ ಹೋಗೋಣ. ಎಕ್ಸ್ಪ್ಲೇನ್ ದ ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್. ನೋಡಿ ಇಲ್ಲಿ ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್ ಹೇಗಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇವಾಗ ಆಲ್ರೆಡಿ ನಿಮ್ ಬುಕ್ ಅಲ್ಲಿ ಒಂದು ಸೆಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇದೆ, ಅದನ್ನ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ನಿಮ್ಗೆ ಇದರಲ್ಲಿ ಪಿಕ್ ಮಾಡ್ತಾ ಇದೀನಿ, ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಅದರಲ್ಲಿ ಒಂದು ಇಮೇಜ್ ಹಾಕ್ತಾ ಇದೀನಿ, ಅದನ್ನು ಕೂಡ ಬರೀರಿ. ಹಾಗೆ ನೆಕ್ಸ್ಟ್ ಇಲ್ಲಿ ಈ ಎಕ್ಸ್ಪ್ಲೇಷನ್ ಅನ್ನ ನಿಮ್ಗೆ ಇಲ್ಲಿ ಕೊಡ್ತಾ ಹೋಗಿದ್ದೀವಿ. ಹೆಂಗಾಗುತ್ತೆ ಸೋಡಿಯಂ ಕ್ಲೋರೈಡ್ ಫಾರ್ಮೇಶನ್ ಅಂತಂದ್ರೆ ಒಂದು ಸೋಡಿಯಂ ಕ್ಲೋರೈಡ್ ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗೋದ್ರ ಜೊತೆಗೆ. ಸೊ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಎ ಸೋಡಿಯಂ ಆಟಮ್ ಟು ಎ ಕ್ಲೋರಿನ್ ಆಟಮ್. ಸೋಡಿಯಂ ಆಟಮ್ ಇಂದ ಕ್ಲೋರಿನ್ ಆಟಮ್ ಕಡೆಗೆ ನೋಡಿ Na++ Cl- ಯೂಸ್ ರೈಸ್ ಟು NaCl ಆಗುವಂಥದ್ದು. ಹಾಗೆ ಸೊ ಇಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಏನಾಯ್ತು? ಸೋಡಿಯಂ ಆಟಮ್ ಹ್ಯಾಸ್ 1 ಎಲೆಕ್ಟ್ರಾನ್. ಸೊ ಇನ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್ ಅಂದ್ರೆ KLM ಶೆಲ್ ಅಲ್ಲಿ ಇರುವಂತಹ ಒಂದು ಎಲೆಕ್ಟ್ರಾನ್ಸ್ ಅನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಕ್ಲೋರಿನ್ ಅಲ್ಲಿ M ಶೆಲ್ ಅಲ್ಲಿ KLM ಶೆಲ್ ಅಲ್ಲಿ 7 ಎಲೆಕ್ಟ್ರಾನ್ಸ್ ಇರ್ತವೆ. ಇದು ಒಂದು ಎಲೆಕ್ಟ್ರಾನ್ಸ್, 7 ಎಲೆಕ್ಟ್ರಾನ್ಸ್ ಈ ಒಂದು ಎಲೆಕ್ಟ್ರಾನ್ಸ್ ಅನ್ನ ಏನ್ ಮಾಡ್ಕೊಳ್ಳುತ್ತೆ? ರಿಸೀವ್ ಮಾಡ್ಕೊಂಡು ಆಪ್ಟೇಟ್ ಸ್ಟ್ರಕ್ಚರ್ಸ್ ಆಗುತ್ತೆ. ಸೊ ಇದನ್ನ ನೀವು ಬರೀಬಹುದು. ಸೊ ಅಥವಾ ನಿಮ್ಗೆ ಇದು ಸೋಡಿಯಂ ಲೂಸಸ್ 1 ಎಲೆಕ್ಟ್ರಾನ್ ಟು ಫಾರ್ಮ್ ಸೋಡಿಯಂ ಅಯಾನ್ ಆಗುವಂಥದ್ದು. ಇದನ್ನ ಸುಲಭವಾಗಿ ಇಷ್ಟು ಬರೆದ್ರು ಸಾಕು. ಅಥವಾ ನೆಕ್ಸ್ಟ್ ಕ್ಲೋರಿನ್ ಇನ್ ಪಾಯಿಂಟ್ ಅನ್ನು ಬರೀಬೇಕು. ಕ್ಲೋರಿನ್ ಗೈನ್ಸ್ ದಟ್ ಎಲೆಕ್ಟ್ರಾನ್ ಟು ಫಾರ್ಮ್ ಎ ಕ್ಲೋರೈಡ್ ಅಯಾನ್. ನೋಡಿ ಇಲ್ಲಿ ನಾವು ಆನಯನ್ ಬರೀಬೇಕಾದ್ರೆ ಐಡಿ ಇಂದ ಎಂಡ್ ಆಗ್ತಾವು ಸಫಿಕ್ಸ್. ನೆನ್ಪಿಟ್ಕೊಳ್ರಿ, ಕ್ಲೋರಿನ್ ಅಂತ ಓದಂಗಿಲ್ಲ ನಾವು, ಸೋಡಿಯಂ ಕ್ಲೋರಿನ್ ಅಂತ ಹೇಳಂಗಿಲ್ಲ. ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಆಕ್ಸಿಜನ್ ಆಕ್ಸೈಡ್, ಸೊ ಹೈಡ್ರೋಜನ್ ಹೈಡ್ರೈಡ್, ಈ ತರ ಆಗ್ತಾ ಹೋಗ್ತಾವೆ. ಸೊ ಈ ತರ ನೆಕ್ಸ್ಟ್ ಹಾಗೆ Cl+ ಎಲೆಕ್ಟ್ರಾನ್ಸ್ ಅನ್ನ ಇಲ್ಲಿ ಕಳ್ಕೊಳ್ಳೋದು, ಇದು ಗೇನ್ ಮಾಡ್ಕೊಳ್ಳೋದ್ರಿಂದ Cl- ಆಗುವಂತ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಹೀಗೆ ನೆಕ್ಸ್ಟ್ ಅಪೋಸಿಟಲಿ charged ions Na+ and Cl- attract each other due to electrostatic force forming an ionic bond. ಸೊ ಅಯಾನಿಕ್ ಬಾಂಡ್ ಆಗಿ ಈ ತರ ಮಾಡ್ಕೊಳ್ಳುವಂಥದ್ದು. ಇಷ್ಟು ನಾವು ಬರೆದ್ರೆ 3 ಮಾರ್ಕ್ಸ್ ಅನ್ನು ನಮಗೆ ಇಲ್ಲಿ ಕೊಡ್ತಾರೆ. ಅಥವಾ ಆ ರೆಪ್ರೆಸೆಂಟೇಷನ್ ಬರೋದು ಆ ಕೆಳಗಡೆ 2 ಇಕ್ವೇಶನ್ ಕೊಟ್ಟಿದ್ದಾರೆ ನೋಡ್ರಿ. ಈ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರಂತ ಇಕ್ವೇಶನ್ಸ್ ನ ಬರೆದ್ರೆ ಮಾತ್ರ 3 ಮಾರ್ಕ್ಸ್. ಸರ್ ನಾನು ಬರೀ ಅದಷ್ಟೇ ಬರ್ಬಿಟ್ಟಿದ್ದೀನಿ, 1.5 2 ಮಾರ್ಕ್ಸ್ ನಿಮಗೆ ಸಿಗುವಂತ ಸಾಧ್ಯತೆ ಇರುತ್ತೆ. ಆದ್ರೂ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸೋಡಿಯಂ ಕ್ಲೋರೈಡ್ ಫಾರ್ಮೇಶನ್ ಮತ್ತೆ ಮೆಗ್ನೀಷಿಯಂ ಕ್ಲೋರೈಡ್ ಫಾರ್ಮೇಶನ್ ಆಗುವಂತಹ ಒಂದು ಸೆಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಅಥವಾ ಇದು ಗೊತ್ತಿಲ್ಲ, ನಾನು ಕೆಳಗಡೆ ಎರಡು ಸಬ್ ಕ್ವಶನ್ ಅನ್ನು ಅಟೆಂಡ್ ಮಾಡ್ತೀನಿ ಅಂದ್ರೆ ಈಸಿಯಾಗಿ ಮಾಡ್ಬೋದು. ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಕಾಲ್ಡ್ ಅನ್ ಆಂಫೋಟೆರಿಕ್ ಆಕ್ಸೈಡ್. ವೈ ಅವ್ರು ಹೇಳಿದಾರೆ ಆಂಫೋಟೆರಿಕ್ ಆಕ್ಸೈಡ್ ಅಂತ ಹೇಳಿ. 1 ಮಾರ್ಕ್ಸ್ ಕ್ವಶನ್ ಇದು. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಕೊಳ್ಳಿ, ಅಲ್ಯೂಮಿನಿಯಂ ಆಕ್ಸೈಡ್ ಯಾಕೆ ಅಂತಂದ್ರೆ, ಯಾಕೆ ಆಂಫೋಟೆರಿಕ್ ಅಂದ್ರೆ ಇಲ್ಲಿ ಬೋತ್ ಬಿಹೇವಿಯರ್ ಇರುವಂತದ್ದು. ಏನಪ್ಪಾ ಅಂತಂದ್ರೆ ನಿಮಗೆ ಇಲ್ಲಿ ಅಸಿಡಿಕ್ ಮತ್ತೆ ಬೇಸಿಕ್ ಬಿಹೇವಿಯರ್ ಇಲ್ಲಿ ಇರೋದ್ರಿಂದ ಇದರ ಎರಡರಲ್ಲೂ ಕೂಡ ನೋಡಿ, ಈ ಒಂದು ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ನಾವು ಅಸಿಡಿಕ್ ಅಥವಾ ಬೇಸಿಕಲ್ ಹಾಕಿದಾಗ ಏನಾಗ ಸಿಗುತ್ತಪ್ಪ ಅಂತಂದ್ರೆ ನಿಮಗೆ ಸೊ ಬೋತ್ ಅಸಿಡಿಕ್ ಅಂಡ್ ಬೇಸಿಕ್ ಬಿಹೇವಿಯರ್. ಸೊ ಇಟ್ ಈಸ್ ಕಾಲ್ಡ್ ಆಂಫೋಟೆರಿಕ್. ಸೊ ಎರಡು ಬಿಹೇವಿಯರ್ ತೋರಿಸೋದ್ರಿಂದ ಇಲ್ಲಿ ನಮ್ಗೆ ಏನಾಗುತ್ತೆ, ಇದನ್ನ ಆಂಫೋಟೆರಿಕ್ ಆಕ್ಸೈಡ್ ಅಂದ್ರೆ ಸಾಲ್ಟ್ ಮತ್ತೆ ವಾಟರ್ ನ ಇಲ್ಲಿ ಕೊಡ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತೆ, ಆಸಿಡ್ ಎಲ್ಲರ ಹಾಕಿ ಬೇಸ್ ಎಲ್ಲರ ಹಾಕಿ. ಸೊ ಹಾಗಾಗಿ ಇದ್ರ ಜೊತೆಗೆ ಅಲ್ಯೂಮಿನಿಯಂ ಆಕ್ಸೈಡ್ ಜೊತೆಗೆ ಇನ್ನೊಂದು ಆಕ್ಸೈಡ್ ನ ನೆನ್ಪಿಟ್ಕೋಬೇಕು, ಜಿಂಕ್ ಆಕ್ಸೈಡ್, ZnO ಫಾರ್ಮುಲಾ. ಸೊ ಇದು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಕೆಲವೊಂದು ಟೈಮ್ ಇಲ್ಲಿ Al2O3 ಅಂತ ಕೊಟ್ಟಿರ್ತಾರೆ. ಸೊ ನೀವು ಮಾಲಿಕ್ಯುಲರ್ ಫಾರ್ಮುಲಾ ಬೇಸ್ ಇಂದನೂ ಕೂಡ Al2O3 ಇಸ್ ಆನ್ ಆಂಫೋಟೆರಿಕ್ ಆಕ್ಸೈಡ್ ಅಂತ ಕೊಟ್ಟಿರ್ತಾರೆ. ಅದು ಕೂಡ ನೆನ್ಪಿಟ್ಕೋಬೇಕು. ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮುಲಾ ಬೇಸ್ ಮೇಲೆ ಕೂಡ ಕ್ವಶನ್ ಕೂಡ ನಮಗೆ ಇಲ್ಲಿ ಫ್ರೇಮ್ ಆಗುವಂತ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಹೋಗೋಣ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕ್ಯಾಲ್ಸಿನೇಷನ್ ಅಂಡ್ ರೋಸ್ಟಿಂಗ್. ನೋಡಿ ಕ್ಯಾಲ್ಸಿನೇಷನ್ ರೋಸ್ಟಿಂಗ್ ಸಂಬಂಧಪಟ್ಟಂಗೆ ಕೇಳಿದರೆ ಇಲ್ಲಿ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಮೇಲೆ ಕ್ವಶನ್. ನೋಡಿ ಬಹಳ ಸಿಂಪಲ್ ಈಸಿ. ಕ್ಯಾಲ್ಸಿನೇಷನ್ ಅಂದ್ರೆ ಓರ್ ಅನ್ನು ಹೀಟ್ ಮಾಡ್ತೀವಿ. ಅಂದ್ರೆ ಈಗ ನಾವು ಬಾಂಡ್ಲಿಯಲ್ಲಿ ಏನಾದ್ರು ಹುರಿದಂಗೆ, ಓರ್ ಈಸ್ ಹೀಟೆಡ್ ಇನ್ ದ ಆಬ್ಸೆನ್ಸ್ ಆಫ್ ಏರ್. ನೋಡಿ ಏನಾದ್ರು ಹುರಿಬೇಕಾದ್ರೆ ಅದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ನಾವು ಆಕ್ಸಿಜನ್ ಸಪ್ಲೈ ಕಟ್ ಆಫ್ ಮಾಡಿದ್ರೆ ಅದನ್ನ ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ಅಂದ್ರೆ ಲಿಮಿಟೆಡ್ ಸಪ್ಲೈ ಪೇರ್ ಅಲ್ಲಿ ಓರ್ ನಾವು ಇಲ್ಲಿ ಹೀಟ್ ಮಾಡ್ತಾ ಹೋಗ್ತೀವಿ. ರೋಸ್ಟಿಂಗ್ ಅಲ್ಲಿ ಹಂಗಲ್ಲ. ರೋಸ್ಟ್ ಅಂತ ವರ್ಡ್ ಕೇಳಿರ್ತೀರ, ಅಮ್ಮಂಗ್ ಹೇಳಿರ್ತಾರೆ ಚಪಾತಿ ಹೆಚ್ಚಿನ ರೋಸ್ಟ್ ಬೇಕು, ದೋಸೆ ಮಾಡ್ಬೇಕಾದ್ರೆ ಹೆಚ್ಚು ರೋಸ್ಟ್ ಬೇಕಂತ. ಸೇಮ್ ದೋಸೆ ಮಾಡ್ಬೇಕಾದ್ರೆ ರೋಸ್ಟ್ ಆಗ್ಬೇಕಪ್ಪ ಅಂದ್ರೆ ಅದ್ರ ಮೇಲೆ ಲಿಡ್ ಮುಚ್ಚಬಾರ್ದು. ಲಿಡ್ ಮುಚ್ಚಿದ್ರೆ ಅದು ರೋಸ್ಟ್ ಆಗಲ್ಲ, ಮೆತ್ತಗಾಗುತ್ತೆ. ಬಟ್
ಹಾಗೆ ಓಪನ್ ಬಿಟ್ಟಾಗ ಆಕ್ಸಿಜನ್ ಸಪ್ಲೈ ಸಿಕ್ಕ ಏನಾಯ್ತು ರೋಸ್ಟ್ ಆಗುತ್ತೆ. ಸೇಮ್ ಇಯರ್ ಇಲ್ಲಿ ಕೂಡ ಓರ್ ಈಸ್ ಹೀಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಆಫ್ ಏರ್ ಅಲ್ಲಿ ನಾವು ಈ ರೋಸ್ಟಿಂಗ್ ಪ್ರೊಸೆಸ್ ನಡೀತಾ ಹೋಗುತ್ತೆ. ಇವೇ 2 ಪಾಯಿಂಟ್ಸ್ 1 ಮಾರ್ಕ್ಸ್ ಬಂತಿಲ್ಲ ನಿಮಗೆ. ನೆಕ್ಸ್ಟ್ ಇಲ್ಲಿ ಈ ಕ್ಯಾಲ್ಸಿನೇಷನ್ ಪ್ರೊಸೆಸ್ ಯಾವ್ಯಾವ ಓರಿಗೆ ಮಾಡ್ತಾರಪ್ಪ ಅಂದ್ರೆ ಒಂದು ಕಾರ್ಬೋನೇಟ್ ಮತ್ತೆ ಹೈಡ್ರೇಟೆಡ್ ಓರ್ಸಿಗೆ ಮಾಡ್ತಾ ಹೋಗ್ತಾರೆ. ಬಟ್ ರೋಸ್ಟಿಂಗ್ ಅನ್ನ ನಾವಿಲ್ಲಿ ಸಲ್ಫೈಡ್ ಓರ್ಸಿಗೆ ಮಾತ್ರ ನಾವಿಲ್ಲಿ ಯೂಸ್ ಮಾಡ್ತೀವಿ. ಯಾವ ಓರ್ಸಿಗೆ ಯೂಸ್ ಮಾಡ್ತಾರೆ? ಸಲ್ಫೈಡ್ ಓರ್ಸ್. ನೋಡಿ ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಹಾಗೆ ಆಕ್ಸೈಡ್ ಇಲ್ಲಿ ಪ್ರೊಡ್ಯೂಸಸ್ ಆಕ್ಸೈಡ್ ಆಫ್ ದಿ ಮೆಟಲ್. ಆಕ್ಸೈಡ್ ಆಫ್ ದಿ ಮೆಟಲ್ ಅನ್ನು ಪ್ರೊಡ್ಯೂಸ್ ಮಾಡ್ತಾವು. ಇಲ್ಲಿ ಕೂಡ ಪ್ರೊಡ್ಯೂಸಸ್ ಆಕ್ಸೈಡ್ ಆರ್ ಸಲ್ಫೇಟ್ ಆಫ್ ದಿ ಮೆಟಲ್ ಅನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡುವಂತ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ಜಿಂಕ್ ಕಾರ್ಬೋನೇಟ್. ಇಲ್ಲಿ ಕಾರ್ಬೋನೇಟ್ ಓವರ್ ಹೇಳಿದ್ರಿಂದ ಜಿಂಕ್ ಕಾರ್ಬೋನೇಟ್ ಯೂಸ್ ರೈಸ್ ಟು ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಹಾಗೆ ಇಲ್ಲಿ ಕೂಡ ಜಿಂಕ್ ಇಲ್ಲಿ ಸಲ್ಫೈಡ್ ಆಗಿರೋದ್ರಿಂದ ನೋಡಿ ಜಿಂಕ್ ಸಲ್ಫೈಡ್ ತಗೊಂಡಿದೀವಿ. ಈ ಎಕ್ಸಾಂಪಲ್ ಜಿಂಕ್ ಸಲ್ಫೈಡ್ ಪ್ಲಸ್ ಆಕ್ಸಿಜನ್ ಯೂಸ್ ರೈಸ್ ಟು ಜಿಂಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್. ಸೊ ಈ ತರ ಒಂದು ನಮಗೆ ರಿಯಾಕ್ಷನ್ ನಡೀತಾ ಹೋಗುತ್ತೆ. ಒಂದೊಂದು ಎಕ್ಸಾಂಪಲ್ಸ್ ಬರದೆ ಸಾಕು. ನೆಕ್ಸ್ಟ್ 24ನೇ ಕ್ವಶನ್ ಹೋಗಣ್ರಿ. ಇಲ್ಲಿ 3 ಮಾರ್ಕ್ಸ್ ಕ್ವಶನ್. ವಾಟ್ ಈಸ್ ಆಸಿಡ್ ರೈನ್? ಆಸಿಡ್ ರೈನ್ ಅಂದ್ರೆ ಏನು? ಇಲ್ಲಿ ಸೆಕೆಂಡ್ ಚಾಪ್ಟರ್ ಕೇಳಿದ್ದಾರೆ. ಆಸಿಡ್ ಬೇಸಸ್ ಸಾಲ್ಟ್ಸ್ ಅಲ್ಲಿ ಬಂದಿದೆ. ನೆಕ್ಸ್ಟ್ ವಿಚ್ ಗ್ಯಾಸ್ ಲಿಬರೇಟ್ಸ್ ವ್ಯಾನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಕಾರ್ಬೋನೇಟ್? ನೋಡಿ ನೆನ್ಪಿಟ್ಕೋಬೇಕು. ನಾವೇನ್ ಮಾಡ್ತೀವಿ ಕ್ವಶನ್ ಓದ್ಬೇಕಾರೆ ವಿಚ್ ಗ್ಯಾಸ್ ಲಿಬರೇಟ್ಸ್ ವ್ಯಾನ್ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಅಂತ ಓದ್ಕೊಂತೀವಿ. ಕಾರ್ಬೋನೇಟ್ ಕೆಳಗೆ ಬಂದಿರುತ್ತೆ. ಮೆಟಲ್ ಅಂತ ಬರೆದಾಗ ಹೈಡ್ರೋಜನ್ ಗ್ಯಾಸ್ ಆಗುತ್ತೆ. ಇಲ್ಲಿ ಮೆಟಲ್ ಕಾರ್ಬೋನೇಟ್ ಅಂತ ತಿಳ್ಕೋಬೇಕು. ಯಾವ ಗ್ಯಾಸ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ನೆಕ್ಸ್ಟ್ ರೈಟ್ ದ ಕೆಮಿಕಲ್ ನೇಮ್ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೇಕಿಂಗ್ ಸೋಡಾ. ಬಹಳ ಇಷ್ಟು ಈಸಿ. ನಾವು ಹೇಳಿದ್ವಿ ಇಂಪಾರ್ಟೆಂಟ್ ಸಾಲ್ಟ್ಸ್ ಅಲ್ಲಿ ಮಿಷನ್ 40 ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡುವಂತ ಒಂದು ಸಾಲ್ಟ್ಸ್ ಕಾಮನ್ ನೇಮ್, ಕೆಮಿಕಲ್ ನೇಮ್, ಯೂಸಸ್ ಎರಡೆರಡು ಯೂಸಸ್ ತಿಳ್ಕೊಂಡ್ಬಿಟ್ರೆ ಖಂಡಿತ ನಮ್ಗೆ 2 ಮಾರ್ಕ್ಸ್ ಪಕ್ಕ. ನೆಕ್ಸ್ಟ್ ಇಲ್ಲಿ ನೋಡಿ ಆಸಿಡ್ ರೈನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಕಂಟೈನ್ ಸ್ಟ್ರಾಂಗ್ ಆಸಿಡ್ ಲೈಕ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ನೈಟ್ರಿಕ್ ಆಸಿಡ್ ಫಾರ್ಮ್ಡ್ ಡ್ಯೂ ಟು ದ ರಿಯಾಕ್ಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಅಂಡ್ ನೈಟ್ರೋಜನ್ ಆಕ್ಸೈಡ್ಸ್ ವಿತ್ ದ ವಾಟರ್ ವೇಪರ್ಸ್ ಇನ್ ದ ಅಟ್ಮಾಸ್ಫಿಯರ್. ನೋಡಿ ಈಗ ನಾವು ಇಂಡಸ್ಟ್ರಿಗಳಿಂದ ಏನು ಎಕ್ಸಾಸ್ಟ್ ಗಳು ಬರುತ್ತಲ್ಲ ಅದರಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಬರ್ನ್ ಮಾಡಿದಾಗ ಅಷ್ಟು ಗ್ಯಾಸ್ ರಿಲೀಸ್ ಆಗುತ್ತೆ. ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ವಾಟರ್ ವೇಪರ್ಸ್ ಜೊತೆ ರಿಯಾಕ್ಟ್ ಆಗಿ ಆಸಿಡ್ ರೈನ್ ಆಗಿ ಅದು ಬರುವಂತದ್ದು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಎರಡನೇದು ಹೇಳಿದೆ ನಿಮಗೆ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಮೆಟಲ್ ಕಾರ್ಬೋನೇಟ್ ಜೊತೆಗೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಇಷ್ಟು ಬರೆದ್ರೆ ಸಾಕು. ಇನ್ನು ಕೆಮಿಕಲ್ ನೇಮ್ ಇದಕ್ಕೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರೀತಾರೆ. ಅಥವಾ ಇನ್ನೂ ಒಂದ್ ಹೆಸರು ನಾವು ಓದ್ಬೇಕಾದ್ರೆ ಸ್ಟೂಡೆಂಟ್ ಇದ್ದಾಗ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳಾರು. ಈಗ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹಂಗೆ ಬರೀರಿ. ನೆಕ್ಸ್ಟ್ ಅದರ ಫಾರ್ಮುಲಾ ಗೊತ್ತು NaHCO3. ಸೊ ಇಲ್ಲಿ ಮತ್ತೆ ವಾಟರ್ ಕ್ರಿಸ್ಟಲೈಸೇಷನ್ ಫಾರ್ಮುಲಾಗಳು ಇರ್ತವೆ. ಅದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ 25ನೇ ಕ್ವಶನ್ ಹೋಗೋಣ. 4 ಮಾರ್ಕ್ಸ್ ಕ್ವಶನ್. ಹಾಗೆ ರೈಟ್ ದಿ ಸ್ಟ್ರಕ್ಚರ್ ಆಫ್ N-ಬ್ಯೂಟೇನ್ ಅಂಡ್ ಐಸೋಬ್ಯೂಟೇನ್. N-ಬ್ಯೂಟೇನ್ ಮತ್ತೆ ಐಸೋಬ್ಯೂಟೇನ್ ಸ್ಟ್ರಕ್ಚರ್ ಇಲ್ಲಿ ನಾವು ಬರೀಬೇಕಾಗಿದೆ. ನೆಕ್ಸ್ಟ್ ಹಾಗೆ ಬಿ ಸಬ್ ಕ್ವಶನ್ ಕೂಡ ಇದೆ ಇದರಲ್ಲಿ. ವಾಟ್ ಈಸ್ ಎಸ್ಟರಿಫಿಕೇಶನ್? ಹೌ ಈಥೀನ್ ಈಸ್ ಆಬ್ಟೈನ್ ಫ್ರಮ್ ಎಥನಾಲ್. ಈಥೀನ್ ಇಂದ ಎಥನಾಲ್ ಆಗಿ ಹೇಗೆ ಮಾಡ್ತಾರೆ, ಹೇಗೆ ಪಡ್ಕೋತೀವಿ ಅನ್ನೋದನ್ನ ನಾವು ಇಲ್ಲಿ ಬರೀಬೇಕಾಗುತ್ತೆ. ಸೊ ಒಂದೇದು ಬಹಳ ಈಸಿ. ಇದು ಕೂಡ ಐಸೋಮೆರಿಸಮ್ ಸಂಬಂಧಪಟ್ಟಂಗೆ. ಕಾರ್ಬನಿನ ಒಂದು ಟೆಟ್ರಾವೆಲೆನ್ಸಿ, ಐಸೋಮೆರಿಸಮ್, ಕೆಟನೇಷನ್. ಸೊ ಐಸೋಮೆರಿಸಮ್ ಬೇಸ್ ಮೇಲೆ ಈ ಒಂದು ಕ್ವಶನ್ ಬಂದಿರೋದು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರಾ. C4H10. ಸೊ ಅಂದ್ರೆ ಇಲ್ಲಿ ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ ಇರುತ್ತೆ. ನೋಡಿ ಅಂದ್ರೆ ಇದು ಸ್ಟ್ರೈಟ್ ಲೈನ್ ಇರುತ್ತೆ ಕಾರ್ಬನ್ ಚೈನು. ಇಲ್ಲೇನಾಗಿದೆ ಕಾರ್ಬನ್ ಇಲ್ಲಿ ಬ್ರಾಂಚಸ್ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ನೋಡಿ ಇಲ್ಲಿಂದ ಕಾರ್ಬನ್ ಇಲ್ಲೇನಾಗಿದೆ ಬ್ರಾಂಚ್ ಆಗಿದೆ ಇಲ್ಲಿಂದ, ಗೊತ್ತಾಯ್ತಲ್ವಾ? ಸೊ ಹಾಗೆ ಬ್ರಾಂಚ್ ಚೈನ್ ಮತ್ತೆ ಸ್ಟ್ರೈಟ್ ಚೈನ್ ಸಂಬಂಧಪಟ್ಟಂಗೆ N-ಬ್ಯೂಟೇನ್ ಮತ್ತೆ ಐಸೋಬ್ಯೂಟೇನ್ ಫಾರ್ಮುಲಾ ಸೇಮ್ ಇರಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಡಿಫ್ರೆಂಟ್ ಸ್ಟ್ರಕ್ಚರ್ ಇರಬೇಕು. ಸೊ ಅದನ್ನ ನೀವು ಇಲ್ಲಿ ಕೊಟ್ಟಿದೀವಿ, ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಎಸ್ಟರಿಫಿಕೇಶನ್. ಸೊ ನೋಡಿ ಇಲ್ಲಿ ಎಸ್ಟರಿಫಿಕೇಶನ್ ಅಂದ್ರೆ ಏನು, ಮತ್ತೆ ನೆಕ್ಸ್ಟ್ ಈಥೀನ್ ಈಸ್ ಅಬ್ಟೈನ್ಡ್ ಫ್ರಮ್ ಎಥನಾಲ್. ಎಥನಾಲ್ ಇಂದ ಈಥೀನ್ ಅನ್ನ ನಾವು ಹೇಗೆ ಪಡ್ಕೊಳ್ತೀವಿ ಅಂತ ಹೇಳಿ. ಸೊ ಎಸ್ಟರಿಫಿಕೇಶನ್ ಈಸ್ ದ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಕಾರ್ಬಾಕ್ಸಿಲಿಕ್ ಆಸಿಡ್ react with alcohol in the presence of concentrated sulfuric acid to form an ester and water. ಎಸ್ಟರ್ ಮತ್ತೆ ವಾಟರ್ ಫಾರ್ಮ್ ಆಗುವಂತ ನಾವಿಲ್ಲಿ ಕೊಟ್ಟಿದ್ದಾರೆ. ನೋಡಿ ಇಲ್ಲೊಂದು ರಿಯಾಕ್ಷನ್ ಕೊಟ್ಟಿದ್ವಿ. ಕಾರ್ಬಾಕ್ಸಿಲಿಕ್ ಆಸಿಡ್ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆದಾಗ ಎಸ್ಟರ್ ಮತ್ತೆ ವಾಟರ್ ಫಾರ್ಮೇಶನ್ ಆಗುವಂತದ್ದು ಇನ್ ದ ಪ್ರೆಸೆನ್ಸ್ ಆಫ್. ನೋಡಿ ಯಾವ ಆಸಿಡ್ ಪ್ರೆಸೆಂಟ್ ಇದೆ ಇಲ್ಲಿ? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಂದ್ರೆ H2SO4. ನೆಕ್ಸ್ಟ್ ಈಥಿನಿಂದ ಎಥನಾಲ್ ಆಗಿ ಹೇಗೆ ಪಡ್ಕೊಳ್ತೀವಿ? ಪ್ರಿಪರೇಷನ್ ಆಫ್ ಈಥಿ ಫ್ರಮ್ ಎಥನಾಲ್. ನೋಡಿ ಇಲ್ಲಿ ಎಥನಾಲ್ದು C2H5OH ಮಾಲಿಕ್ಯುಲರ್ ಫಾರ್ಮುಲಾ. ನೋಡಿ ಅದರಿಂದ ಈಥೀನ್ ಫಾರ್ಮುಲಾ ಗೊತ್ತಿದೆ. C2H2. ಇಟ್ ಇಸ್ ದ ಫಸ್ಟ್ ಮೆಂಬರ್ ಆಫ್ ದಿ ಆಲ್ಕೀನ್. ಆಲ್ಕೀನ್ ಒಂದು ಫಸ್ಟ್ ಮೆಂಬರ್ ಈಥೀನ್ ಆಗಿರುವಂತದ್ದು. ಓಕೆ, ಸೊ ಇದನ್ನ ಹೇಗೆ ಪಡ್ಕೊಳ್ತೀವಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ರೆಡ್ಯೂಸ್ ಆಗ್ಬೇಕು. ಇದರಲ್ಲಿ ಇರುವಂತಹ ಒಂದು ವಾಟರ್ ನಾವು ರಿಮೂವ್ ಮಾಡಿದ್ರೆ ಆಯ್ತು. ಇಲ್ಲಿ ಹಂಗಾರೆ ವಾಟರ್ ನ ರಿಮೂವ್ ಮಾಡ್ಲಿಕ್ಕೆ ಯಾವ್ದು ಹಾಕಿದೀವಿ ಅಂದ್ರೆ ಕಾನ್ಸಂಟ್ರೇಟ್ H2SO4 ನಲ್ಲಿ ಕೆಟಲಿಸ್ಟ್ ಆಗಿ ಇಲ್ಲಿ ಬಳಸ್ಕೊಂಡಿದೀವಿ. ಓಕೆ, ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಕೂಡ ಕರಿತೀವಿ. ಇಲ್ಲಿ ಈಥೀನ್ ಈಸ್ ಆಬ್ಟೈನ್ಡ್ ಫ್ರಮ್ ಎಥನಾಲ್ ಬೈ ಡಿಹೈಡ್ರೇಷನ್. ಡಿಹೈಡ್ರೇಷನ್ ಅಂದ್ರೆ ವಾಟರ್ ನ ರಿಮೂವ್ ಮಾಡೋದು, ಹೈಡ್ರೇಷನ್ ಅಂದ್ರೆ ವಾಟರ್ ನ ಆಡ್ ಮಾಡೋದು. ಸೊ ಡಿಹೈಡ್ರೇಷನ್ ಅಂದ್ರೆ ರಿಮೂವಲ್ ಆಫ್ ವಾಟರ್ ಯೂಸಿಂಗ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಎಟ್ 170°C. ಅಂದ್ರೆ ಹೀಟ್ ಅನ್ನ ನಾವು ಪಾಸ್ ಮಾಡಬೇಕಾಗುತ್ತೆ. ಆರ್ ಬೈ ಪಾಸಿಂಗ್ ಎಥನಾಲ್ ವೇಪರ್ ಓವರ್ ಹೀಟೆಡ್ ಅಲ್ಯೂಮಿನಾ. ಇದು ಕೂಡ ಕೊಟ್ಟಿದ್ದಾರೆ, ಬಟ್ ಇಷ್ಟು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಡಿಹೈಡ್ರೇಷನ್ ರಿಮೂವಲ್ ಆಫ್ ವಾಟರ್ ಇಂದ ಈ ಒಂದು ಪ್ರೊಸೆಸ್ ನಾವು ಮಾಡಬಹುದು. ಅಥವಾ ಈ ರಿಯಾಕ್ಷನ್ ಬರೋದು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಹೇಳಿರ್ತಾರೆ ನಿಮ್ ಟೀಚರ್ಸ್ ಕೂಡ. ಈ ರಿಯಾಕ್ಷನ್ಸ್ ನ ಬರೀರಿ ಇಂಪಾರ್ಟೆಂಟ್ ಅಂತ. ಸೊ ಅದನ್ನ ಬರ್ದು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಡಿ ಮೇಲ್ಗಡೆ ಇರೋ 3 ಕ್ವಶನ್ ಅಟೆಂಡ್ ಮಾಡಕ್ ಆಗ್ತಿಲ್ಲ, ಕೆಳಗಡೆ ಇರೋ 2 ನಿಮ್ಗೆ
ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಅಟೆಂಡ್ ಮಾಡ್ತೀನಿ ಅಂತಂದ್ರೆ ಮಾಡ್ಬೋದು. ಇಲ್ಲಿ ಏನ್ ಹಾಗಾದ್ರೆ ರೈಟ್ ದಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್ ಅಂಡ್ ಮೀಥೇನ್ ಮಾಲಿಕ್ಯೂಲ್. ಸೊ ಈ ಮೀಥೇನ್ ಮಾಲಿಕ್ಯೂಲ್ ಸಂಬಂಧಪಟ್ಟಂಗೆ ಡಾಟ್ ಸ್ಟ್ರಕ್ಚರ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿ. ಟೀಚರ್ಸ್ ಕೂಡ ಹೇಳಿರ್ತಾರೆ. ನೆಕ್ಸ್ಟ್ ಕ್ಲೀನಿಂಗ್ ಆಕ್ಷನ್ ಆಫ್ ಸೋಪ್. ನೋಡಿ ಕ್ಲೀನಿಂಗ್ ಆಕ್ಷನ್ ಆಫ್ ಸೋಪ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಎರಡು ಎಂಡ್ ಇರ್ತವೆ ಸೋಪ್ ಮಾಲಿಕ್ಯೂಲ್. ಒಂದು ಹೈಡ್ರೋಫೋಬಿಕ್, ಇನ್ನೊಂದು ಹೈಡ್ರೋಫಿಲಿಕ್. ಹೈಡ್ರೋಫೋಬಿಕ್ ಅಂದ್ರೆ ವಾಟರ್ ರಿಪೆಲಿಂಗ್, ಇನ್ನೊಂದು ವಾಟರ್ ಅಟ್ರಾಕ್ಟಿಂಗ್. ನೀರ್ ಕಂಡ್ರೆ ಆಗಲ್ಲ, ಅದು ಯಾವ್ದಾಗಲ್ಲ ಅಂದ್ರೆ ಹೈಡ್ರೋಫೋಬಿಯಾ. ಫೋಬಿಯಾ ಅಂದ್ರೆ ಭಯ ಅಂತೀವಲ್ಲ ಹಂಗೆ, ಅದು ಹೈಡ್ರೋಫೋಬಿಕ್. ನೀರನ್ನು ಅಥವಾ ಅದನ್ನ ಹೈಡ್ರೋಕಾರ್ಬನ್ ಟೇಲ್ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ಹೈಡ್ರೋಫಿಲಿಕ್ ಎಂಡಿಗೆ ಅಯಾನಿಕ್ ಎಂಡ್ ಅಂತ ಕೂಡ ಕರಿತೀವಿ. ಎರಡು ಹೆಡ್ ಇರ್ತವೆ, ಹೆಡ್ ಮತ್ತೆ ಟೈಲ್, ನೆನ್ಪಿಟ್ಕೊಳ್ರಿ. ಸೊ ಎಕ್ಸ್ಪ್ಲೇಷನ್ ನೋಡಿ, ಇಲ್ಲಿ ಸೋಪನ್ನ ಮಿಕ್ಸ್ ಮಾಡಿ ಜೊತೆ ವಾಟರ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ದ ಹೈಡ್ರೋಫೋಬಿಕ್ ಟೇಲ್ ಅಟ್ಯಾಚಸ್ ಇಟ್ ಸೆಲ್ಫ್ ಟು ಆಯಿಲ್. ಆಯಿಲ್ ಅಂದ್ರೆ ಗಲೀಜ್ ಯಾವ್ದಿರುತ್ತೆ, ಗ್ರೀಸ್, ಡರ್ಟ್, ಅದಕ್ಕೆ ಅಂಟ್ಕೊಳ್ಳುತ್ತೆ ಈ ಒಂದು ಹೈಡ್ರೋಫೋಬಿಕ್. ನೆಕ್ಸ್ಟ್ ಹೈಡ್ರೋಫಿಲಿಕ್ ಏನ್ ಮಾಡುತ್ತೆ ಅಂದ್ರೆ ಹೆಡ್ ರಿಮೈನ್ಸ್ ಇನ್ ದ ಕಾಂಟ್ಯಾಕ್ಟ್ ವಿತ್ ವಾಟರ್. ವಾಟರ್ ಜೊತೆ ಕಾಂಟ್ಯಾಕ್ಟ್ ಇರುತ್ತಲ್ವಾ. ನೆಕ್ಸ್ಟ್ ಆನ್ ರಬ್ಬಿಂಗ್, ಬಟ್ಟೆನ ಉಜ್ತಾ ಹೋದಾಗ ಅಂಡ್ ಮೆನಿ ಸೋಪ್ ಮಾಲಿಕ್ಯೂಲ್ಸ್ ಅರೌಂಡ್ ಈ ಗ್ರೀಸ್ ಪಾರ್ಟಿಕಲ್ಸ್ ಫಾರ್ಮಿಂಗ್ ಎ ಮಿಸಲ್. ನೋಡಿ ಇಲ್ಲಿ ಮಿಸಲ್ ಫಾರ್ಮೇಶನ್ ಆಗುತ್ತೆ. ದೀಸ್ ಗ್ರೀಸ್ ಗೆಟ್ಸ್ ಟ್ರಾಪ್ಡ್ ಇನ್ಸೈಡ್ ದ ಮಿಸಲ್. ಮಿಸಲ್ ಅಲ್ಲಿ ಟ್ರಾಪ್ ಆಗಿ ಏನಾಗುತ್ತೆ, ಅದು ಕಿತ್ಕೊಂಡು ಹೋಗುವಂತ ಬಟ್ಟೆಯಿಂದ. ಅಂಡ್ ದ ಕ್ಲಾತ್ ಈಸ್ ರಿನ್ಸ್ಡ್ ವಿತ್ ವಾಟರ್. ದೀಸ್ ಮಿಸಲ್ಸ್ ಆರ್ ವಾಶ್ಡ್ ಅವೇ ರಿಮೂವಿಂಗ್ ದ ಡರ್ಟ್ ಅಂಡ್ ಗ್ರೀಸ್. ಸೊ ಹಾಗಾಗಿ ಈ ತರ ಈ ಒಂದು ಪ್ರೊಸೆಸ್ ಅಲ್ಲಿ ನಮಗೆ ಎಮಲ್ಸಿಫೈಯಿಂಗ್ ಗ್ರೀಸ್ ಅಂಡ್ ಡರ್ಟ್ ಅಲೋವಿಂಗ್ ದೆಮ್ ಟು ಬಿ ಈಸಿಲಿ ರಿಮೂವ್ಡ್ ವಿತ್ ವಾಟರ್. ಸೊ ಇಷ್ಟು ಪ್ರೊಸೆಸ್ ಕ್ಲೀನಿಂಗ್ ಆಕ್ಷನ್ ಆಫ್ ಸೋಪ್ ಅಲ್ಲಿ ಇರುವಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನ ನೆಕ್ಸ್ಟ್ ಪಾರ್ಟ್ ಸಿ ಬಯಾಲಜಿಗೆ ಸಂಬಂಧಪಟ್ಟಂಗೆ ನಾವು ಆನ್ಸರ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗೋಣ್ರಿ. ಪಾರ್ಟ್ ಸಿ ಬಯಾಲಜಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಈಗಾಗಲೇ ಎರಡೂ ಪಾರ್ಟ್ ಈಸಿ ಇರುವಂತದ್ದು. ಸೊ ಈಗ ಪಾರ್ಟ್ ಸಿ ಬಯಾಲಜಿಗೆ ಸಂಬಂಧಪಟ್ಟಂಗೆ ಡಿಟೇಲ್ ಆಗಿ ಒನ್ ಬೈ ನೋಡ್ತಾ ಹೋಗೋಣ. ನೆಕ್ಸ್ಟ್ ದಿ ಪ್ರೊಸೆಸ್ ಆಫ್, ನೋಡಿ 26ನೇ ಕ್ವಶನ್, ದಿ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ದಿ ನ್ಯೂ ಪ್ರೋಜೆನೀಸ್ ಇನ್ ದ ರೈಸೋಪಸ್. ನೋಡಿ ರೈಸೋಪಸ್ ಅನ್ನೋದು ಏನು ಅಂತ ಅರ್ಥ ಮಾಡ್ಕೋಬೇಕು ನೀವು. ಏನಿದೆ, ಯಾವುದಕ್ಕೆ ಎಕ್ಸಾಂಪಲ್? ಹಾಗಾದ್ರೆ ಇದೊಂದು ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಸಂಬಂಧಪಟ್ಟಂಗೆ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ರೈಸೋಪಸ್ ಅನ್ನೋದೊಂದು ಫಂಗೈ ಅಲ್ವಾ. ಸೊ ಫಂಗೈಗಳು ಹೆಂಗೆ ನಿಮಗೆ ಹೇಳಿದಾರೆ ಅಲ್ಲಿ ಸ್ಪೋರ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿ. ತುಂಬಾ ಈಸಿಯಾಗಿ ನೀವು ಇದನ್ನ ಐಡೆಂಟಿಫೈ ಮಾಡ್ಬೋದು, ಸ್ಪೋರ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ 27ನೇ ಕ್ವಶನ್, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂದ್ರೆ 3 ಸರಿ ಇದು ಒಂದು ಇಲ್ಲಿ ರಾಂಗ್ ಇದೆ, ಇದೊಂದು ನೆಗೆಟಿವ್ ಸೆಂಟೆನ್ಸ್ ಕೂಡ ಅಂತಾನು ಕೂಡ ನೆನ್ಪಿಟ್ಕೋಬಹುದು. ರಿಲೇಟೆಡ್ ಟು ದ ಟ್ರಾನ್ಸ್ಪಿರೇಷನ್. ನೋಡಿ ಟ್ರಾನ್ಸ್ಪಿರೇಷನ್ ಅಂತ ಹೇಳಿದರೆ, ಟ್ರಾನ್ಸ್ಪಿರೇಷನ್ ಅಂತಂದ್ರೆ ವಾಟರ್ ಮೂವ್ಮೆಂಟಿಂಗ್ ಮಾತ್ರ ಬರುವಂತದ್ದು. ಜೈಲಮ್ ಅಲ್ಲಿ ಒಂದು ನಡೆಯುವಂತ ಒಂದು ಪ್ರೊಸೆಸ್. ನೋಡಿದ ತಕ್ಷಣ ಹೇಳಿದ್ದಾರೆ ಇನ್ಕರೆಕ್ಟ್. ನೋಡಿ ಕ್ರಿಯೇಟ್ಸ್ ಆಸ್ಮೋಟಿಕ್ ಪ್ರೆಷರ್ ಫಾರ್ ಮೂವ್ಮೆಂಟ್ ಆಫ್ ಫುಡ್. ನೋಡಿ ಮೂವ್ಮೆಂಟ್ ಆಫ್ ಫುಡ್ ಜೈಲಮ್ ಮಾಡುತ್ತಾ, ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ನೇ ಸ್ಟೇಟ್ಮೆಂಟ್ ನಮಗೆ ಇಲ್ಲಿ ಏನಾಗಿದೆ, ರಾಂಗ್, ಇನ್ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಇನ್ 3 ಉಳಿದಿರೋದು ಅಷ್ಟು ಕೂಡ ರೈಟ್ ಇರುವಂತದ್ದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಕ್ರಿಯೇಟ್ಸ್ ಆಸ್ಮೋಟಿಕ್ ಪ್ರೆಷರ್ ಫಾರ್ ದಿ ಮೂವ್ಮೆಂಟ್ ಆಫ್ ದಿ ಫುಡ್ ಮಾಲಿಕ್ಯೂಲ್. ನೆಕ್ಸ್ಟ್ ನಮಗೆ MCQ ಕ್ವಶನ್ ಇದೆ 28ನೇದು ಕೂಡ. ದ ಸೀಕ್ವೆನ್ಸಿಯಲ್ ಸ್ಟೇಜಸ್ ದಟ್ ಆಕರ್ ಇನ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಇಲ್ಲೊಂದು ಸೀಕ್ವೆನ್ಸ್ ಹಿಂಗೇ ಇರಬೇಕು, ಇದಾದ್ಮೇಲೆ ಇದಾಗಬೇಕು ಅಂತ ಹೇಳಿ. ಇಲ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ಅಂದ್ರೆ ಆಂಜಿಯೋಸ್ಪರ್ಮ್ ಪ್ಲಾಂಟ್ಸ್ ಅಲ್ಲಿ ಫಸ್ಟ್ ಏನಾಗುತ್ತೆ, ಹಾಗಾದ್ರೆ ಖಂಡಿತ ಪಾಲಿನೇಷನ್ ಆಗ್ಲೇಬೇಕು. ಕ್ರಾಸ್ ಪಾಲಿನೇಷನ್ ಅಥವಾ ಸೆಲ್ಫ್ ಪಾಲಿನೇಷನ್. ನೆಕ್ಸ್ಟ್ ಅದಾದ್ಮೇಲೆ ಫರ್ಟಿಲೈಸೇಷನ್ ಆಗುತ್ತೆ, ಆಮೇಲೆ ಎಂಬ್ರಿಯೋ ಆದ್ಮೇಲೆ ಸೀಡ್ ಫಾರ್ಮೇಶನ್ ಆಗುತ್ತದೆ. ಸೊ ಹಿಯರ್ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಎಲ್ಲ ನೋಡಿ ಎ ಮತ್ತು ಬಿ ಮತ್ತು ಸಿ ಅಲ್ಲಿ ಶಫಲ್ ಆಗಿದೆ, ಅದೇ ಪ್ರೊಸೆಸ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಯಾವ್ದು ಕರೆಕ್ಟ್ ಆಗಿ ಏನೇನು ಪ್ರೊಸೆಸ್ ಅನ್ನೋದನ್ನ ನೀವು ನೀಟಾಗಿ ತಿಳ್ಕೊಂಡಿರ್ತೀವಿ, ಇದೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಇಲ್ಲಿ ಕೂಡ 1 ಮಾರ್ಕ್ಸ್ ಇಂದ ಕ್ವಶನ್ ಕೊಟ್ಟಿದ್ದಾರೆ ನಮಗೆ. ಡಯಾಗ್ರಾಮ್ ಓಪನ್ ಸ್ಟೊಮ್ಯಾಟೊ ಅಂತ ಹೇಳಿದ್ರೆ, ಇಲ್ಲಿ ಸ್ಟೊಮ್ಯಾಟಲ್ ಪೋರ್ ಓಪನ್ ಮಾಡ್ಬೇಕು, ಕ್ಲೋಸ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಪೂರ್ತಿ ಗಾರ್ಡ್ಸ್ ಎಲ್ಲ ನೀವೇನ್ ಮಾಡಿ ಜಾಯಿನ್ ಮಾಡ್ಬೇಕು, ಅವರು ಬಹಳಷ್ಟು ಈಸಿ. ನೆಕ್ಸ್ಟ್ 30ನೇ ಕ್ವಶನ್ ನೋಡೋಣ. ಹೌ ಇಸ್ ದಿ ಸೆಕ್ಸ್ ಆಫ್ ಎ ಚೈಲ್ಡ್, ಹೌ ಇಸ್ ದಿ ಸೆಕ್ಸ್ ಆಫ್ ಎ ಮೇಲ್ ಚೈಲ್ಡ್. ನೋಡಿ ಇಲ್ಲಿ ಹೇಳಿದ್ದಾರೆ ಮೇಲ್ ಚೈಲ್ಡ್ ಅಂತ ಕೊಟ್ಟಿದ್ದಾರೆ. ನೋಡಿ ಡಿಫ್ರೆಂಟ್ ಕ್ವಶನ್. ನಾವೇನ್ ಮಾಡ್ತಿದ್ವಿ, ಹೌ ಇಸ್ ದ ಸೆಕ್ಸ್ ಆಫ್ ದ ಚೈಲ್ಡ್ ಇಸ್ ಡಿಟರ್ಮೈನ್ಡ್ ಇನ್ ಹ್ಯೂಮನ್ಸ್ ಅಂತ ಹೇಳಿ ಕೊಡ್ತಿದ್ವಿ ನಾವು, ಇಷ್ಟೇ ಕೊಡ್ತಿದ್ವಿ ಕ್ವಶನ್. ಇಲ್ಲಿ ಮೇಲ್ ಚೈಲ್ಡ್ ಅಂತ ಕೊಟ್ಟಾಗ ಯಾರು ಡಿಸೈಡ್ ಮಾಡೋರು ಅಂತಂದ್ರೆ, ಇಲ್ಲಿ ಇಫ್ ಎ ವೈ ಕ್ರೋಮೋಸೋಮ್ ಕ್ಯಾರಿಂಗ್ ಸ್ಪರ್ಮ್ ಫರ್ಟಿಲೈಸಸ್ ದ ಓಮ್ ಎಕ್ಸ್, ದಿ ಜಾಯ್ಗೋಟ್ ಬಿಕಮ್ಸ್ XY and which develops into a ಮೇಲ್ ಚೈಲ್ಡ್. ಮೇಲ್ ಚೈಲ್ಡ್ ಆಗ್ಲಿಕ್ಕೆ ವೈ ಕ್ರೋಮೋಸೋಮ್ ಬೇಕೇ ಬೇಕು. ಯಾರು ವೈ ಕ್ರೋಮೋಸೋಮ್ ಯಾರಿಗಿರುತ್ತೆ ಅಲ್ಲಿ ಸೆಕ್ಸ್ ಕ್ರೋಮೋಸೋಮ್ ಅಲ್ಲಿ? ಎಸ್, ಇಲ್ಲಿ ಹೇಗ್ ಬರುತ್ತಪ್ಪ ಅಂತಂದ್ರೆ ವೈ ಕ್ರೋಮೋಸೋಮ್ ಫ್ರಮ್ ಫಾದರ್. ಸೊ ಫಾದರ್ ವೈ ಕ್ರೋಮೋಸೋಮ್ ಡಿಸೈಡ್ ಮಾಡುತ್ತೆ ಮೇಲ್ ಚೈಲ್ಡ್ ಅನ್ನು. ಓಕೆ, ಇದು ಮದರ್ ಇಂದ ಡಿಸೈಡ್ ಆಗಲ್ಲ, ನಾಟ್ ಬೈ ಮದರ್. ಓಕೆ, ಇಷ್ಟು ಸಿಂಪಲ್ ಆಗಿ 1 ಮಾರ್ಕ್ಸ್ ಕ್ವಶನ್ ಬರೀತೀರಾ. ಬೈ ನೀವು ವೈ ಕ್ರೋಮೋಸೋಮ್ ಫ್ರಮ್ ಫಾದರ್ ಅಂತ ಬರೆದ್ರು ಕೂಡ ಆಯ್ತು, ಸಿಂಪಲ್ ಆಗಿ ಒಂದೇ ಮಾರ್ಕ್ಸ್. ಅವ್ರು ಏನ್ ಕೇಳಿದ್ರೆ ಸಿಂಪಲ್ ಆಗಿ 1 ಮಾರ್ಕ್ಸ್, ಟೈಮ್ ಸೇವ್ ಆಗುತ್ತೆ, ಅಷ್ಟು ಬರ್ದ್ ಬಿಡೋಣ ಸಾಕು. ನೆಕ್ಸ್ಟ್ ಇಲ್ಲಿ 31ನೇ ಕ್ವಶನ್. ಅಬ್ಸರ್ವ್ ದ ಟ್ರೋಪಿಸಮ್. ನೋಡಿ ಇಲ್ಲಿ ಅಂಡರ್ಲೈನ್, ನೀವು ಕೂಡ ಇಲ್ಲಿ ಅಂಡರ್ಲೈನ್ ನೋಡ್ಕೋಬೇಕು. ಇಲ್ಲಿ ಅಬ್ಸರ್ವ್ ದ ಟ್ರೋಪಿಸಮ್ ಕೊಟ್ಟಿದ್ದಾರೆ. ಏನಿದು, ಟಚ್ ಮಿ ನಾಟ್ ಪ್ಲಾಂಟ್ ಎ ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ನೆಕ್ಸ್ಟ್ ಅಂಡ್ ಇಲ್ಲಿ ಬಿ ಕೊಟ್ಟಿದ್ದಾರೆ, ಯಾವುದು ಪಿಕ್ಚರ್ ಬಿ, ಫಿಗರ್ ಬಿ, ಕ್ರೀಪರ್ ಅಂದ್ರೆ ಯಾವ್ದೋ ಒಂದು ಬಳ್ಳಿ ಅಂಟ್ಕೊಂಡಿದೆ, ಒಂದು ಸಪೋರ್ಟ್ ತಗೊಂಡು ಅಂಟ್ಕೊಂಡಿದೆ. ಬಳ್ಳಿಗಳು ನೋಡಿರ್ತಿರಲ್ಲ, ಕ್ರೀಪರ್ಸ್ ಮತ್ತೆ ಕ್ಲೈಂಬರ್ಸ್ ಅಂತ ಬರ್ತಾರಲ್ಲ ಹಾಗೆ. ಸೊ ಇದು ಅಂಟ್ಕೊಂಡಿದೆ. ಇಲ್ಲಿ ಯಾವ್ದು ಒಂದು ಟ್ರೋಪಿಸಮ್ ಅಂದ್ರೆ ಮೂವ್ಮೆಂಟ್ ತಾನೆ, ಯಾವ ತರದ ಮೂವ್ಮೆಂಟ್ ಆಗುತ್ತೆ ಇಲ್ಲಿ? ಇವೆರಡರ ಮಧ್ಯದಲ್ಲಿ ಇರುವಂತ ಡಿಫ್ರೆನ್ಸ್ ಏನಾಗಾರೆ ಎ ಮತ್ತು ಬಿ ಗೆ ಇರುವಂತದನ್ನ ಇಲ್ಲಿ ಕೇಳಿದ್ದಾರೆ. ಒಂದೇ ಮಾರ್ಕ್ಸ್ ಕೇಳಿರೋದು. ಸೊ ಇಲ್ಲಿ ನಿಮಗೆ ಎಷ್ಟು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ,
ಫಸ್ಟ್ ಟಚ್ ಮಿ ನಾಟ್ ಪ್ಲಾಂಟ್ ಗೊತ್ತಿದೆ ನಿಮಗೆ ಅನ್ನೋದನ್ನ ನೀವು ಕಂಡುಹಿಡ್ಕೊಳ್ಳಿ. ಟಚ್ ಮಿ ನಾಟ್ ಪ್ಲಾಂಟ್ ಮೈಮೋಸಾ ಪುಡಿಕ ಅಂತ ಹೇಳಿ ಕರೀತಾರೆ ಇರೋದು. ಇದರಲ್ಲಿ ಈ ಒಂದು ಪ್ಲಾಂಟ್ ಅಲ್ಲಿ ತಿಗ್ಮೋನಾಸ್ಟಿಕ್ ಮೂವ್ಮೆಂಟ್ ಆಗುತ್ತೆ. ಓಕೆ, ಅಂದ್ರೆ ಇಲ್ಲಿ ಡ್ಯೂ ಟು ಟಚ್ ಬಟ್ ಡಸ್ ನಾಟ್ ಇನ್ವಾಲ್ವ್ ದ ಗ್ರೌತ್ ಸಂಬಂಧಪಟ್ಟಂಗ ಆಗಲ್ಲ. ಇಲ್ಲಿ ಮೂವ್ಮೆಂಟ್ ಟಚ್ ಸಂಬಂಧಪಟ್ಟಂಗ ಆಗುವಂಥದ್ದು. ಇಲ್ಲಿ ಕ್ವಿಕ್ ಮತ್ತೆ ರಿವರ್ಸಿಬಲ್ ಇಲ್ಲಿ. ಸೊ ಎಕ್ಸ್ಪ್ಲೇಷನ್ ಇದೆ, ಬರೆಯಕ್ ಹೋಗಬೇಡಿ, ಬಟ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿ ಹೇಳ್ತಾ ಇದೀನಿ. ಈ ಕಾಸಸ್ ಇನ್ ದ ಟರ್ಗರ್ ಪ್ರೆಷರ್ ಇಂದ ಸೆಲ್ಸ್ ಅಲ್ಲಿ ಆಗುವಂಥದ್ದು. ಅವಾಗ ಅದು ಫೋಲ್ಡ್ ಆಗುವಂಥದ್ದು, ಹೆಲ್ಪ್ ಆಗ್ಲಿಕ್ಕೆ. ನೆಕ್ಸ್ಟ್ ಕ್ರೀಪರ್ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ ಇದರಲ್ಲಿ. ಈ ಒಂದು ಪ್ಲಾಂಟ್ ಅಲ್ಲಿ ದಿಸ್ ಪ್ಲಾಂಟ್ ಶೋಸ್ ತಿಗ್ಮೋಟ್ರೋಪಿಕ್ ಮೂವ್ಮೆಂಟ್. ತಿಗ್ಮೋಟ್ರೋಪಿಕ್ ನೋಡಿ, ಅಂದ್ರೆ ಡ್ಯೂ ಟು ಟಚ್ ಅಂಡ್ ಇನ್ವಾಲ್ವ್ಸ್ ದ ಗ್ರೌತ್ ಸಂಬಂಧಪಟ್ಟಂಗೆ ಕೂಡ ಆಗುವಂಥದ್ದು ಇಲ್ಲಿ. ಸೊ ಅವಾಗ ಅದು ಕಾಯಿಲ್ ಆಗ್ತಾ ಹೋಗ್ಬೇಕು, ಯಾಕಂದ್ರೆ ಸಪೋರ್ಟ್ ಬೇಕಲ್ಲ ಅದಕ್ಕೆ. ಫೋಟೋಸಿಂಥೆಸಿಸ್ ಮಾಡಕ್ಕೆ ಎಲ್ಲಿ ಬಿಸಿಲು ಇರುತ್ತೋ ಹೊಡ್ಕೊಂಡು ಬರಬೇಕಾಗುತ್ತೆ. ಅಂಡ್ ಇಟ್ ಈಸ್ ಸ್ಲೋ ಅಂಡ್ ಇರಿವರ್ಸಿಬಲ್. ಸ್ಲೋ ಮತ್ತೆ ಇದು ಇರಿವರ್ಸಿಬಲ್, ಬಟ್ ಇದು ಫೋಲ್ಡ್ ಆಗಿರೋದು ಮತ್ತೆ ಓಪನ್ ಆಗ್ತಾವೆ, ರಿವರ್ಸಿಬಲ್ ಇದು. ಸೊ ಅಲ್ವಾ, ಹಾಗಾಗಿ ಇದು ತಿಗ್ಮೋನಾಸ್ಟಿಕ್ ಆದ್ರೆ ಇದು ತಿಗ್ಮೋಟ್ರೋಫಿಕ್ ಅಂತ ಹೇಳಿ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಓಕೆ, ನೆಕ್ಸ್ಟ್ 32ನೇ ಕ್ವಶನ್ ಹೋಗೋಣ. 2 ಮಾರ್ಕ್ಸ್ ಕ್ವಶನ್. ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಆರ್ಟರೀಸ್ ಅಂಡ್ ವೈನ್ಸ್? ಇದು ಕೂಡ ನಿಮಗೆ ಆಲ್ರೆಡಿ ಆರ್ಟರೀಸ್ ಮತ್ತೆ ವೈನ್ಸ್ ಸಂಬಂಧಪಟ್ಟಂಗೆ ಮಿಷನ್ 40 ಒಂದು ಸಂಬಂಧಪಟ್ಟಂಗೆ ರಿಸೋರ್ಸ್ ಇದೆ, ಅದರಲ್ಲಿ ಕೂಡ ಅಷ್ಟು ಅಪ್ಲೋಡ್ ಆಗಿರುವಂತದ್ದು. ಈಗ ಹೇಳಿದೀವಿ, ಇದೇ ಕ್ವಶನ್ ಕೇಳಿರುವಂತದ್ದು. ಒಂದು ಆರ್ಟರೀಸ್ ಅಂದ್ರೆ ಕ್ಯಾರೀಸ್ ಬ್ಲಡ್ ಅವೇ ಫ್ರಮ್ ದಿ ಹಾರ್ಟ್ ಅಂಡ್ ಇಟ್ ಕ್ಯಾರೀಸ್ ಬ್ಲಡ್ ಟುವಾರ್ಡ್ಸ್ ದಿ ಹಾರ್ಟ್. ನೆಕ್ಸ್ಟ್ ಯೂಶಲಿ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್ ಆರ್ಟರೀಸ್ ಅಂಡ್ ಯೂಶಲಿ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್. 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದು ಹ್ಯಾವ್ ಥಿಕ್ ಅಂಡ್ ಎಲಾಸ್ಟಿಕ್ muscular walls, have thin and less elastic walls. ನೋಡಿ, ಇಲ್ಲಿ ಹೈ ಪ್ರೆಷರ್ ಇರುತ್ತೆ ಬ್ಲಡ್, ಇಲ್ಲಿ ಲೋ ಪ್ರೆಷರ್ ಇರುತ್ತೆ. ಸಿಂಪಲ್ ಆಗಿ ನೆನ್ಪಿಟ್ಕೊಂಡು ಬರೋದು ನಡೆಯುತ್ತೆ. ಓಕೆ, ಇಷ್ಟು ಪಾಯಿಂಟ್ ಸಾಕು ನಮ್ಗೆ 2 ಮಾರ್ಕ್ಸ್ಗೆ. ನಿಮ್ಗೆ ಕೊಟ್ಟಿದ್ದೀನಿ, ಅಡಿಷನಲ್ ಇನ್ಫಾರ್ಮೇಶನ್ ಬೇಕಾದ್ರೆ ಬರ್ಕೊಳ್ಳಿ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಇಷ್ಟು ಪಾಯಿಂಟ್ ಬರೋದು ಕೂಡ ಸಾಕಾಗುತ್ತೆ. ಅಥವಾ ನಮಗೆ ಇದು ಮೇಲ್ಗಡೆ ಬರೀಲಿಕ್ಕೆ ಆಗಲ್ಲ, ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಅಟೆಂಡ್ ಮಾಡ್ತೀನಿ ಅಂದ್ರೆ ಇದು ಕೂಡ ನೀವು ಅಟೆಂಡ್ ಮಾಡಬಹುದು. ರೈಟ್ ದಿ ಡಿಫರೆನ್ಸಸ್ ಬಿಟ್ವೀನ್ ಏರೋಬಿಕ್ ರೆಸ್ಪಿರೇಷನ್ ಅಂಡ್ ಅನಾರೋಬಿಕ್ ರೆಸ್ಪಿರೇಷನ್. ನೋಡಿ, ಏರೋಬಿಕ್ ಮತ್ತೆ ಅನಾರೋಬಿಕ್ ರೆಸ್ಪಿರೇಷನ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇಲ್ಲಿ ಕೇಳಿರುವಂತದ್ದು. ಏರೋಬಿಕ್ ಅಂತಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ and anaerobic means in the presence of oxygen and complete breakdown of glucose. aerobic respiration ಅಲ್ಲಿ ಆಕ್ಸಿಜನ್ ಸಪ್ಲೈ ಚಂದ ಇರೋದ್ರಿಂದ ಇಲ್ಲಿ ಕಂಪ್ಲೀಟ್ ಬ್ರೇಕ್ ಡೌನ್ ಆಗುತ್ತೆ. ಇಲ್ಲಿ ಅನಾರೋಬಿಕ್ ಅಲ್ಲಿ ಇನ್ಕಂಪ್ಲೀಟ್ ಬ್ರೇಕ್ ಡೌನ್ ಆಗುತ್ತೆ. ಯಾವುದು? ಗ್ಲೂಕೋಸ್. ನೆಕ್ಸ್ಟ್ ಎಂಡ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್. ಯಾವ್ದ್ರಲ್ಲಿ? ಅರೋಬಿಕ್ ಅಲ್ಲಿ. ಇಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಈಸ್ಟ್ ಸೆಲ್ ಅಲ್ಲಿ ನಡೆಯೋದ್ರಿಂದ ಇಲ್ಲಿ ಆಲ್ಕೋಹಾಲ್, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ದ ಎಂಡ್ ಪ್ರಾಡಕ್ಟ್. ಈ ತರ ನೆನ್ಪಿಟ್ಕೋಬೇಕು ನೀವು ಇದು, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಇದರಲ್ಲಿ. ನೆಕ್ಸ್ಟ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆದ್ರೆ ಇಲ್ಲಿ ಲೆಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಇದು ಈ ಒಂದು ಪ್ರೊಸೆಸ್ ಆದ್ರೆ ಇಲ್ಲಿ ಅನಾರೋಬಿಕ್ ರೆಸ್ಪಿರೇಷನ್ ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡು ಬರೀತಾ ಹೋಗಿ. ನೆಕ್ಸ್ಟ್ 33ನೇ ಕ್ವಶನ್, 2 ಮಾರ್ಕ್ಸ್ ಸಂಬಂಧಪಟ್ಟಂಗೆ. ಎಸ್, ಇಲ್ಲೊಂದು ಸೀಕ್ವೆನ್ಸ್ ಕೇಳಿದ್ರೆ, ವಿ ಪುಲ್ ಔಟ್ ಅವರ್ ಫುಡ್ ಬ್ಯಾಕ್ ವೆನ್ ವಿ ಸ್ಟೆಪ್ ಆನ್ ಎ ಥಾರ್ನ್ ವಿತೌಟ್ ರಿಯಲೈಸಿಂಗ್. ರೈಟ್ ದಿ ಸೀಕ್ವೆನ್ಸ್ ಆಫ್ ದಿ ಇವೆಂಟ್ಸ್ ದಟ್ ಆಕರ್ ಇನ್ ದಿಸ್ ಪ್ರೊಸೆಸ್. ನೋಡಿ, ಮುಳ್ಳ ಮೇಲೆ ಕಾಲಿಟ್ಟಾಗ ಏನಾಗುತ್ತೆ? ಸಡನ್ ನಮ್ಗೆ ಗೊತ್ತಿಲ್ಲದೆ ಕಾಲನ್ನ ತೆಗಿತೀವಿ, ಮುಳ್ಚುಸ್ತು ಅಂತ ಹೇಳಿ. ಸೊ ಹಂಗಾರೆ ಇಲ್ಲಿ ಸ್ಟಿಮ್ಯುಲಸ್ ಯಾವ್ದು ಸೀಕ್ವೆನ್ಸ್ ಇಲ್ಲಿ ಏನ್ ಮಾಡಿದಾರೆ, ನಿಮಗೆ ಯಾರೋ ಮಾರ್ಕಲ್ಲಿ ಕೊಡ್ತಾ ಹೋಗಿರ್ತಾರೆ, ಮುಂದೆ ಮುಂದೆ ಬರ್ದು ನಮಗೆ 1 by 1 ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಸ್ಟಿಮ್ಯುಲಸ್ ಯಾವುದು? ತಾರ್ಂಪಿಕ್. ನೆಕ್ಸ್ಟ್ ರಿಸೆಪ್ಟರ್ ನ ಬರೀತಾ ಹೋಗಬೇಕು. ಪೇನ್ ರಿಸೆಪ್ಟರ್ಸ್ ಇಂದ ಸ್ಕಿನ್ ಇರುತ್ತೆ, ಸೆನ್ಸರಿ ನ್ಯೂರಾನ್ಸ್ ಬರ್ತಾವೆ. ನೆಕ್ಸ್ಟ್ ಅಲ್ಲಿಂದ ಮೆಸೇಜ್ ಸ್ಪೈನಲ್ ಕಾರ್ಡಿಗೆ ಹೋಗುತ್ತೆ, ರಿಲೇ ನ್ಯೂರಾನ್ಸ್. ನೆಕ್ಸ್ಟ್ ಮೋಟಾರ್ ನ್ಯೂರಾನಿಗೆ ಬರುತ್ತೆ. ಅಲ್ಲಿ ಎಫೆಕ್ಟರ್ ಯಾರಪ್ಪ ಅಂತಂದ್ರೆ ಲೆಗ್ ಅಲ್ಲಿರೋ ಮಸಲ್ಸ್. ಹಾಗಾಗಿ ಇಲ್ಲಿ ರೆಸ್ಪಾನ್ಸ್ ಫುಡ್ ಫುಲ್ ಬ್ಯಾಕ್, ಈ ತರ ರೆಸ್ಪಾನ್ಸ್. ಸ್ಟಿಮ್ಯುಲಸ್ ಥೈರಾಸ್ಟಿಕ್ ಮುಳ್ಚುಚ್ಚೋದು. ನಮ್ಮ ರೆಸ್ಪಾನ್ಸ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಫುಡ್. ಸೊ ಕಾಲನ್ನು ವಾಪಸ್ ನಾವು ಫುಲ್ ಬ್ಯಾಕ್ ಮಾಡುವಂತ ನಾವು ನೋಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಈ ಒಂದು ಸೀಕ್ವೆನ್ಸ್ ನೀವು ಬರಿತಾ ಹೋಗ್ಬೇಕು. ನೆಕ್ಸ್ಟ್ 34ನೇ ಕ್ವಶನ್, ಎಕ್ಸಾಕ್ಟ್ಲಿ 3 ಮಾರ್ಕ್ಸ್ ಇಂದು ಬ್ರೈನ್ ಡಯಾಗ್ರಾಮ್. ಇಲ್ಲಿ ನೋಡಿ, ಇಲ್ಲಿ ಲೇಬಲ್ ಕೇಳಿದಾರೆ, ಸೆರೆಬ್ರಮ್ ಅಂಡ್ ಹೈಪೋಥಾಲಮಸ್. ಇಲ್ಲಿ ಸೆರೆಬ್ರಮ್ ಎಲ್ಲಿ ಇರುತ್ತೋ ಡಯಾಗ್ರಾಮ್ ನ ಬರೆದು ಸೆರೆಬ್ರಮ್ ಇಲ್ಲಿದೆ. ನೆಕ್ಸ್ಟ್ ಅದೇ ತರ ಹೈಪೋಥಾಲಮಸ್ ಎಲ್ಲಿದೆ ಅದನ್ನ ನೋಡ್ಕೊಂಡು ಬರೀತಾ ಹೋಗಿ. ಸೊ ಇಷ್ಟು ಸಿಂಪಲ್ ಆಗಿ ನೀವು ಇಲ್ಲಿ ಈ ಒಂದು ಲೆವೆಲ್ ಅನ್ನ ಮಾಡೋದನ್ನು ಕಲಿದೆ. ಓಕೆ, ನೆಕ್ಸ್ಟ್ 35ನೇ ಕ್ವಶನ್ 3 ಮಾರ್ಕ್ಸ್. ಇಲ್ಲಿ ನೋಡಿ, ಮೋನೋ ಹೈಬ್ರಿಡ್ ಕ್ಲಾಸಿಗೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಮಿಷನ್ 40 ನಾವು ಕೊಟ್ಬಿಟ್ಟಿದೀವಿ. ಸೇಮ್ ಆಸ್ ಇಟ್ ಈಸ್ ಕೇಳಿದ್ರೆ ಇದರಲ್ಲಿ ಕೂಡ ಟಾಲ್ ಪಿ ಪ್ಲಾಂಟ್ ಟಿ ಟಿ ಹೋಮೋಜೈಗಸ್ ಮತ್ತೆ ಡ್ವಾರ್ಫ್ ಪಿ ಪ್ಲಾಂಟ್ ಸ್ಮಾಲ್ ಟಿ ಎರಡು ಕೂಡ ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ರಿಸಲ್ಟ್ ಬರೀಬೇಕು. F2 ಜನರೇಷನ್ ಅಲ್ಲಿ ಏನಾಗ್ತದೆ ವಿತ್ ದ ಹೆಲ್ಪ್ ಆಫ್ ಚೆಕರ್ ಬೋರ್ಡ್ ಹಾಕಿ ಅಂತ ಹೇಳಿದರೆ ಇಲ್ಲಿ ಆನ್ಸರ್ಸ್ ನಾವು ಬರೀತಾ ಹೋಗೋಣ. ಆಯ್ತಾ? F1 ಜನರೇಷನ್. ಸೊ ನೋಡ್ತಾ ಹೋಗಿ, ಈಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರಿ ನೀವು. ಎಸ್, ಚೆಕರ್ ಬೋರ್ಡ್ ಇದೆ. ಅದಾದ್ಮೇಲೆ ರೇಷಿಯೋ ಬರೀಲಿಕ್ಕೆ ಹೇಳಿದ್ರೆ ಫಿನೋಟೈಪಿಕ್ ರೇಷಿಯೋ ಬಂದ್ಬಿಟ್ಟು 3:1. 3 ಆರ್ ಟಾಲ್, 1 ಈಸ್ ಡ್ವಾರ್ಫ್. ಅಂಡ್ ಜಿನೋಟೈಪಿಕ್ ರೇಷಿಯೋ 1:2:1. 1 ಈಸ್ ಪ್ಯೂರ್ ಟಾಲ್, 2 ಈಸ್ ಇಂಟರ್ಮೀಡಿಯೇಟ್ ಟಾಲ್ ಅಂಡ್ 1 ಈಸ್ ಪ್ಯೂರ್ ಟಾಲ್ ಅಂತ ಹೇಳಿ ನಾವಿಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 36ನೇ ಕ್ವಶನ್ ನೋಡಿ. 36ನೇ ಕ್ವಶನ್ ಇಲ್ಲಿ ಒಂದು ನಮಗೆ ಫುಡ್ ಚೈನ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸಿಂಪಲ್ ಫುಡ್ ಚೈನ್ ಗೊತ್ತಿದೆ, ಗ್ರಾಸ್ ಹೋಪರ್, ಫ್ರಾಗ್, ಸ್ನೇಕ್, ಬಹಳ ಸಿಂಪಲ್ ಫುಡ್ ಚೈನ್. ಈ ಒಂದು ಫುಡ್ ಚೈನ್ ಅನ್ನು ನಾವು ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. 3 ಮಾರ್ಕ್ಸ್ ಸಂಬಂಧಪಟ್ಟ ಕ್ವಶನ್. ಇದರಲ್ಲಿ ಸಬ್ ಕ್ವಶನ್, ವಿಚ್ ಆರ್ಗಾನಿಸಮ್ ಹ್ಯಾಸ್ ಮೋರ್ ಡಿಪಾಸಿಷನ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್. ಯಾರಿಗೆ ಹಾರ್ಮ್ಫುಲ್ ಕೆಮಿಕಲ್ಸ್? ನೋಡಿ, ಬಯೋ ಮ್ಯಾಗ್ನಿಫಿಕೇಶನ್ ಸಂಬಂಧಪಟ್ಟಿರುವಂತ ಒಂದು ಕ್ವಶನ್ ಇಲ್ಲಿ ಯಾವ್ದಕ್ಕೆ ಜಾಸ್ತಿ ಆಗುತ್ತೆ ಅಂತ ಬರೀಬೇಕು. ನೆಕ್ಸ್ಟ್, ಡಸ್ ದ ಎನರ್ಜಿ ಫ್ರಮ್ ದಿ ಫ್ರಾಗ್ ರಿಟರ್ನ್ ಟು ದ ಗ್ರಾಸ್ ಹೋಪರ್. ವಾಪಸ್ ಫ್ರಾಗ್ ಇಂದ ಗ್ರಾಸ್ ಹೋಪರಿಗೆ ವಾಪಸ್ ಹೋಗುತ್ತಾ ಎನರ್ಜಿ? ಗೊತ್ತಿಲ್ಲ, ನೋಡ್ಕೊಂಡು ಬೇಡ, ಕ್ಲಾರಿಫೈ ಮಾಡ್ತಾ ಹೋಗೋಣ ಆನ್ಸರ್. ಆಯ್ತಾ?
ಇಲ್ಲಿ ಒಂದೇ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ಹೈಯರ್ ಲೆವೆಲ್ ಅಲ್ಲಿ ಯಾವ್ದು ಇದರಲ್ಲಿ ಗ್ರಾಸ್ ಹೋಪರ್ ಫ್ರಾಗ್ ಸ್ನೇಕ್ ಯಾವ್ದು ಹೈಯರ್ ಲೆವೆಲ್ ಇರುತ್ತೋ ಅದಕ್ಕೆ ಹಾರ್ಮ್ಫುಲ್ ಕೆಮಿಕಲ್ಸ್ ಡಿಪಾಸಿಷನ್ ಜಾಸ್ತಿ ಇರುತ್ತೆ. ಸಪೋಸ್ ಸ್ನೇಕ್ ಅನ್ನ ತಿನ್ನುವಂತ ಈಗಲ್ ಕೊಟ್ಟಿದ್ರಪ್ಪ ಇಲ್ಲಿ, ಅವಾಗ ಈಗಲ್ ರೈಟ್ ಆನ್ಸರ್ ಆಗ್ತಿತ್ತು. ಸೊ ಇಲ್ಲಿ ನಮಗೆ ಇಲ್ಲಿ ಈ ಒಂದು ಫುಡ್ ಚೈನ್ ಸ್ನೇಕ್ ಇಸ್ ದ ಹೈಯರ್ ಟ್ರಾಫಿಕ್ ಲೆವೆಲ್ ಇರೋದ್ರಿಂದ ಸ್ನೇಕ್ ಇಸ್ ದ ರೈಟ್ ಆನ್ಸರ್. ಸ್ನೇಕ್ ಹ್ಯಾಸ್ ಮ್ಯಾಕ್ಸಿಮಮ್ ಡಿಪಾಸಿಷನ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್. ನೀಟಾಗಿ ಸೆಂಟೆನ್ಸ್ ಮಾಡಿದ್ದನ್ನ ನಾವು ಬರೀತಾ ಹೋಗ್ಬೇಕು. ಹಾಗೆ ಫ್ರಾಗ್ ಇಂದ ವಾಪಸ್ ರಿಟರ್ನ್ ಆಗುತ್ತೆ ಎನರ್ಜಿ ಗ್ರಾಸ್ ಹೋಪರ್ಗೆ? ನೋ, ಇಲ್ಲ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನೋ, ಎನರ್ಜಿ ಫ್ರಮ್ ದ ಫ್ರಾಗ್ ಡಸ್ ನಾಟ್ ರಿಟರ್ನ್ ಟು ದ ಗ್ರಾಸ್ ಹೋಪರ್. ಯಾಕಾಗಲ್ಲ? ಎನರ್ಜಿ ಫ್ಲೋ ಇನ್ ಎ ಫುಡ್ ಚೈನ್ ಇಸ್ ಯುನಿ ಡೈರೆಕ್ಷನಲ್, ಒನ್ ವೇ ಅಲ್ಲಿ ಹೋಗುತ್ತೆ, ಎರಡು ಬೈ ಡೈರೆಕ್ಷನ್ ಇರಲ್ಲ ಇಲ್ಲಿ, ಓನ್ಲಿ ಒನ್ ವೇ ಅಂತ ಹೇಳಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಅಥವಾ ಫೈನಲ್ ಆನ್ಸರ್ ಕೇಳಿದ್ರೆ ಎಷ್ಟು ಸಿಂಪಲ್ ಆಗಿ ಬರೀರಿ. ಸ್ನೇಕ್ ಕೇಳ್ಯಾರ, ಸಾರಿ ಇಲ್ಲಿ ಸ್ನೇಕ್ ಇದೆ. ನೆಕ್ಸ್ಟ್ ನೋ ಬಿಕಾಸ್ ಆಫ್ ಎನರ್ಜಿ ಫ್ಲೋ ಇನ್ ದ ಫುಡ್ ಚೈನ್ ಇಸ್ ಒನ್ ವೇ ಅಂಡ್ ಇರಿವರ್ಸಿಬಲ್ ಅಂತ ಬರೋದು ಆಯ್ತು. ಸೊ ಮೇಲ್ಗಡೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಸಿಂಪಲ್ ಆಗಿ ನಿಮ್ಗೆ ಆನ್ಸರ್ ಕೇಳಿರೋದು ಇಷ್ಟು ಬರೋಣ. ಅಥವಾ ನಿಮಗೆ ಅದು ಮೇಲ್ಗಡೆ ಎರಡು ಬರೀಲಿಕ್ಕೆ ಆಗಲ್ಲ, ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಇದೆ, ಬರೆಯೋಣ. ಗಿವ್ ರೀಸನ್ಸ್ ಕೇಳಿದಾರೆ, ಅಲ್ಲಿ ಕೂಡ ಗಿವಿಂಗ್ ರೀಸನ್ಸ್ ಕ್ವಶನ್ಸ್ 2 ಮಾರ್ಕ್ಸ್ಗೆ. ಪ್ರೊಡಕ್ಷನ್ ಆಫ್ CFC ಫ್ರೀ ರೆಫ್ರಿಜರೇಟರ್ಸ್ ಇಸ್ ಕಂಪಲ್ಸರಿ. CFC ಅಂದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ ಯೂಸ್ ಮಾಡದೇ ಇರುವಂತಹ ರೆಫ್ರಿಜರೇಟರ್ಸ್ಗಳು ಯಾಕೆ ಅನ್ನೋದನ್ನ ಹೇಳ್ಬೇಕು. ಅದನ್ನ ನಾವು ಇಲ್ಲಿ ಇವತ್ತು ಆ ತರದ ರೆಫ್ರಿಜರೇಟರ್ಸ್ ಅನ್ನ CFC ಬಳಸದೇ ಇರುವಂತಹ ರೆಫ್ರಿಜರೇಟರ್ಸ್ ನಾವು ಇವತ್ತು ಉತ್ಪತ್ತಿ ಮಾಡಬೇಕಾಗಿದೆ, ಪ್ರೊಡಕ್ಷನ್ ಮಾಡಬೇಕಾಗಿದೆ. ನೆಕ್ಸ್ಟ್ ಕ್ವಶನ್, ಪ್ಲಾಸ್ಟಿಕ್ಸ್ ರಿಮೈನ್ ಫಾರ್ ಲಾಂಗ್ ಪೀರಿಯಡ್ ಇನ್ ಎನ್ವೈರನ್ಮೆಂಟ್. ಪ್ಲಾಸ್ಟಿಕ್ ತುಂಬಾ ದಿವಸ ಹಂಗೆ ಉಳಿಯುತ್ತಂತೆ, ನಾವು ತುಂಬಾ ನಮ್ಗೆ ಇಷ್ಟ ಅಲ್ಲ ಅದು, ಅದೇ ಜಾಸ್ತಿ ಬಳಸ್ತೀವಲ್ಲ. ಒಳ್ಳೇದ ಕೆಟ್ಟದ್ದ ನೋಡ್ತಾ ಹೋಗೋಣ ಆಯ್ತಾ. ನೋಡಿ ಅದು ಫಸ್ಟ್ ಬರೋಣ. ಪ್ರೊಡಕ್ಷನ್ ಆಫ್ CFC ಫ್ರೀ ರೆಫ್ರಿಜರೇಟರ್ಸ್ ಇಸ್ ಕಂಪಲ್ಸರಿ. ಯಾಕೆ ಗೊತ್ತು? CFC ಗಳು ಏನನ್ನ ರಿಲೀಸ್ ಮಾಡ್ತವು ಅಂದ್ರೆ ಡ್ಯಾಮೇಜ್ ಟು ದ ಓಝೋನ್ ಲೇಯರ್. ಯಾಕೆಂದ್ರೆ ಓಝೋನ್ ಲೇಯರ್ ಗೊತ್ತು ನಿಮಗೆ, ಅರ್ತ್ ಇಂದ ನಮಗೆ ಹಾರ್ಮ್ಫುಲ್ ರೇಡಿಯೇಷನ್ ಅಂದ್ರೆ ಅಲ್ಟ್ರಾವೈಲೆಟ್ ರೇಸ್ ಇಂದ ನಮಗೆ ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ. ಬಟ್ ಈ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್ ಆಗುತ್ತೆ, ಆಗೋದ್ರಿಂದ ಸ್ಕಿನ್ ಕ್ಯಾನ್ಸರ್ ಮತ್ತೆ ಐ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಪ್ರೊಡಕ್ಷನ್ ಆಫ್ CFC ಫ್ರೀ ರೆಫ್ರಿಜರೇಟರ್ಸ್, ಇಷ್ಟು ಇದೇ ರೀಸನ್ ಅನ್ನ, ಇದರಲ್ಲಿ ಒಂದು 2 ರೀಸನ್ ಅನ್ನ ಹಾಕಿ ನೀವು ಬರೆದ್ರೆ ಆಯ್ತು, ಈಸಿಯಾಗಿ ನಿಮಗೆ ಮಾರ್ಕ್ಸ್ ಸಿಕ್ಬಿಡುತ್ತೆ. ಯಾಕಂದ್ರೆ ನಾವು ರೀಸನಿಂಗ್ ಕ್ವಶನ್ ಅಲ್ಲ, ಹಂಗಾಗಿ. ಪ್ಲಾಸ್ಟಿಕ್ ಗೊತ್ತು, ನೋಡಿದ ತಕ್ಷಣ ಹೇಳ್ಬೋದು ಪ್ಲಾಸ್ಟಿಕ್ಸ್ ಆರ್ ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್ ಅಂತ. ಪ್ಲಾಸ್ಟಿಕ್ ಇಸ್ ಎ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್. ದೇ ಕೆನಾಟ್ ಬಿ ಡಿಕಂಪೋಸ್ಡ್ ಬೈ ಮೈಕ್ರೋ ಆರ್ಗಾನಿಸಮ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟ್. ಹೆನ್ಸ್ ದ ಪ್ಲಾಸ್ಟಿಕ್ ಪರ್ಸಿಸ್ಟ್ ಇನ್ ದ ಎನ್ವಿರಾನ್ಮೆಂಟ್ ಫಾರ್ ಎ ಲಾಂಗ್ ಟೈಮ್ ಅಂಡ್ ಕಾಸ್ ಪೊಲ್ಯೂಷನ್ ಅಂತ ಹೇಳಿ ಬರೀಬೇಕು. ಸೊ ಸಿಂಪಲ್ ಸೆಂಟೆನ್ಸ್ ಮಾಡಿ ಬರೀ. ನೆಕ್ಸ್ಟ್ 37ನೇ ಕ್ವಶನ್ ಬಂದಿದ್ವಿ. ವಾಟ್ ಈಸ್ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್? ವಾಟ್ ಈಸ್ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಇದೆ. ನೆಕ್ಸ್ಟ್ ರೈಟ್ ದ 3 events that occur during photosynthesis in plants. ಎಮಲ್ಸಿಫಿಕೇಶನ್ ಆಫ್ ಪ್ಲಾಂಟ್ಸ್ ಫ್ಯಾಟ್ಸ್ ಅಂದ್ರೆ ಏನು ಅಂತಂದ್ರೆ, ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಇಸ್ ಪ್ರೊಸೆಸ್ಡ್ ಬೈ ವಿಚ್ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಆರ್ ಬ್ರೋಕನ್ ಡೌನ್ ಇಂಟು ಸ್ಮಾಲರ್ ಡ್ರಾಪ್ಲೆಟ್ಸ್ ಬೈ ದ ಆಕ್ಷನ್ ಆಫ್ ಬೈಲ್ ಸಾಲ್ಟ್ಸ್. ನೋಡಿ ಲಿವರ್ ಫಂಕ್ಷನ್ ಅನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅಂದ್ರೆ ಡೈಜೆಷನ್ ಪ್ರೊಸೆಸ್ ನಿಂದ ಒಂದು ಕ್ವಶನ್ ಗೊತ್ತಾಯ್ತಲ್ವಾ, ಅಂದ್ರೆ ಡೈರೆಕ್ಟ್ ಆಗಿ ಸ್ಮಾಲ್ ಇಂಟೆಸ್ಟೈನ್ ಗೆ ರಿಲೀಸ್ ಮಾಡೋದು. ಅಂಡ್ ದಿಸ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಆಫ್ ಫ್ಯಾಟ್ಸ್ ಮೇಕಿಂಗ್ ದಮ್ ಈಸಿಯರ್ ಫಾರ್ ಡೈಜೆಸ್ಟಿವ್ ಎಂಜೈಮ್ಸ್ ಲೈಪೇಸ್ ಟು ಆಕ್ಟ್ ಅಪಾನ್. ಸೊ ಲೈಪೇಸ್ ಅನ್ನ ರಿಲೀಸ್ ಮಾಡಿ ಅದೇನ್ ಮಾಡುತ್ತೆ, ಲಾರ್ಜ್ ಫ್ಲಾಟ್ ಗ್ಲೋಬ್ಯೂಲ್ಸ್ ಅನ್ನ ಸ್ಮಾಲ್ ಡ್ರಾಪ್ಲೆಟ್ಸ್ ಆಗಿ ಏನಾಗುತ್ತೆ, ಬ್ರೋಕನ್ ಡೌನ್ ಆಗುತ್ತೆ. ಈ ಒಂದು ಪ್ರೊಸೆಸ್ ಗೆ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 3 events ಹೇಳಿದೀವಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಲೈಟ್ ಎನರ್ಜಿ ಅಬ್ಸರ್ವ್ ಆಗುತ್ತೆ ಕ್ಲೋರೋಫಿಲ್ ಇಂದ, ಅಗೇನ್ ಆ ಲೈಟ್ ಎನರ್ಜಿ ಸುಮ್ಮನೆ ಇರಲ್ಲ, ಅದು ಕೆಮಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಆ ಕೆಮಿಕಲ್ ಎನರ್ಜಿ ವಾಟರ್ ಮಾಲಿಕ್ಯೂಲ್, ಏನು ವಾಟರ್ ಅಬ್ಸರ್ವ್ ಮಾಡ್ಕೊಂಡಿರ್ತಾವಲ್ಲ ಪ್ಲಾಂಟ್ಸ್, ಆ ವಾಟರ್ ಮಾಲಿಕ್ಯೂಲ್ಸ್ ಅಲ್ಲಿ ಇರುವಂತಹ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅನ್ನು ಸ್ಪ್ಲಿಟ್ ಮಾಡ್ತವು. ಈ ಒಂದು ಪ್ರೊಸೆಸ್ಗೆ ಫೋಟೋಲಿಸಿಸ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಈ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, ನೋಡಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡಿರ್ತಾವಲ್ಲ, ಅವು ಕಾರ್ಬೋಹೈಡ್ರೇಟ್ಸ್ ಆಗಿ ಏನಾಯ್ತು, ಇದೇ ಫುಡ್ ಗ್ಲೂಕೋಸ್ ಅಂತೀವಲ್ಲ, ಸೊ ಈ ಒಂದು ಹೈಡ್ರೋಜನ್ ಅನ್ನು ಯೂಸ್ ಮಾಡ್ಕೊಂಡು ರಿಡಕ್ಷನ್ ಪ್ರೊಸೆಸ್ ನಡೀತಾ ಹೋಗುತ್ತೆ. ಈ 3 events ಅನ್ನ ಬರಿತಾ ಹೋಗಿ. ನೆಕ್ಸ್ಟ್ 38ನೇ ಕ್ವಶನ್, ಲಾಸ್ಟ್ ಕ್ವಶನ್. ಸೊ 5 ಮಾರ್ಕ್ಸ್ ಕ್ವಶನ್ ನೋಡಿ, ನಮಗೆ 888-941 ಕ್ವಶನ್ ಪೇಪರ್ ಫಾರ್ಮೆಟ್ ಇದೆ. ಸೊ ಲಾಸ್ಟ್ 941 ಅಂತ ಹೇಳಿದೆ, 1 is the 5 marks ಕ್ವಶನ್. ಇಲ್ಲಿ ಬಯಾಲಜಿ ಸೆಕ್ಷನ್ ಇಂದ ಕೇಳಿದರೆ, ಓಕೆ. ಇಲ್ಲಿ ಎ ಮತ್ತು ಬಿ, ಎಕ್ಸ್ಪ್ಲೈನ್ ದ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಎನ್ ಎಗ್ ಇನ್ ಟು ಫೀಟಸ್. ಎಗ್ ಇಂದ ಫೀಟಸ್ ಆಗಬೇಕು ಇನ್ ಹ್ಯೂಮನ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅಂದ್ರೆ ಇಲ್ಲಿ ಯಾವ್ದು ಬರೀತೀರಾ? ಇಫ್ ಎಗ್ ಈಸ್ ನಾಟ್ ಫರ್ಟಿಲೈಸ್ಡ್, ಇಫ್ ಎಗ್ ಈಸ್ ಫರ್ಟಿಲೈಸ್ಡ್ ಅಂತ ಇದೆಯಲ್ಲ, ಇಫ್ ಎಗ್ ಈಸ್ ಫರ್ಟಿಲೈಸ್ಡ್ ಅನ್ನೋ ಅಷ್ಟು ಸ್ಟೆಪ್ಸ್ ನೀವು ಇಲ್ಲಿ ಬರೀತಾ ಹೋಗ್ಬೇಕು. ಅಷ್ಟು ಪ್ರೊಸೆಸ್ ನಿಮಗೆ ಇಲ್ಲಿ ಕೇಳಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ವಾಟ್ ಆರ್ ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, STDs ಅಂತ ಕರೀತಾರಲ್ಲ, ಅದಕ್ಕೆ 2 ಎಕ್ಸಾಂಪಲ್ ಬರೀತಾ ಹೋಗ್ಬೇಕು. ನೋಡಿ, ಡೆವಲಪ್ಮೆಂಟ್ ಆಫ್ ಎನ್ ಎಗ್ ಇಂಟು ಫೀಟಸ್ ಗೆ ಸಂಬಂಧಪಟ್ಟಂಗೆ ಅಷ್ಟು ಇನ್ಫಾರ್ಮೇಶನ್ ಇದೆ. ಫಸ್ಟ್ ಓವ್ಯುಲೇಷನ್ ಏನಾಯ್ತು, ರಿಲೀಸ್ ಆಗುವಂಥದ್ದು ಬರೀಬೇಕು. ಸ್ಪರ್ಮ್ ಫ್ಯೂಸ್ ಆಗುವಂಥ ಪ್ರೊಸೆಸ್ ಬರೀರಿ. ನೆಕ್ಸ್ಟ್ ಜಾಯ್ಗೋಟ್ ಫಾರ್ಮೇಶನ್ ಆಗುತ್ತೆ, ಸೆಲ್ ಡಿವಿಷನ್ ಆಗುವಂಥದ್ದು, ಅದಾದ್ಮೇಲೆ ಎಂಬ್ರಿಯೋ ಆಗುವಂಥದ್ದು. ನೆಕ್ಸ್ಟ್ ಎಂಬ್ರಿಯೋ ಎಲ್ಲಿ ಯೂಟ್ರಸ್ ಸಿಗ್ಮೋ ಆಗುತ್ತೆ, ಇಂಪ್ಲಾಂಟ್ ಆಗುವಂಥದ್ದು ಬರೀಬೇಕು. ಆವಾಗ ಅದು ನರಿಶ್ ಆಗುತ್ತೆ ಎಂಬ್ರಿಯೋ ಪೂರ್ತಿ, ಎಲ್ಲಿವರೆಗೂ ಬಾಡಿ ಪಾರ್ಟ್ಸ್ ಬರುವಂತವ್ರಿಗೆ. ಸೊ ಆಗ 8 weeks ಆದ್ಮೇಲೆ ಎಂಬ್ರಿಯೋನ ನಾವು ಇಲ್ಲಿ ಏನಂತ ಕರಿತೀವಿ, ಫೀಟಸ್ ಅಂತ ಕರಿತೀವಿ. ಇಷ್ಟೋ ಸ್ಟೆಪ್ಸ್ ಅನ್ನ ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಸೊ ಅಲ್ಲಿಂದ ಆ ಫೀಟಸ್ ಏನ್ ಮಾಡುತ್ತೆ, ಒಂದು ನರಿಶ್ಡ್ ಆಗುತ್ತೆ, ಯಾವ್ದ್ರಿಂದ, ಪ್ಲಾಸೆಂಟಾದಿಂದ. ಓಕೆ, ಸೊ ಸ್ಪೆಷಲ್ ಟಿಶ್ಯೂಸ್ ಸಂಬಂಧಪಟ್ಟಂಗೆ ಅಲ್ಲಿ ಕೊಟ್ಟಿದ್ದಾರೆ. ಬರ್ತ್ ಆಗೋವರೆಗೂ ಪ್ಲಾಸೆಂಟಾ, ಮದರ್ ಟು ಫೀಟಸ್ಗೆ ಕನೆಕ್ಷನ್. ನೆಕ್ಸ್ಟ್, ಸೆಕ್ಶುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, STDs ಅಂದ್ರೆ ದೀಸ್ ಡಿಸೀಸಸ್ ಟ್ರಾನ್ಸ್ಮಿಟೆಡ್ ಫ್ರಮ್ 1 person ಟು ದ ಅನದರ್ ಪರ್ಸನ್ ಥ್ರೂ ಸೆಕ್ಶುವಲ್ ಕಾಂಟ್ಯಾಕ್ಟ್. ನೋಡಿ ಇಲ್ಲಿ ಯಾವ ವರ್ಡ್ ಅನ್ನ ನೀವು ಮೆನ್ಷನ್ ಮಾಡಬೇಕು,
ಕೆಮ್ಮೋದ್ರಿಂದ ಸೀನೋದ್ರಿಂದ ಗಾಳಿ ಮುಖಾಂತರ ಬರೋದಲ್ಲ, ಸೆಕ್ಷುವಲ್ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಸ್ಪ್ರೆಡ್ ಆಗುವಂಥ ಡಿಸೀಸಸ್. ಎಕ್ಸಾಂಪಲ್ ಏಡ್ಸ್ ಅಥವಾ HIV ಇನ್ಫೆಕ್ಷನ್, ಇನ್ನೊಂದು ಗೋನೋರಿಯಾ, ಸಿಪಿಲಸ್ ಅಂತ ಬರುತ್ತೆ. ಸೊ ಎನಿ ಟು ಕೇಳಿದ್ರೆ ನಾವು ಎರಡನ್ನು ಬರ್ದಿದ್ವಿ. ನೋಡಿ ನಾನು ಅನ್ಕೊಂಡಿದ್ದೆ ಇಲ್ಲಿ ಕೂಡ ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಬಂದಿದೆ, ಮೇಲ್ಗಡೆ ಎರಡೂ ಗೊತ್ತಿಲ್ಲ ಅಂದ್ರೆ ಕೆಳಗಡೆ ಎರಡೂ ಬರೀಬಹುದು. ವಾಟ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್, ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಫ್ರಾಗ್ಮೆಂಟೇಷನ್ ಅಂಡ್ ಫಿಷನ್. ನೋಡಿ ಫ್ರಾಗ್ಮೆಂಟೇಷನ್ಗೂ ಮತ್ತು ಫಿಷನ್ಗೆ ಸಂಬಂಧಪಟ್ಟಂಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಓನ್ಲಿ ಸಿಂಗಲ್ ಆರ್ಗನಿಸಮ್ ಇಂದ ಆಗುವಂಥದ್ದು. ನೋಡಿ ಅಂಡ್ ಮೆನ್ಷನ್ ದ ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್, ಅದರಿಂದ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಬರೀತಾವೆ. ನೋಡಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಇಟ್ಸ್ ಅ ಮೋಡ್ ಆಫ್ ರಿಪ್ರೊಡಕ್ಷನ್ ವಿಚ್ ಎ ಸಿಂಗಲ್ ಪ್ಯಾರೆಂಟ್. ಇಷ್ಟು ಬರೆದ್ರೆ ಸಾಕು ನಿಮ್ಗೆ ಅಷ್ಟು ನೆನ್ಪಿಟ್ಕೊಳಕ್ಕಾಗ್ತದೆ. ಇಲ್ಲಿ ನಾನು ಜಾಣ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ಸ್ವಲ್ಪ ಏನ್ ಮಾಡಿದೀನಿ, ಜಾಸ್ತಿ ಮಾರ್ಕ್ಸ್ ಬೇಕಾಗುತ್ತೆ ಅವ್ರಿಗೆ, ಎಲ್ಲೂ ಔಟ್ ಆಫ್ ಔಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಕ್ಸ್ಪ್ಲೇಷನ್ ಜಾಸ್ತಿ ಇಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಅದೇ ತರ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಫ್ರಾಗ್ಮೆಂಟೇಷನ್ ಮತ್ತೆ ಫಿಷನ್ ಇರುವಂತ ಡಿಫ್ರೆನ್ಸ್ ಏನು? ಫ್ರಾಗ್ಮೆಂಟೇಷನ್ ಅಂದ್ರೆ ಪೇರೆಂಟ್ ಬಾಡಿ ಬ್ರೇಕ್ ಇಂಟು 2 or more ಫ್ರಾಗ್ಮೆಂಟ್ಸ್. ಇಲ್ಲಿ ಪ್ಯಾರೆಂಟ್ ಬಾಡಿ ಸ್ಪ್ಲಿಟ್ ಆಗುತ್ತೆ 2 or more ಪಾರ್ಟ್ಸ್ ಆಗಿ. ಇಲ್ಲಿ ಬಾಡಿ ಪಾರ್ಟ್ಸ್ ಬ್ರೇಕ್ ಆದ್ರೆ ಇಲ್ಲಿ ಸ್ಪ್ಲಿಟ್ ಆಗುವಂಥದ್ದು. ನೆಕ್ಸ್ಟ್ ಈಚ್ ಫ್ರಾಗ್ಮೆಂಟ್ ಗ್ರೋ ಇಂಟು ನ್ಯೂ ಇಂಡಿವಿಜುವಲ್. ಹಿಯರ್ ಫಿಷನ್ ಅಲ್ಲಿ ಈಚ್ ಪಾರ್ಟ್ಸ್ ಡೆವಲಪ್ ಇಂಟು ನ್ಯೂ ಇಂಡಿವಿಜುವಲ್. ಇಲ್ಲಿ ಎಕ್ಸಾಂಪಲ್ ಸೀನ್ ಇನ್ ಸ್ಪೈರೋಗೈರಾ, ಸೀನ್ ಇನ್ ಅಮೀಬಾ ಅಂಡ್ ಪ್ಯಾರಾಮಿಸಿನ್. ನೆಕ್ಸ್ಟ್ ಕಾಮನ್ ಇನ್ ಮಲ್ಟಿಸೆಲ್ಯುಲರ್, ಫ್ರಾಗ್ಮೆಂಟೇಷನ್ ಮಲ್ಟಿಸೆಲ್ಯುಲರ್ ಆಗುತ್ತಂತೆ. ನೆಕ್ಸ್ಟ್ ಇಲ್ಲಿ ಫಿಷನ್ ಕಾಮನ್ ಇನ್ ಯೂನಿಸೆಲ್ಯುಲರ್. ಸೊ 2 ಪಾಯಿಂಟ್ ಬರೆದ್ರೆ ಸಾಕಾಗ್ತದೆ. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್ ನಾವು ನೋಡ್ತಾ ಹೋಗೋಣ. ಸೊ ವೆಜಿಟೇಟಿವ್ ಪ್ರಾಪಗೇಷನ್ ಅಂತಂದ್ರೆ ಎಲ್ಲಿಂದ ಯಾವ ಪಾರ್ಟ್ ಇಂದ? ನೋಡಿ ಪ್ಲಾಂಟ್ ಅಲ್ಲಿ 2 ಪಾರ್ಟ್ ಇರುತ್ತೆ, ಒಂದು ರಿಪ್ರೊಡಕ್ಟಿವ್ ಪಾರ್ಟ್, ಇನ್ನೊಂದು ವೆಜಿಟೇಟಿವ್ ಪಾರ್ಟ್ಸ್. ವೆಜಿಟೇಟಿವ್ ಪಾರ್ಟ್ಸ್ ಅಂತಂದ್ರೆ ರೂಟ್, ಸ್ಟೆಮ್, ಲೀವ್ಸ್. ರಿಪ್ರೊಡಕ್ಟಿವ್ ಪಾರ್ಟ್ ಬಂದ್ಬಿಟ್ಟು ಫ್ಲವರ್ ಆಗಿರುತ್ತೆ. ಇಲ್ಲಿ ಫ್ಲವರ್ ವಿತೌಟ್ ಫ್ಲವರ್ ಇಂದ ಆಗುವಂಥದ್ದು. ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ, 4 ಅಡ್ವಾಂಟೇಜಸ್ ಕೊಟ್ಟಿದ್ದೀವಿ ಇದರಲ್ಲಿ. ಪ್ರೊಡ್ಯೂಸಸ್ ಜೆನೆಟಿಕಲಿ ಐಡೆಂಟಿಕಲ್ ಪ್ಲಾಂಟ್ಸ್ ವಿತ್ ಡಿಸೈರಬಲ್ ಕ್ಯಾರೆಕ್ಟರ್ಸ್ ಅಂಡ್ ಎನೇಬಲ್ಸ್ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಆಫ್ ಪ್ಲಾಂಟ್ಸ್ ಅಂಡ್ ಯೂಸ್ಫುಲ್ ಫಾರ್ ಪ್ಲಾಂಟ್ಸ್ ದಟ್ ಡು ನಾಟ್ ರಿಪ್ರೊಡ್ಯೂಸ್ ವಯಬಲ್ ಸೀಡ್ಸ್. ಸೀಡ್ಸ್ ಇಲ್ದೇನೆ ನಾವು ಪ್ಲಾಂಟ್ ಅನ್ನ ಪಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಪ್ಲಾಂಟ್ಸ್ ಪ್ರೊಡ್ಯೂಸ್ಡ್ ಫ್ಲವರ್ ಅಂಡ್ ಬಿಯರ್ ಫ್ರೂಟ್ಸ್ ಅರ್ಲಿಯರ್. ಬೇಗ ಫ್ರೂಟ್ಸ್ ಬೇಗ ಫ್ಲವರ್ ಬಿಡಬೇಕು. ಈ ಒಂದು ವೆಜಿಟೇಟಿವ್ ಪ್ರಾಪಗೇಷನ್ ಅನ್ನು ಬರ್ಕೋಬಹುದು. ನೆಕ್ಸ್ಟ್ ಈ ಜೆನೆಟಿಕಲ್ ಐಡೆಂಟಿಕಲ್ ಪ್ಲಾಂಟ್ಸ್, ಈಗ ಯಾವುದೋ ನಮಗೆ ರೆಡ್ ರೋಸೇ ಇರುತ್ತೆ ಅಥವಾ ಪಿಂಕ್ ರೋಸೇ ಇರುತ್ತೆ, ಪಿಂಕ್ ರೋಸ್ ನ ಸ್ಟೆಮ್ ಕಟ್ ಮಾಡಿ ಹಾಕ್ಬಹುದು. ಬೈ ಸ್ಟೆಮ್ಮು, ಬೈ ಲೀವ್ಸ್ ಇಂದ, ಬೈ ರೂಟ್ಸ್ ಇಂದ ಆಗುವಂಥದ್ದು. ಅದಷ್ಟು ಕೂಡ ವೆಜಿಟೇಟಿವ್ ಪ್ರಾಪಗೇಷನ್ ಸಂಬಂಧಪಟ್ಟ ಅಡ್ವಾಂಟೇಜಸ್ ನ ಇಲ್ಲಿ ಕೇಳಿರುತ್ತದೆ. ಅಷ್ಟು 38 ಕ್ವಶನ್ ಅನ್ನ ಸಂಪೂರ್ಣವಾಗಿ ಸುಮಾರು ಇಷ್ಟೊತ್ತು ವಿಶ್ಲೇಷಣೆ ಮಾಡಿದೀನಿ. ನೆಕ್ಸ್ಟ್ ಎಕ್ಸಾಮ್ 2, ಪ್ರಿಪರೇಟರಿ ಎಕ್ಸಾಮ್ 2ಗೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬರಬೇಕು. ಅದಕ್ಕೆ ಸಂಬಂಧಪಟ್ಟ ಕಾಂಟೆಂಟ್ ನಿಮ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಅಷ್ಟು ನಿಮಗೆ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇಷ್ಟೊತ್ತು ಈ ಒಂದು ಎಕ್ಸ್ಪ್ಲೇಷನ್ ಸಂಬಂಧಪಟ್ಟಂಗೆ ತಮ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಏನಾದ್ರು ಡೌಟ್ ಇದ್ರು ಕೂಡ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಈ ಒಂದು ಸೆಷನ್ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.